ಮಾತನಾಡುವಂಥ ದೇವರಾಗಿದ್ದಾನೆ ಪ್ರಿಯರೇ. ನಮ್ಮ ದೇವರು ನಮ್ಮ ಜೊತೆ ಮಾತನಾಡುವಂಥ ದೇವರಾಗಿದ್ದಾನೆ. ನಮ್ಮನ್ನು ಬಲಪಡಿಸುವಂಥ ದೇವರಾಗಿದ್ದಾನೆ. ಆತ ನಮ್ಮನ್ನು ನಡೆಸುವಂಥ ದೇವರಾಗಿದ್ದಾನೆ. ನಮ್ಮನೆಂದಿಗೂ ಕೈ ಬಿಡದ ದೇವರಾಗಿದ್ದಾನೆ. ನಮ್ಮ ಸಹಾಯಕ, ನಮ್ಮ ಪೋಷಕ, ನಮ್ಮನ್ನು ಬಲಪಡಿಸುವಂಥ ದೇವರಾಗಿದ್ದ ನಮ್ಮ ಯೇಸಪ್ಪ. ಎಲ್ಲರೂ ಸ್ವಲ್ಪ ಸಮಯ ನಾವು ಆತನ ಸ್ವರವನ್ನು ಕೇಳೋಣ ಪ್ರಿಯರೇ. ಆತ ನಮ್ಮ ಮಧ್ಯದಲ್ಲಿದ್ದಾನೆ. ಆತ ನಮ್ಮ ಹೃದಯಗಳನ್ನು ನೋಡ್ತಾ ಇದ್ದಾನೆ. ನಮ್ಮ ಜೀವಿತನ ಆತ ನೋಡ್ತಾ ಇದ್ದಾನೆ ಪ್ರಿಯರೇ. ಯಾವುದೋ ಒಂದು ಕಠಿಣವಾದ ಪರಿಸ್ಥಿತಿಯಲ್ಲಿ ಇರಬಹುದು, ಯಾವುದೋ ಒಂದು ದೊಡ್ಡ ಹೋರಾಟದಲ್ಲಿ ಇರಬಹುದು. ಪ್ರತಿಯೊಂದು ಹೋರಾಟದಲ್ಲಿ ನಮಗೆ ಜಯವನ್ನು ಕೊಡುವಂಥ ದೇವರಾಗಿದ್ದಾನೆ. ಶದ್ರಕ್, ಮೇಷಕ, ಅಬೇದ್ನೆಗೋರು ಬೆಂಕಿಯಿಂದ ಬಿಡಿಸಿದಂಥ ದೇವರು ಇವತ್ತು ನಮ್ಮ ಜೊತೆಯಲ್ಲಿದ್ದಾನೆ ಪ್ರಿಯರೇ. ಹಲ್ಲೆಲೂಯಾ. ಅದೇ ದೇವರು, ಅದೇ ಶಕ್ತಿಯುಳ್ಳ ಸರ್ವಶಕ್ತನು ಆತ ನಮ್ಮ ಜೊತೆಯಲ್ಲಿದ್ದಾನೆ ಪ್ರಿಯರೇ. ಹಲ್ಲೆಲೂಯಾ. ನಮ್ಮ ದೇವರಿಗೆ ಅಸಾಧ್ಯವಾದ ಏನಿಲ್ಲ ಪ್ರಿಯರೇ. ನಂಬಿದರೆ ಸಾಕು ಆತನ ಮಹಿಮೆ ನಾವು ನಮ್ಮ ಜೀವನ ನೋಡುವಂತರಾಗಿದ್ದೇವೆ. ಹಲ್ಲೆಲೂಯಾ. ನಂಬಿಕೆ ಇಲ್ಲದೆ ದೇವರನ್ನು ಮೆಚ್ಚಿಸುವುದು ಅಸಾಧ್ಯ ಎಂದು ಬರೆಯಲ್ಪಟ್ಟಿದೆ ಪ್ರಿಯರೇ. ಆತನ ಬೇಕಾಗಿರೋದು ನಂಬಿಕೆ. ನಂಬಿಕೆಯಿಂದ ಕೂಡಿರುವಂಥ ಪ್ರಾರ್ಥನೆ, ನಂಬಿಕೆಯಿಂದ ಕೂಡಿರುವಂಥ ಕೂಗು, ನಂಬಿಕೆಯಿಂದ ಕೂಡಿರುವಂಥ ನಿನ್ನ ಮೊರೆ ಆ ದೇವರಿಗೆ ಬೇಕಾಗಿದೆ ಪ್ರೇರ. ಹಲ್ಲೆಲೂಯಾ. He loves you so much. ಪ್ರೇರ, ದೇವರು ನಿಮ್ಮನ್ನು ಬಹಳಷ್ಟು ಪ್ರೀತಿ ಮಾಡ್ತಾ ಇದ್ದಾನೆ. ನಿಮ್ಮನ್ನು ಬಹಳ ಪ್ರೀತಿ ಮಾಡ್ತಾ ಇದ್ದಾನೆ. Somebody is doubting about the God. ಇಲ್ಲೊಬ್ಬ ವ್ಯಕ್ತಿ ನೋಡ್ತಾ ಇದ್ದಾನೆ, ನಾನು ದೇವರನ್ನು ಕೈ ಬಿಟ್ಟಿದ್ದಾನ, ಕೈ ಬಿಟ್ಟಿರಬಹುದು, ನಾವು ಒಂಟಿಯಾಗಿದ್ದೇನೆ ಅಂತೇಳಿ ಸಂದೇಹ ಪಡ್ತಾ ಇದ್ದಾರೆ ಒಬ್ಬ ವ್ಯಕ್ತಿ ಇಲ್ಲ. ಬಟ್ ಗಾಡ್ ಇಸ್ ಟೆಲ್ಲಿಂಗ್ ನಾವು, ನಾನು ನಿನ್ನ ಜೊತೆಯಲ್ಲಿದ್ದೇನೆ. ಹಲ್ಲೆಲೂಯಾ. ನೀ ಕಾರ್ಗತ್ತಿಲ್ಲ ಕಣಿವೆಯಲ್ಲಿ ನಡೆಯುವಾಗಲೂ ನಾನು ನಿನ್ನ ಜೊತೆಯಲ್ಲಿದ್ದೇನೆ ದೇವರು ತಿಳಿಯಪಡಿಸ್ತಾ ಇದ್ದೇನೆ. ನೀ ಬೆಂಕಿಯಲ್ಲಿ ನಡೆಯುವಾಗಲೂ ನಾನು ನಿನ್ನ ಜೊತೆಯಲ್ಲಿದ್ದೇನೆ ದೇವರು ತಿಳಿಯಪಡಿಸ್ತಾ ಇದ್ದಾನೆ. ಥ್ಯಾಂಕ್ ಯು ಫಾದರ್, ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಫಾದರ್, ಥ್ಯಾಂಕ್ ಯು ಜೀಸಸ್. ಈ ವರ್ಷದಲ್ಲಿ ಎಷ್ಟೋ ಡೋರ್ಸ್ ನಿಮ್ಮ ಜೊತೆಲಿ ಓಪನ್ ಮಾಡಲಿಕ್ಕಿದ್ದಾನೆ ದೇವರು. ಹಲ್ಲೆಲೂಯಾ. ಕಳೆದ ವರ್ಷದಲ್ಲಿ ಎಷ್ಟೋ ಡೋರ್ಸ್ ಕ್ಲೋಸ್ ಆಗಿದ್ದಾವೆ. ಸೈತಾನ ಎಷ್ಟೋ ಡೋರ್ಗಳನ್ನು ಕ್ಲೋಸ್ ಮಾಡಿರ್ತಿದ್ದಾನೆ ನಿಮ್ಮ ಜೀವಿತದಲ್ಲೇ. ಬಟ್ ಈ ಒಂದು ಹೊಸ ವರ್ಷದಲ್ಲಿ ದೇವರು ಹೊಸ ಹೊಸ ಬಾಗಿಲನ್ನು ತೆರೀತಾ ಇದ್ದಾನೆ ಪ್ರೇರೆ. ಥ್ಯಾಂಕ್ ಯು ಫಾದರ್, ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಫಾದರ್, ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಫಾದರ್. ಈ ವರ್ಷದಲ್ಲಿ ದೇವರು ಹೊಸ ಹೊಸ ಮಾರ್ಗವನ್ನು ತೆರೀತಾ ಇದ್ದಾನೆ ಪ್ರೇರೆ. ಹಲ್ಲೆಲೂಯಾ. ಊಹಿಸಲಾರದಂಥ ಕಾರ್ಯಗಳು ನಿಮ್ಮ ಜೀವನ ದೇವರು ಮಾಡಲಿಕ್ಕಿದ್ದಾನೆ ಪ್ರೇರೆ. ಹಲ್ಲೆಲೂಯಾ. ನೀವು ಆತನ ಘನಪಡಿಸುವಿರಿ, ನೀವು ಆತನ ಮಹಿಮೆ ಪಡಿಸುವಿರಿ ಪ್ರಿಯ. ಯಾಕೆಂದರೆ ಆತ ನಿಮ್ಮ ಜೀವನದಲ್ಲಿ ಮಾಡಿರೋ ಮಹತ್ ಕಾರ್ಯಗಳನ್ನು ನೆನೆಸಿ ನೀವು ಆತನ ಮಹಿಮೆ ಪಡಿಸ್ತೀರಿ. ಥ್ಯಾಂಕ್ ಯು ಫಾದರ್, ಥ್ಯಾಂಕ್ ಯು ಫಾದರ್. ಒಬ್ಬ ವ್ಯಕ್ತಿ ನೋಡ್ತಾ ಇದ್ದೆ, ನಾನು ಇನ್ನೂ ಎಷ್ಟು ದಿವಸನ ಪ್ರಾರ್ಥಿಸಬೇಕು, ಇನ್ನೂ ಎಷ್ಟು ದಿವಸ ನಾನು ದೇವರನ್ನು ಬೇಡಿಕೊಳ್ಳಬೇಕು ಅಂತ ಹೇಳಿ ಒಂದು ಪ್ರಶ್ನೆ ನಿಮ್ಮ ಹೊರದಲ್ಲಿ ಬರ್ತಾ ಇದೆ. ಬಟ್ ದೇವರು ಒಂದು ವಿಷಯ ತಿಳಿಯಪಡಿಸ್ತಾ ಇಲ್ಲ. ನಿನ್ನ ಮೊರೆಯನ್ನು ಕೇಳಿದ್ದೇನೆ, ನಿನ್ನ ಪ್ರಾರ್ಥನೆ ನಾನು ಕೇಳಿದ್ದೇನೆ. ತಾಳ್ಮೆಯಿಂದ, ನಂಬಿಕೆಯಿಂದ, ವಿಶ್ವಾಸದಿಂದ ಇರೋ. ಬರುವ ಹೇಗನೆ ನನ್ನ ಮಹಿಮೆಯನ್ನು ನಿನ್ನ ಜೀವಿತದಲ್ಲಿ, ನಿನ್ನ ಕುಟುಂಬದಲ್ಲಿ ನೋಡುವೆ ದೇವರು ತಿಳಿಯಪಡಿಸ್ತಾನೆ ಪ್ರೇರೆ. ಥ್ಯಾಂಕ್ ಯು ಫಾದರ್, ಥ್ಯಾಂಕ್ ಯು ಫಾದರ್, ಥ್ಯಾಂಕ್ ಯು ಜೀಸಸ್. ಈ ಹೊಸ ವರ್ಷದಲ್ಲಿ ನಾನು ಹೆಜ್ಜೆ ಇಡುತ್ತೇನೆ ಇಲ್ಲೋ ಅಂತೇಳಿ ಎಷ್ಟೋ ಜನ ಸಂದೇಹ ಪಟ್ಟಿದ್ರು ಲಾಸ್ಟ್ ಇಯರ್ದಲ್ಲೇ. ಬಟ್ ದೇವರು ನೋಡ್ರಿ ಅದ್ಭುತ ರೀತಿಯಾಗಿ ದೇವರು ಕಳೆದ ವರ್ಷದಲ್ಲಿ ನಿಮ್ಮ ಜೊತೆಯಲ್ಲಿದ್ದು ನಡೆಸಿಕೊಂಡು ಈ ಹೊಸ ವರ್ಷದಲ್ಲಿ ಕಾಲಿಡುವಂತೆ ದೇವರು ನಿಮಗೆ ಸಹಾಯ ಮಾಡಿದ್ದಾನೆ. ಥ್ಯಾಂಕ್ ಯು ಫಾದರ್, ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಫಾದರ್, ಥ್ಯಾಂಕ್ ಯು ಜೀಸಸ್. ಒಬ್ಬ ವ್ಯಕ್ತಿನ ನೋಡ್ತಾ ಇದ್ದಾನೆ. ನೀವು ಸಂದೇಹ ಪಟ್ಟಿದ್ದೀರಿ, ಒಂದು ಪ್ರಶ್ನೆ ನಿಮ್ಮ ಜೊತೆಲಿ ಬಂದಿತ್ತು. ಏನಂದರೆ, ನಾವು ಹೊಸ ವರ್ಷದಲ್ಲಿ ನಾ ಹೆಜ್ಜೆ ಇಡುತ್ತೇನೆ ಇಲ್ಲವೋ? ಯಾಕೆಂದರೆ ನನ್ನ ಕಾಡುತ್ತಿರೋ ಈ ಹೋರಾಟಗಳು, ಸಮಸ್ಯೆಗಳು ಬಹಳಷ್ಟುಗಳಿದ್ದಾವೆ. ಮುಂದೆ ನಾವು ಈ ಹೊಸ ವರ್ಷ ಹೆಜ್ಜೆ ಇಟ್ಟು ಮುಂದೆ ಸಾಗುತ್ತೇನೋ ಇಲ್ಲವೋ ಅಂತ ಪ್ರಶ್ನೆಯಿಂದ ಕಳೆದ ವರ್ಷದಲ್ಲಿ ನೀವಿದ್ದೀರಿ. ಬಟ್ ದೇವರು ನಿಮ್ಮನ್ನು ಈ ಹೊಸ ವರ್ಷದಲ್ಲಿ ಕಾಲಿಡುವಂಥ ದೇವರು ಅದ್ಭುತ ಮಾಡಿದ್ದಾರೆ. ಇಸ್ ದೇರ್ ಎನಿಬಡಿ? ಯಾರಿದ್ರೆ ಕೈ ತುದಾದರೆ ಐ ವಿಲ್ ಪ್ರೇ ಫಾರ್ ಇಟ್. ಥ್ಯಾಂಕ್ ಯು ಫಾದರ್, ಥ್ಯಾಂಕ್ ಯು ಫಾದರ್, ಥ್ಯಾಂಕ್ ಯು ಫಾರ್. ಇಂಥ ಪ್ರಶ್ನೆ ನಿಮ್ಮ ಜೊತೆಲಿದೆ, ಕೈ ಎತ್ತಿರಿ. ಹಲ್ಲೆಲೂಯಾ. ಕಳೆದ ವರ್ಷದಲ್ಲಿ ನಿಮ್ಮಲ್ಲಿ ಪ್ರಶ್ನೆ ಬಂದಿತ್ತು. ನಿಮ್ಮ ಜೀವದ ಬಗ್ಗೆ, ನಿಮ್ಮ ಕುಟುಂಬದ ಬಗ್ಗೆ ಆಲೋಚಿಸುತ್ತಿರುವಾಗ ಈ ಪ್ರಶ್ನೆ ನಿಮ್ಮ ಜೀವನದಲ್ಲಿ ಬಂದಿತ್ತು.
ನೆಕ್ಸ್ಟ್ ನಾ ಮೂವ್ ಆಗ್ತಾನೆ ಹೇಳು, ಒಂದು ಹೆಜ್ಜೆ ನಾ ಮುಂದೆ ಹೋಗ್ತಾನೆ ಹೇಳು ಅಂತೇಳಿ ಒಂದು ಪ್ರಶ್ನೆ ನಿಮ್ಮಲ್ಲಿ ಬಂದಿತ್ತು, ಒಂದು ಸಂದೇಹ ಬಂದಿತ್ತು. ಬಟ್ ದೇವರು ಅದ್ಭುತ ರೀತಿಯಾಗಿ ಹೊಸ ವರ್ಷದಲ್ಲಿ ಕಾಲು ಹಿಡಿದು ನಿಮಗೆ ಸಹಾಯ ಮಾಡಿದ್ದಾನೆ. ಥ್ಯಾಂಕ್ ಯು ಫಾದರ್, ಥ್ಯಾಂಕ್ ಯು ಫಾದರ್. ಒಬ್ಬ ವ್ಯಕ್ತಿ ನೋಡ್ತಾ ಇದ್ದಾನೆ, ನೀವು ಜನರ ಮುಂದೆ ಕಣ್ಣೀರು ಸುರಿಸ್ತಾ ಇಲ್ಲ, ಬಟ್ ಒಬ್ಬಂಟಿಗರಾಗಿ ಕಣ್ಣೀರು ಸುರಿಸ್ತಾ ಇದ್ದಾರೆ. ಪ್ರತಿಯೊಂದು ನಿಮ್ಮ ಸಮಸ್ಯೆಗಳ ಬಗ್ಗೆ, ಹೋರಾಟಗಳ ಬಗ್ಗೆ ನಿಮ್ಮನ್ನು ಅರ್ಥ ಮಾಡಿಕೊಳ್ಳೋರು ಯಾರಿಲ್ಲ. ನನ್ನ ಅರ್ಥ ಮಾಡಿಕೊಳ್ಳಿ ಯಾರಿದ್ದಾರೆ ಎಂಬ ಒಂದು ಪ್ರಶ್ನೆ ಮಿಚ್ಚದಲ್ಲಿ ಬರ್ತಾ ಇದೆ. ಬಟ್ ಗಾಡ್ ಇಸ್ ಟೆಲ್ಲಿಂಗ್, ನಿನ್ನ ಕಣ್ಣೀರನ್ನು ನೋಡಿದ್ದೇನೆ. ನೀ ಸುರಿಸಿರೋ ಒಂದೊಂದು ಕಣ್ಣೀರಿನ ಬಿಂದು ಅದನ್ನ ಪುಸ್ತಕದಲ್ಲಿ ಬರೆದಿಟ್ಟಿದ್ದೇನೆ ದೇವರು ತಿಳಿಯಪಡಿಸ್ತಾ ಇದ್ದಾನೆ. ನೀವು ಸುರಿಸಿದ ಪ್ರತಿಯೊಂದು ಕಣ್ಣೀರಿಗೆ ಆತನ ಪ್ರತಿಫಲ ಕೊಡುವಂಥ ದೇವರಾಗಿದ್ದಾನೆ. ಹಲ್ಲೆಲೂಯಾ. ನಿಮ್ಮ ಕಣ್ಣೀರೆಂದೇ ನಿಷ್ಫಲವಾಗಿ ಹೋಗುವುದಿಲ್ಲ ಪ್ರೇರೆ. ಥ್ಯಾಂಕ್ ಯು ಫಾದರ್. ನೀವು ಒಬ್ಬಂಟಿಗರಾಗಿ ಅಳ್ತಾ ಇದ್ದಾರೆ, ಯಾರು ಇಲ್ಲದ ಒಂದು ಸ್ಥಳದಲ್ಲಿ ಹೋಗಿ ಅಳ್ತಾ ಇದ್ದಾರೆ, ಹೃದಯದಲ್ಲಿ ಎಷ್ಟು ಭಾರ ದುಃಖದಿಂದ ಅಳ್ತಾ ಇದ್ದಾರೆ. ದೇವರು ನಿಮ್ಮ ಕಣ್ಣೀರನ್ನು ನೋಡಿದ್ದಾನೆ ಪ್ರೇರೆ. ಅದು ನಿಮ್ಮನ್ನು ಕೈ ಬಿಟ್ಟಿಲ್ಲ. ಅದು ಸೂಚನೆ ಏನಂದ್ರೆ ನೀವು ಹೊಸ ವರ್ಷದಲ್ಲಿ ನೀವು ಕಾಲಿಟ್ಟಿದ್ದೀರಿ. ಹಲ್ಲೆಲೂಯಾ. ಎಷ್ಟು ಹೋರಾಟಗಳ ಮುಖಾಂತರ ಹಾದು ಹೋದರೂ ಸಹ, ಎಷ್ಟು ಸಮಸ್ಯೆ ಬಿರುಗಾಳಿ ಆಗಿ ಬಂದರೂ ಸಹ ದೇವರು ನಿಮಗೆ ಸಹಾಯ ಮಾಡುವ, ಹೊಸ ವರ್ಷದ ಕಾಲಿಡುವಂತ ನಿಮಗೆ ಸಹಾಯ ಮಾಡಿದ್ದಾನೆ. ಥ್ಯಾಂಕ್ ಯು ಫಾದರ್. ಆತ ನಿಮ್ಮೆಂದಿಗೂ ಕೈ ಬಿಟ್ಟಿಲ್ಲ ಪ್ರೇರೆ, ಎಂದಿಗೂ ಕೈ ಬಿಟ್ಟಿಲ್ಲ. ಥ್ಯಾಂಕ್ ಯು ಫಾದರ್, ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಲಾರ್ಡ್. ಹಲ್ಲೆಲೂಯಾ. ಥ್ಯಾಂಕ್ ಯು ಫಾದರ್, ಥ್ಯಾಂಕ್ ಯು ಫಾದರ್. ಅಂಥವ್ರು ಯಾರಿದ್ದರೆ ಕೈ ತುದಾರ, ಐ ವಿಲ್ ಪ್ರೇ ಫಾರ್ ಯು. ಹೊಸ ವರ್ಷದಲ್ಲಿ ಹಲ್ಲೆಲೂಯಾ. ಕಳೆದ ವರ್ಷದಲ್ಲಿ ಬ್ರದರ್ ನಾನು ಈ ಅನುಭವ ಮೂಲಕವಾಗಿ ನಾನು ಹೋಗಿದ್ದೇನೆ. ನನ್ನ ಜೊತೆಲಿ ಈಗೂ ಸಹ ಇದು ನಡೀತಾ ಇದೆ, ಈ ಸಂಘಟನೆ ನಡೀತಾ ಇದೆ ನನ್ನ ಜೀವಿತದಲ್ಲಿ ಎನ್ನುವಾಗ ಐ ವಿಲ್ ಪ್ರೇ ಫಾರ್. ಕೈ ತುದಾದರೆ ಐ ವಿಲ್ ಪ್ರೇ ಫಾರ್ ಯು. ಥ್ಯಾಂಕ್ ಯು ಫಾದರ್, ಥ್ಯಾಂಕ್ ಯು ಫಾದರ್, ಥ್ಯಾಂಕ್ ಯು ಜೀಸಸ್, ಐ ವಿಲ್ ಪ್ರೇ ಫಾರ್ ಯು. ಥ್ಯಾಂಕ್ ಯು ಫಾದರ್, ಥ್ಯಾಂಕ್ ಯು ಜೀಸಸ್, ಹಲ್ಲೆಲೂಯಾ. ಥ್ಯಾಂಕ್ ಯು ಫಾದರ್, ಥ್ಯಾಂಕ್ ಯು ಫಾದರ್, ಥ್ಯಾಂಕ್ ಯು ಫಾದರ್. ಎಸ್ ದೇವರೇ, ಸ್ತೋತ್ರ ರಾಜನೇ, ಒಂದೊಳ್ಳೆ ಸಮ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ, ಸ್ತೋತ್ರ, ಸ್ತೋತ್ರ ರಾಜನೇ. ಆತ ಮನೆಯಿಂದ ಕೈ ಬಿಟ್ಟಿಲ್ಲ ಪ್ರೇರೆ. ಆತ ನಿಮ್ಮನ್ನು ಪ್ರೀತಿ ಮಾಡ್ತಾ ಇದ್ದಾನೆ ಪ್ರೇರೆ. ಅದೆಂಥ ಪ್ರೀತಿ ಅಂದರೆ ಶಾಶ್ವತ ಪ್ರೀತಿಯಿಂದ ಆತ ನಿಮ್ಮನ್ನು ಪ್ರೀತಿ ಮಾಡಿದ್ದಾನೆ ಪ್ರೇರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಥ್ಯಾಂಕ್ ಯು ಫಾದರ್, ಥ್ಯಾಂಕ್ ಯು ಫಾದರ್, ಥ್ಯಾಂಕ್ ಯು. ಎಲ್ಲರೂ ಸ್ತುತಿಸೋಣ, ಪ್ರಾರ್ಥಿಸೋಣ. ಆತನ ಮಧ್ಯದಲ್ಲಿದ್ದಾನೆ, ಆತ ನಮ್ಮ ಮಧ್ಯದಲ್ಲಿದ್ದಾನೆ ಪ್ರೇರೆ. ಹಲ್ಲೆಲೂಯಾ. ಥ್ಯಾಂಕ್ ಯು ಫಾದರ್, ಥ್ಯಾಂಕ್ ಯು ಫಾದರ್, ಥ್ಯಾಂಕ್ ಯು ಜೀಸಸ್. ಹಲ್ಲೆಲೂಯಾ. ಆತ ನಮ್ಮನೆಂದಿಗೂ ಕೈ ಬಿಟ್ಟಿಲ್ಲ ಪ್ರೇರೆ. ಹಲ್ಲೆಲೂಯಾ. ಥ್ಯಾಂಕ್ ಯು ಫಾದರ್, ಥ್ಯಾಂಕ್ ಯು ಫಾದರ್, ಥ್ಯಾಂಕ್ ಯು ಫಾದರ್, ಥ್ಯಾಂಕ್ ಯು ಫಾದರ್, ಥ್ಯಾಂಕ್ ಯು ಜೀಸಸ್. ಹಲ್ಲೆಲೂಯಾ. ಥ್ಯಾಂಕ್ ಯು ಫಾದರ್, ಥ್ಯಾಂಕ್ ಯು ಜೀಸಸ್. ಹಲ್ಲೆಲೂಯಾ. ಥ್ಯಾಂಕ್ ಯು ಫಾದರ್, ಥ್ಯಾಂಕ್ ಯು ಜೀಸಸ್. ಹಲ್ಲೆಲೂಯಾ. ಹಲ್ಲೆಲೂಯಾ. ದೇವರ ಸ್ತೋತ್ರ, 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 ಸ್ತೋತ್ರ ರಾಜನೇ. ಒಂದು ಅದ್ಭುತವನ್ನು ಮಾಡಿದಕ್ಕಾಗಿ ಸ್ತೋತ್ರ, 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 ಸ್ತೋತ್ರ ರಾಜ. ಎಲ್ಲ ದೇವರು ಸ್ತುತಿಸೋಣ ಪ್ರೇರೆ. ಆತ ನಮ್ಮ ಮಧ್ಯದಲ್ಲಿದ್ದಾನೆ ಪ್ರೇರೆ. ಹಲ್ಲೆಲೂಯಾ. ಆತನ ಪ್ರತಿಯೊಂದು ಪರಿಸ್ಥಿತಿಯಲ್ಲಿ ಆತ ನಮ್ಮನ್ನು ಕೈ ಬಿಟ್ಟಿಲ್ಲ ಪ್ರೇರೆ. ಹಲ್ಲೆಲೂಯಾ. ಆತ ನಮ್ಮ ನಡೆಸುವಂಥ ದೇವರಾಗಿದ್ದಾನೆ. ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ಆತ ಯುಗ ಯುಗಾಂತರದಲ್ಲಿ ಆತ ನಮ್ಮನ್ನು ನಡೆಸುವಂಥ ದೇವರಾಗಿದ್ದಾನೆ ಎಂದು ಬರೆಯಲ್ಪಟ್ಟಿದೆ ಪ್ರೇರೆ. ಹಲ್ಲೆಲೂಯಾ. ಆತ ನಮ್ಮನ್ನು ಯುಗ ಯುಗಾಂತರದಲ್ಲಿಯೂ ಆತ ನಮ್ಮನ್ನು ನಡೆಸುವಂಥ ದೇವರಾಗಿದ್ದಾನೆ ಪ್ರೇರೆ. ಹಲ್ಲೆಲೂಯಾ. ಥ್ಯಾಂಕ್ ಯು ಫಾದರ್, ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಜೀಸಸ್. ಹಲ್ಲೆಲೂಯಾ. Father, we love you, Jesus. We praise you, Jesus. Hallelujah. ನಿನ್ನ ಹಾಗೆ ನಮ್ಮನ್ನು ಪ್ರೀತಿಸುವಂಥವ್ರು ಯಾರಿಲ್ಲ ರಾಜನೇ. ಸ್ತೋತ್ರ ರಾಜನೇ. ನಿನ್ನ ಹಾಗೆ ನಮ್ಮನ್ನು ಕರುಣಿಸುವಂಥವ್ರು ಯಾರಿಲ್ಲ ಪ್ರೇರ. ಸ್ತೋತ್ರ, ಸ್ತೋತ್ರ ರಾಜನೇ. ಸ್ವಲ್ಪ ಸಮಯ ನಮ್ಮ ಹೃದಯ ದೇವರು ಸಮರ್ಪಿಸೋಣ ಪ್ರೇರ. ಹಾಲೆಲೂಯಾ. ದೇವರು ನಮ್ಮ ಜೊತೆಯಲ್ಲಿದ್ದಾನೆ. ಹಾಲೆಲೂಯಾ. ನಮ್ಮ ಸಮಸ್ಯೆ ದೊಡ್ಡವನು ನಮ್ಮ ದೇವರಾಗಿದ್ದಾನೆ ಪ್ರೇರೆ. ಹಾಲೆಲೂಯಾ. ನಮ್ಮ ಹೋರಾಟಗಳಿಗೆ ಎಂತ ದೊಡ್ಡವನಾಗಿದ್ದಾನೆ ನಮ್ಮ ದೇವರ. ಹಾಲೆಲೂಯಾ. ತನ್ನ ನಂಬಿದ ಮಕ್ಕಳನ್ನ ತೆಂದಿಗೂ ಕೈ ಬಿಡದ ದೇವರಾಗಿದ್ದಾನೆ ಪ್ರೇರೆ. ಹಾಲೆಲೂಯಾ. Thank you, Father. Hallelujah. Thank you, Father. Thank you, Father. Thank you, Father. Thank you, Jesus. Hallelujah. ನೀನೊಬ್ಬನೇ ದೇವರಾಗಿದ್ದೀಯ ರಾಜನೇ. ಸ್ತೋತ್ರ ರಾಜ. ನಿನ್ನ ಹೊರತು ಯಾವ ದೇವರಿಲ್ಲ ರಾಜನೇ. ಸ್ತೋತ್ರ ರಾಜನೇ. ನಿನ್ನ ಹೊರತು ಯಾವ ರಕ್ಷಕನೂ ಇಲ್ಲ ರಾಜನೇ. ನಿನ್ನ ಹೊರತು ಯಾವ ವಿಮೋಚಕನು ನಮಗಿಲ್ಲ ರಾಜನೇ. ಸ್ತೋತ್ರ ರಾಜ. We love you, Father. We love you, Jesus. Hallelujah. Thank you, Father. 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 ಈ ವರ್ಷದಲ್ಲಿ ನಾನು ಹೆಜ್ಜೆ ಇಡುತ್ತೇನಿಲ್ಲ ಒಂದು ಸಂದೇಹದಿಂದ ಒಬ್ಬ ವ್ಯಕ್ತಿ ಇದ್ರು. ಯಾಕಂದರೆ ಅಷ್ಟು ನಿಮ್ಮ ಜೀವಿತದಲ್ಲಿ ಹೋರಾಟಗಳ ಸಮಸ್ಯೆಗಳು ಬಂದುಬಿಟ್ಟಿದ್ದಾವೆ ಕಳೆದ ವರ್ಷದಲ್ಲಿ.
ಬಟ್ ದೇವರ ಅದ್ಭುತ ರೀತಿ ಹೇಗೆ ಇಸ್ರಾಯೇಲರು ನಡೆಸಿದಂಥ ದೇವರು ಯಾವ ರೀತಿ ನಡೆಸಿದಾನೋ ಅದೇ ರೀತಿ ಆತನಿಗೆ ನಡೆಸಿಕೊಂಡು ಬಂದಿದ್ದಾನೆ ಪ್ರೇರೆ. ಹಲ್ಲೆಲೂಯಾ. ಥ್ಯಾಂಕ್ ಯು ಫಾದರ್, ಥ್ಯಾಂಕ್ ಯು ಫಾದರ್. ಇಂಥ ಪ್ರಶ್ನೆ, ಇಂಥ ಸಂದೇಹದಿಂದ ಇರೋ ಒಬ್ಬ ವ್ಯಕ್ತಿ ಇದ್ದಾನೆ, ಒಬ್ಬ ವ್ಯಕ್ತಿನ ನೋಡ್ತಾ ಇದ್ದಾನೆ. ದೇವರು ಸ್ತುತಿಸಬೇಕಪ್ಪ, ನೀನು ಹ್ಯಾವ್ ಟು ವರ್ಷಿಪ್. ಆತನ ಜೊತೆಯಲ್ಲಿದ್ದಾನೆ. ಆತ ನೀನೆಂದಿಗೂ ಕೈ ಬಿಟ್ಟಿಲ್ಲ. ಹಲ್ಲೆಲೂಯಾ. ಆತ ನೀನೆಂದಿಗೂ ಕೈ ಬಿಟ್ಟಿಲ್ಲ. ಹಲ್ಲೆಲೂಯಾ. ಥ್ಯಾಂಕ್ ಯು ಫಾದರ್, ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಫಾದರ್. ರಾಜನೇ, ಈ ಸರ್ವಶಕ್ತನ ದೇವರಿನಾಗಿದ್ದಾರೆ. ಎಸ್ಸೆಲ್ಲ ಬಾಯಲ್ಲಿ ಬಿಚ್ಚೋಣ ಪ್ರೇರೆ, ಎಸ್ಸೆಲ್ಲಕ್ಕೆ ಬಾಯಲ್ಲಿ ಬಿಚ್ಚೋಣ, ಹೃದಯ ಬಿಚ್ಚೋಣ ಪ್ರೇರೆ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರು ಹೊಸ ವರ್ಷದಲ್ಲಿ ಕಾಲಿಡುವಂಥ ದೇವರು ನಮ್ಮೆಲ್ಲರಿಗೆ ಒಂದು ಅದ್ಭುತವನ್ನು ಮಾಡಿದ್ದಾನೆ ಪ್ರೇರೆ. ಹಲ್ಲೆಲೂಯಾ. ಅದ್ಭುತ ರೀತಿಯಿಂದ ದೇವರನ್ನ ನಡೆಸಿದ್ದಾನೆ ಪ್ರೇರೆ. ಹಲ್ಲೆಲೂಯಾ. ಕಾರಣ ಏನು ಗೊತ್ತಾ? ನಮ್ಮ ಬಲವಲ್ಲ, ನಮ್ಮ ಶಕ್ತಿಯೂ ಅಲ್ಲ ಪ್ರೇರೆ, ಕೇವಲ ಆತನ ಕೃಪೆ ಆಗಿದೆ, ಆತನ ಪ್ರೀತಿಯಾಗಿದೆ ಪ್ರೇರೆ. ಹಲ್ಲೆಲೂಯಾ. ಥ್ಯಾಂಕ್ ಯು ಫಾದರ್, ಥ್ಯಾಂಕ್ ಯು ಜೀಸಸ್. ನಿನ್ನಂಥ ದೇವರು ಯಾರಿಲ್ಲ ರಾಜನೇ, ಯಾರಿಲ್ಲ ರಾಜನೇ, ಯಾರಿಲ್ಲ ರಾಜನೇ. ಸ್ತೋತ್ರ ರಾಜ. ಥ್ಯಾಂಕ್ ಯು ಫಾದರ್, ಥ್ಯಾಂಕ್ ಯು ಫಾದರ್, ಥ್ಯಾಂಕ್ ಯು ಫಾದರ್, ಥ್ಯಾಂಕ್ ಯು ಫಾದರ್, ಥ್ಯಾಂಕ್ ಯು ಫಾದರ್. ಹಲ್ಲೆಲೂಯಾ ಫಾದರ್. ಎಸ್, ಎಲ್ಲರೂ ಸ್ವಲ್ಪ ಸಮಯ ಎಲ್ಲರೂ ಎದ್ದು ನಿಂತುಕೊಳ್ಳೋಣ ಪ್ರೇರೆ, ಎಲ್ಲರೂ ಎದ್ದು ನಿಂತುಕೊಳ್ಳೋಣ. ನಮ್ಮ ದೇವರನ್ನು ಸ್ವಲ್ಪ ಸಮಯ ನಾವೆಲ್ಲರೂ ಸ್ತುತಿಸೋಣ ಪ್ರೇರೆ. ಎಲ್ಲರೂ ಬಾಯಲ್ಲಿ ಬಿಚ್ಚೋಣ. ಯಾವುದೇ ಬಂಧಕದಲ್ಲಿದ್ದರೂ ಈ ಕ್ಷಣ ಮುರಿದೋಗಲಿ ಯೇಸು ಕ್ರಿಸ್ತನ ನಾಮದಲ್ಲೇ. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಫಾದರ್, ವಿ ಥ್ಯಾಂಕ್ ಯು ಫಾದರ್, ಲವ್ ಯು ಫಾದರ್. ಹಲ್ಲೆಲೂಯಾ. ಪರಿಶುದ್ಧಾತ್ಮ ದೇವರೇ ಸ್ತೋತ್ರ. ನಮ್ಮ ಜೊತೆಲಿ ಮಾತನಾಡುವಂಥ ದೇವರಿನಾಗಿದ್ದಾರೆ ರಾಜ. ಸ್ತೋತ್ರ, ಸ್ತೋತ್ರ, ಸ್ತೋತ್ರ. ಪ್ರತಿಯೊಬ್ಬ ಹೃದಯದ ಜೊತೆಲಿ ಮಾತನಾಡುವಂಥ ದೇವರ ರಾಜನೇ ನೀನಾಗಿದೆ ರಾಜನೇ. ಸ್ತೋತ್ರ. ಬಂದಿರುವ ಎಲ್ಲ ನಿನ್ನ ಮಕ್ಕಳ ರಾಜನೇ ಈ ಕ್ಷಣದ ಹೆಸರಾಗಿ ರಾಜನೇ ಆಸ್ವಾದಿಸು ರಾಜನೇ. ಪ್ರತಿಯೊಬ್ಬ ಹೃದಯ ಜೊತೆಲಿ ಮಾತನಾಡು ರಾಜನೇ. ಸ್ತೋತ್ರ, ಸ್ತೋತ್ರ ರಾಜನೇ. ಯಾಕೆ ನೀ ಮಾತನಾಡುವಂತಹ ದೇವರಿನಾಗಿದೆ ರಾಜನೇ. ಸ್ತೋತ್ರ ರಾಜನೇ. ನಿನಗೆ ಅಸಾಧ್ಯವಾದ ರಾಜನೇ, ಮನುಷ್ಯರಿಗೆ ಅಸಾಧ್ಯವಾದದ್ದು ಅದು ನಿನಗೆ ಸಾಧ್ಯವಾಗಿದೆ ದೇವರ ರಾಜನೇ. ಸ್ತೋತ್ರ, 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 ಸ್ತೋತ್ರ ರಾಜನೇ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಪ್ರೇರೆ, ಈ ಒಂದು ವರ್ಷದಲ್ಲೇ ನಾನು ನೋಡ್ತಾನೆ, ದೇರ್ ಆರ್ ಮೆನಿ ಡೋರ್ಸ್ ಓಪನಿಂಗ್ ಫಾರ್ ಯು. ಎಷ್ಟೋ ಡೋರ್ಸ್ ದೇವ್ರು ನಿಮ್ಮ ಸಲ ಓಪನ್ ಮಾಡ್ತಾ ಇದ್ದಾನೆ. ಹಲ್ಲೆಲೂಯಾ. ಎಷ್ಟೆಲ್ಲ ಚಪ್ಪಾಳೆ ತಟ್ಟೋಣ ಪ್ರೇರೆ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಥ್ಯಾಂಕ್ ಯು ಫಾದರ್. ಕಳೆದ ವರ್ಷದಲ್ಲಿ ಯಾವ ಕಾರ್ಯಗಳು ನಿಮ್ಮ ಜೊತೆ ನಡೆಯಲಿಲ್ಲವೋ ಆ ಕಾರ್ಯಗಳು ಈ ಹೊಸ ವರ್ಷ ನಡಲಿಕ್ಕಿದ್ದ ಪ್ರೇರೆ. ಹಲ್ಲೆಲೂಯಾ. ಪರಿಶುದ್ಧಾತ್ಮ ದೇವರು ನಿಮ್ಮ ಜೊತೆಯಲ್ಲಿ ಇದ್ದು ಹೊಸ ಹೊಸ ಮಾರ್ಗದಲ್ಲಿ ನಿಮ್ಮ ನಡೆಸುವಂಥ ದೇವರಾಗಿದ್ದಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅದು ನಿನ್ನ ಶಕ್ತಿಯಿಂದ ಅಲ್ಲ, ನಿನ್ನ ಬಲದಿಂದ ಅಲ್ಲ, ಕೇವಲ ದೇವರ ಆತ್ಮದಿಂದಲೇ ಸಾಧ್ಯವಾಗಿರುತ್ತದೆ ಪ್ರೇರೆ. ಹಲ್ಲೆಲೂಯಾ. ಥ್ಯಾಂಕ್ ಯು ಫಾದರ್, ಥ್ಯಾಂಕ್ ಯು. ನಿಮ್ಮ ಬಿಸ್ನೆಸ್ ಎಲ್ಲ ಒಂದು ಪ್ರಾಸ್ಪರಿಟಿನ ನೋಡ್ತಾ ಇದ್ದಾನೆ. ಹಲ್ಲೆಲೂಯಾ. ಅಭಿವೃದ್ಧಿಯನ್ನು ನೋಡ್ತಾ ಇದ್ದಾನೆ, ನಾನು ಆಶೀರ್ವಾದ ನೋಡ್ತಾ ಇದ್ದಾನೆ. ಹಲ್ಲೆಲೂಯಾ. ಥ್ಯಾಂಕ್ ಯು ಫಾದರ್. ಹಲ್ಲೆಲೂಯಾ. ನೀವೆಲ್ಲಿ ಕಾಲಿಡ್ತೀರಾ, ನೀವೆಲ್ಲಿ ಯಾವ ವಿಷಯವನ್ನು ಕೈ ಮುಡ್ತೀರಾ, ಅಲ್ಲೆಲ್ಲ ಆಶೀರ್ವಾದ ನೋಡ್ಲಿಕ್ಕಿದ್ದೀರಿ ಈ ವರ್ಷದಲ್ಲಿ. ಥ್ಯಾಂಕ್ ಯು ಫಾದರ್, ಥ್ಯಾಂಕ್ ಯು ಫಾದರ್, ಥ್ಯಾಂಕ್ ಯು ಫಾದರ್, ಥ್ಯಾಂಕ್ ಯು ಫಾದರ್. ನನ್ನ ಪಾತ್ರೆ ತುಂಬಿ ಹೊರಸೂಸುತ್ತದೆ ಒಂದು ಅನುಭವದಲ್ಲಿ ನೀವು ಹೋಗ್ತಾ ಇದ್ರಿ ಈ ವರ್ಷದಲ್ಲಿ. ಥ್ಯಾಂಕ್ ಯು ಫಾದರ್, ಥ್ಯಾಂಕ್ ಯು ಜೀಸಸ್. ಈ ಅನುಭವದಲ್ಲಿ ದೇವರು ಈ ವರ್ಷದಲ್ಲಿ ನಡೆಸಲಿಕ್ಕಿದ್ದಾನೆ ಪ್ರೇರೆ. ಹಲ್ಲೆಲೂಯಾ. ಬರೆದಿಟ್ಕೊಳ್ರಿ, ಇವತ್ತು ದೇವರು ನಿಮ್ಮ ಜೊತೆ ಮಾತನಾಡುವುದನ್ನು. ಹಲ್ಲೆಲೂಯಾ. ಈ ವರ್ಷದಲ್ಲಿ ದೇವರು ಅದ್ಭುತ ರೀತಿಯಾಗಿ ನಮ್ಮ ನಡೆಸಲಿಕ್ಕಿದ್ದಾನೆ ಪ್ರೇರೆ. ಹಲ್ಲೆಲೂಯಾ. ಒಬ್ಬರು ಪ್ರಶ್ನೆ ಮಾಡ್ಕೊಂತ ಹೃದಯ ಹೆಂಗ್ ಗೊತ್ತಾ, ಇನ್ನು ಎಷ್ಟು ದಿವಸ ಪ್ರಾರ್ಥಿಸಬೇಕು, ಇನ್ನು ಎಷ್ಟು ದಿವಸ ಬೇಡ್ಕೊಳ್ಬೇಕು, ಇನ್ನು ಎಷ್ಟು ದಿವಸ ನಂಬಬೇಕು ಅಂತೇಳಿ ಎಷ್ಟೋ ಪ್ರಶ್ನೆ ಮಾಡ್ಕೊಳ್ತಾರೆ ಹೃದಯದಲ್ಲಿ. ಬಟ್ ದೇವರು ಅಂತ ಇದ್ದಾನೆ, ನಂಬಿಕೆ ಮಾತ್ರವಿರಲಿ, ಸ್ವಲ್ಪ ಸಮಯ ಮಾತ್ರ ಸಾಕು, ಸ್ವಲ್ಪ ಸಮಯ ಅಷ್ಟೇ, ತಾಳ್ಮೆಯಿಂದ ಇರೋ, ನಿನ್ನ ಜೀವನನು ಅದ್ಭುತ ಮಾಡಿದ ದೇವರು ತಲೆಪಡಿಸ್ತಾ ಇದ್ದಾನೆ. ಹಲ್ಲೆಲೂಯಾ. ಯಾರಿದ್ರೆ ಇಂಥ ಪ್ರಶ್ನೆ ಮಾಡ್ಕೊಂತ ಹೃದಯದಲ್ಲಿ, ಯಾರಿದ್ರೆ ಇಂಥ ಪ್ರಶ್ನೆ. ಹಲ್ಲೆಲೂಯಾ. ಯಾರಿದ್ರೆ ಇಂಥ ಪ್ರಶ್ನೆ ಮಾಡ್ಕೊಂತ ಹೃದಯದಲ್ಲಿ, ನಾನು ಇಷ್ಟು ದಿವಸ ಇನ್ನೂ ಪ್ರಾರ್ಥಿಸಬೇಕು, ಇನ್ನೆಷ್ಟು ದಿವಸ ನಾನು ದೇವ್ರನ್ನ ಬೇಡ್ಕೊಳ್ಬೇಕು, ದೇವ್ರು ಯಾವಾಗ ಮಾರ್ಗ ತೆರೀತಾನೆ ಒಂದು ಪ್ರಶ್ನೆ ಹೃದಯದಲ್ಲಿ ಬರ್ತಾ ಇದೆ. ಯಾರಿದ್ರೆ ಎಸ್ ಕೈ ಇದ್ರೆ ಐ ವಿಲ್ ಪ್ರೇ ಫಾರ್ ಯು. ಥ್ಯಾಂಕ್ ಯು ಫಾದರ್, ಥ್ಯಾಂಕ್ ಯು ಫಾದರ್. ಐ ವಿಲ್ ಪ್ರೇ ಫಾರ್ ಯು, ಐ ವಿಲ್ ಪ್ರೇ ಫಾರ್ ಯು. ಥ್ಯಾಂಕ್ ಯು ಜೀಸಸ್. ಯಾರಿರ್ಬೋದು, ಐ ವಿಲ್ ಪ್ರೇ ಫಾರ್ ಯು. ಥ್ಯಾಂಕ್ ಯು ಫಾದರ್, ಥ್ಯಾಂಕ್ ಯು ಫಾದರ್, ಥ್ಯಾಂಕ್ ಯು ಫಾದರ್. ಯಾರಿರ್ಬೋದು ಕೈ ಎತ್ತರ. ಥ್ಯಾಂಕ್ ಯು ಸಿಸ್ಟರ್ ಮುಟ್ಟ ದೇವರೇ. ಸ್ತೋತ್ರ, ಸ್ತೋತ್ರ, ಸ್ತೋತ್ರ ರಾಜನೇ, ಸ್ತೋತ್ರ ರಾಜನೇ. ಹಲ್ಲೆಲೂಯಾ. ಅಮ್ಮ, ನಿಮ್ಮ ದೇವರು ನಿಮ್ಮ ಜೊತೆಯಲ್ಲಿದ್ದಾನಮ್ಮ. ಹಲ್ಲೆಲೂಯಾ. ನೀನು
ದೇವರು ನಿನ್ನ ಪ್ರಾರ್ಥನೆ ಕೇಳಿದಾನಮ್ಮ. ಥ್ಯಾಂಕ್ ಯು ಫಾದರ್, ಥ್ಯಾಂಕ್ ಯು ಫಾದರ್, ಥ್ಯಾಂಕ್ ಯು ಫಾದರ್. ನಿನ್ನ ಪ್ರಾರ್ಥನೆ ತಪ್ಪದೇ ದೇವರು ಉತ್ತರವನ್ನು ಕೊಡುವಂಥ ದೇವರಾಗಿದ್ದಾನೆ. ಹಾಲೆಲೂಯಾ. ನಿನ್ನ ಪ್ರಾರ್ಥನೆ ಎಂದಿಗೂ ವ್ಯರ್ಥವಾಗಿ ಹೋಗಲಿಲ್ಲಮ್ಮ. ಹಾಲೆಲೂಯಾ. ಥ್ಯಾಂಕ್ ಯು ಜಿ ರಾಜನೇ. ಅಮ್ಮ ಮುಟ್ಟು ರಾಜನೇ ಸ್ತೋತ್ರ ರಾಜನೇ. ಆಸ್ವಾದಿಸು ರಾಜನೇ ಸ್ತೋತ್ರ ರಾಜನೇ. ನಿನ್ನ ಆತ್ಮದಿಂದ ಬಲಪಡಿಸು ರಾಜನೇ ಸ್ತೋತ್ರ ರಾಜನೇ. ನಿನ್ನ ಶಕ್ತಿಯಿಂದ ತುಂಬಿಸು ರಾಜನೇ. ನಿನ್ನ ಆತ್ಮ ತುಂಬಿಸು ರಾಜನೇ. ಅಭಿಷೇಕಿಸು ರಾಜನೇ ಸ್ತೋತ್ರ 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 ರಾಜನೇ ಸ್ತೋತ್ರ ರಾಜನೇ. ಹಾಲೆಲೂಯಾ ರಾಜನೇ. ನಿನ್ನ ಮಗಳ ಪ್ರಾರ್ಥನೆ ಕೇಳಿದಕ್ಕಾಗಿ ಸ್ತೋತ್ರ ರಾಜನೇ. ಆಕೆ ನಂಬಿಕೆ ನೋಡಿದಕ್ಕಾಗಿ ಸ್ತೋತ್ರ 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 ರಾಜನೇ ಸ್ತೋತ್ರ ರಾಜನೇ. ಇನ್ನಷ್ಟು ಜನ ಮಕ್ಕಳಿದ್ದಾರೆ ರಾಜನೇ. ಒಂದು ಪ್ರಶ್ನೆ ಬರ್ತಾ ಇದೆ ರಾಜನ ಹೃದಯದಲ್ಲಿ ರಾಜನೇ. ಹಾಲೆಲೂಯಾ. ಪ್ರತಿಯೊಬ್ಬ ಜೊತೆಲಿ ದೇವರು ಒಂದು ವಿಷಯ ಮಾತಾಡ್ತಾ ಇದ್ದಾನೆ. ಸ್ವಲ್ಪ ಸಮಯ ಮಾತು ತಾಳ್ಮೆಯಿಂದ ಇರು. ನನ್ನ ಮಹಿಮೆಯ ಜೊತೆ ನೋಡಿದ ದೇವರು ತಲೆಪಡಿಸ್ತಾ ಇದೆ ನಮ್ಮ. ಹಾಲೆಲೂಯಾ. ಹಾಲೆಲೂಯಾ. ನನ್ನ ನಂಬಿದ ಮಕ್ಕಳು ಎಂದಿಗೂ ಹಾಲೆಲೂಯಾ ಆಶಾ ಭಂಗ ಪಡುವುದಿಲ್ಲ ದೇವರು ತಲೆಪಡಿಸ್ತಾ ಇದ್ದಾನೆ. ಹಾಲೆಲೂಯಾ. ನನ್ನ ನಂಬಿದ ನನ್ನ ಮಹಿಮೆ ನೋಡಿದ ದೇವರು ತಲೆಪಡಿಸ್ತಾ ಇದ್ದಾನೆ ಪ್ರೇರ. ಹಾಲೆಲೂಯಾ. ನನ್ನ ನಂಬಿದ ನೀವು ಸತ್ತರ ಬದುಕುವ ದೇವರು ತಲೆಪಡಿಸ್ತಾ ಇದ್ದಾನೆ. ಹಾಲೆಲೂಯಾ. ನನ್ನ ನಂಬಿದ ನೀವು ಬದುಕುತ್ತಾ ಎಂದಿಗೂ ಸಾಯುವುದಿಲ್ಲ ದೇವರು ತಲೆಪಡಿಸ್ತಾ ಇದ್ದಾನೆ ಪ್ರೇರ. ಹಾಲೆಲೂಯಾ. ನಾನು ನಂಬುವುದಾದರೆ ನನಗಿಂತ ಹೆಚ್ಚಾದ ಅದ್ಭುತ ಕಾರ್ಯಗಳನ್ನು ನೀವು ಮಾಡುವ ದೇವರು ತಲೆಪಡಿಸ್ತಾ ಇದ್ದಾನೆ. ಹಾಲೆಲೂಯಾ. ಥ್ಯಾಂಕ್ ಯು ಫಾದರ್. ಹಾಲೆಲೂಯಾ. ಕೇವಲ ನಂಬಿಕೆ ಮಾತ್ರವಲ್ಲ ಅಮ್ಮ. ಹಾಲೆಲೂಯಾ. ಥ್ಯಾಂಕ್ ಯು ಫಾದರ್. ಥ್ಯಾಂಕ್ ಯು ಜೀಸಸ್. 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 ಹಾಲೆಲೂಯಾ. ಈ ವರ್ಷದಲ್ಲಿ ಈ ಚರ್ಚ್ದ ಒಂದು ವರ್ಷಿಪ್ ಟೀಮ್ ರೆಡಿ ಆಗ್ತಾ ಇದೆ. ಥ್ಯಾಂಕ್ ಯು ಫಾದರ್. ಥ್ಯಾಂಕ್ ಯು ಫಾದರ್. ಹಾಲೆಲೂಯಾ. ದೇವರು ಕೆಲಷ್ಟು ಜನನ ಆರಿಸಿಕೊಳ್ತಾ ಇದ್ದಾನೆ ಈ ವರ್ಷದಲ್ಲಿ ತನ್ನ ಆರಾಧಿಸುವ ಸಲುವಾಗಿ. ಎಷ್ಟು ವರ್ಷ ನೀವು ಬಂದು ಕುಂತು ಹೋಗ್ತಾ ಇದ್ದಾರೆ, ಬಟ್ ಈ ವರ್ಷದಲ್ಲಿ ಕೆಲಷ್ಟು ಜನರ ದೇವರು ಆರಿಸಿಕೊಳ್ತಾ ಇದ್ದಾನೆ ತನ್ನನ್ನು ಆರಾಧಿಸುವುದಕ್ಕಾಗಿ. ಎಷ್ಟು ಜನರಿಗೆ ಈ ಒಂದು ಅನುಭವದಲ್ಲಿ ಬಂದಿದ್ದಾರೆ, ಎಷ್ಟು ಜನ ಆತನ ಸ್ವರ ಕೇಳಿದ್ದಾರೆ, ಯಾವಾಗ ಕೇಳಿದ್ರ ನಿಮ್ಮ ಹೃದಯದಲ್ಲೇ ದೇವರನ್ನು ಈ ವರ್ಷದಲ್ಲಿ ನನ್ನನ್ನು ನಿಲ್ಲಿಸುವಂಥ ದೇವರಾಗಿದ್ದಾನೆ, ನಾನು ಉಪಯೋಗಿಸ್ಕೊಳ್ತಾನೆ ಅಂತೇಳಿ ಯಾರಿಗಂತ ಪ್ರಶ್ನೆ ಬಂದಿದ್ದಾನ? ಎಸ್. ಹಾಲೆಲೂಯಾ. ಥ್ಯಾಂಕ್ ಯು ಫಾದರ್. ಥ್ಯಾಂಕ್ ಯು ಜೀಸಸ್. ರಾಜನೇ, ಈ ಮಕ್ಕಳನ್ನು ರಾಜನೇ ನಿನ್ನ ಆರಾಧನೆಗೆ ಆರಿಸಿಕೊಂಡಿದ್ದಕ್ಕಾಗಿ ಸ್ತೋತ್ರ ರಾಜನೇ. ಈ ವರ್ಷದಲ್ಲಿ ರಾಜನೇ ನಿನ್ನ ಮಕ್ಕಳನ್ನು ರಾಜನೇ ನೀಡಿದಕ್ಕಾಗಿ ಸ್ತೋತ್ರ ರಾಜನೇ. ಹಾಲೆಲೂಯಾ. 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 ಹೊಸ ಹೊಸ ಮಾರ್ಗಗಳು ಬ್ರದರ್ ನಿನ್ನ ಜೊತೆ ದೇವರು ಮಾರ್ಗ ತೆರೀತಾ ಇದ್ದಾನೆ ಈ ವರ್ಷದಲ್ಲಿ. ಹಾಲೆಲೂಯಾ. ಹಾಲೆಲೂಯಾ. ಕಳೆದ ವರ್ಷದಲ್ಲಿ ಎಷ್ಟು ದುಃಖ ಪಟ್ಟಿದೆಯೋ, ಎಷ್ಟು ಕಣ್ಣೀರು ಸುರಿಸಿದೆಯೋ, ಅದರ ಬದಲಾಗಿ ಈ ವರ್ಷದಲ್ಲಿ ಅಷ್ಟು ಸಂತೋಷವನ್ನು ಆನಂದವನ್ನು ನೀವು ಅನುಭವಿಸಕ್ಕಿದ್ಯಾ ಬ್ರದರ್. ಹಾಲೆಲೂಯಾ. ಈ ವರ್ಷದಲ್ಲಿ ಥ್ಯಾಂಕ್ ಯು ಫಾದರ್. ಥ್ಯಾಂಕ್ ಯು ಫಾದರ್. ಥ್ಯಾಂಕ್ ಯು ಜೀಸಸ್. ಹಾಲೆಲೂಯಾ. ಥ್ಯಾಂಕ್ ಯು ಫಾದರ್. ಥ್ಯಾಂಕ್ ಯು ಜೀಸಸ್. ನೀವು ಒಳ್ಳೆ ದೇವರಾಗಿದ್ದೀ ರಾಜನೇ. ಸ್ತೋತ್ರ 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 ರಾಜನೇ. ಸ್ತೋತ್ರ 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 ರಾಜನೇ. ಸ್ತೋತ್ರ ರಾಜನೇ. ಹಾಲೆಲೂಯಾ. ರಾಜನೇ, ಈ ಮಕ್ಕಳನ್ನು ಆರಿಸಿಕೊಂಡಿದ್ದಕ್ಕಾಗಿ ಸ್ತೋತ್ರ ಸ್ತೋತ್ರ ರಾಜನೇ. ಬರೋ ದಿನ ರಾಜನೇ ಮಕ್ಕಳು ರಾಜನೇ ದೃಢವಾಗಿ ಸ್ಥಿರವಾಗಿ ನಿಂತುಕೊಂಡು ರಾಜನೇ ನಿನ್ನ ಸನ್ನಿಧಿಯಲ್ಲಿ ರಾಜನೇ ನಿನ್ನ ಸ್ತುತಿಸುವಂತೆ ಆರಾಧಿಸುವಂತೆ ಭಾಗ್ಯವನ್ನು ಅನುಗ್ರಹಿಸು ರಾಜನೇ. ಬರುವ ಎಲ್ಲ ರಾಜನೇ ಅಡ್ಡಂಕಲ ಶೋಧನೆ ದೂರ ಮಾಡಿ ರಾಜನೇ. ಸ್ತೋತ್ರ ಸ್ತೋತ್ರ ರಾಜನೇ. ನೀವು ಒಳ್ಳೆ ದೇವರಾಗಿದ್ದೀರಿ ರಾಜನೇ. ರಾಜನೇ ಆಲಯದಲ್ಲಿ ನಿನ್ನ ಸನ್ನಿಧಿಗಾಗಿ ನಿನ್ನ ಪ್ರಸನ್ನತೆಗಾಗಿ ಸ್ತೋತ್ರ 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 ರಾಜನೇ. ಸ್ತೋತ್ರ 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 ಸ್ತೋತ್ರ. ಸಬ್ಜನ ಜೀವಿತದಲ್ಲಿ ವಿದ್ಯಾಭ್ಯಾಸದಲ್ಲಿ ದೇವರಿಗೆ ಅದ್ಭುತ ಮಾಡ್ತಾ ಇದ್ದಾನೆ ಪ್ರೇರೆ. ಹಾಲೆಲೂಯಾ. ಎಜುಕೇಷನ್ದಲ್ಲಿ ಎಷ್ಟೋ ಜನ ಪ್ಲ್ಯಾನ್ ಮಾಡ್ತಾ ಇದ್ದಾರೆ ಮುಂದೆ ಫ್ಯೂಚರ್ ಬಗ್ಗೆ. ಎಜುಕೇಷನ್ದಲ್ಲಿ ನಾನು ಇಂಥ ಎಜುಕೇಷನ್ ಮಾಡಬೇಕು, ಇಂಥ ಜಾಬನ್ನು ಮಾಡಬೇಕು, ನನ್ನ ಲೈಫಲ್ಲಿ ಈ ರೀತಿ ಸೆಟಲ್ ಆಗಬೇಕಂತ ಹೇಳಿ ಎಷ್ಟು ಜನ ಪ್ಲ್ಯಾನ್ ಮಾಡ್ತಾ ಇದ್ದಾರೆ, ಆಲೋಚನೆ ಮಾಡ್ತಾರೆ, ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಯಾರಿದ್ರೆ? ಹಾಲೆಲೂಯಾ. ಥ್ಯಾಂಕ್ ಯು ಫಾದರ್. ಹಾಲೆಲೂಯಾ. ಥ್ಯಾಂಕ್ ಯು ಫಾದರ್. ಎಷ್ಟು ಪ್ಲ್ಯಾನ್ ಮಾಡ್ತಾ ಇದ್ದಾರೆ ನೀವು ಲೈಫ್ದಲ್ಲಿ, ಎಜುಕೇಷನ್ ಬಗ್ಗೆ, ಜಾಬ್ಸ್ ಬಗ್ಗೆ. ದೇವರು ನಿಮ್ಮ ಜೊತೆ ಒಳ್ಳೇದು ಕೊಡಲಿಕ್ಕಿದ್ದಾನೆ. ಹಾಲೆಲೂಯಾ. ಯಾರಾದ್ರೆ ಕೈ ಎತ್ತುದು, ಐ ವಿಲ್ ಪ್ರೇ ಫಾರ್ ಯು. ಥ್ಯಾಂಕ್ ಯು ಫಾದರ್. ಥ್ಯಾಂಕ್ ಯು ರಾಜೇಶ್ ಸಿಸ್ಟರ್. ಮುಟ್ಟು ರಾಜನೇ ಸ್ತೋತ್ರ ಸ್ತೋತ್ರ ರಾಜನ. ದೇವರು ಒಳ್ಳೇದೇ ಕೊಡಲಿಕ್ಕಿದ್ದಾನೆ ನಮ್ಮ ಜೀವಿತದಲ್ಲಿ. ಸ್ವಲ್ಪ ನೀವು ತಾಳ್ಮೆಯಿಂದ ನಂಬಿಕೆಯಿಂದ ಮುಂದೆ ಹೋಗಬೇಕು. ದೇವರನ್ನು ಪ್ರತಿಯೊಂದು ವಿಷಯದಲ್ಲೇ ಪ್ರತಿಯೊಂದು ವಿಷಯದವರು ಕೇಳಿಕೊಂಡು ಮುಂದೆ ಹೋಗಬೇಕಾಗಿದೆ. ಹಾಲೆಲೂಯಾ. ದೇವರ ಚಿತ್ತ ಯಾವುದಿದೆ ಅಂತ ತಿಳಿದುಕೊಂಡು ಮುಂದೆ ಹೋಗುವುದಾದರೆ ದೇವರು ನಿಮ್ಮ ಭವಿಷ್ಯದ ಒಳ್ಳೆಯದನ್ನೇ ಇಟ್ಟಿದ್ದಾನೆ. ಹಾಲೆಲೂಯಾ. ಒಳ್ಳೆಯದನ್ನೇ ಇಟ್ಟಿದ್ದಾನೆ. ಹಾಲೆಲೂಯಾ. ನೀವು ಊಹಿಸೋದಕ್ಕಿಂತಲೂ ಬೆಳೆದಕ್ಕಿಂತಲೂ ಅಧಿಕವಾಗಿ ದೇವರ ಚಿತ್ತದಲ್ಲಿ ಕೊಡುವಂಥ ದೇವರಾಗಿದ್ದಾನೆ. ಥ್ಯಾಂಕ್ ಯು ಫಾದರ್. ಥ್ಯಾಂಕ್ ಯು ಫಾದರ್. ಥ್ಯಾಂಕ್ ಯು ಫಾದರ್. ಹಾಲೆಲೂಯಾ. ಈಗ ನಾನು ನೋಡ್ತಾ ಇದ್ದಾನೆ, ಇಷ್ಟು ಬಂದಿರುವ ಎಲ್ಲ ಮಕ್ಕಳ ಜೀವಿತದಲ್ಲಿ ಈ ವರ್ಷದಲ್ಲಿ ಹೊಸ ಹೊಸ ನೀವು
ಹೊಸ ಹೊಸ ಕಾರ್ಯಗಳು ನೋಡ್ಲಿಕ್ಕಿದ್ದೀರಿ. ಹಾಲೆಲೂಯಾ. ಹೊಸ ಹೊಸ ವಿಷಯಗಳನ್ನು ಕೇಳಲಿಕ್ಕೆ ಇದ್ದೀರಿ. ಹಾಲೆಲೂಯಾ. ಒಳ್ಳೆ ಒಳ್ಳೆ ವಿಷಯ ಅದ್ಭುತಗಳನ್ನು ಕೇಳಲಿಕ್ಕಿದ್ದೀರಿ ಈ ವರ್ಷದಲ್ಲಿ. ಥ್ಯಾಂಕ್ ಯು ಫಾದರ್. ಹಾಲೆಲೂಯಾ. ಥ್ಯಾಂಕ್ ಯು ಫಾದರ್. ಥ್ಯಾಂಕ್ ಯು ಜೀಸಸ್. ಮನೆಯಲ್ಲಿ ಕುಟುಂಬದಲ್ಲಿ ಹೊಸ ಹೊಸ ಶುಭ ಕಾರ್ಯಗಳನ್ನು ನೀವು ಕೇಳಲಿಕ್ಕಿದ್ದೀರಿ ಈ ವರ್ಷದಲ್ಲಿ. ಹಾಲೆಲೂಯಾ. ಹಾಲೆಲೂಯಾ. ಕಳೆದ ವರ್ಷದಲ್ಲಿ ಯಾವ್ಯಾವ ಬಾಗಿಲು ಮುಚ್ಚಲ್ಪಟ್ಟಿದೆವೋ ಈ ವರ್ಷದಲ್ಲಿ ದೇವರು ನಿಮಗಾಗಿ ತೆರೀತಾದಾನೆ ಪ್ರೇರೆ. ಹಾಲೆಲೂಯಾ. ಇಷ್ಟು ವರ್ಷ ನೀವು ಮಾಡಿದ ಪ್ರಾರ್ಥನೆ ದೇವರು ಕೇಳಿದ್ದಾನೆ ಪ್ರೇರೆ. ಹಾಲೆಲೂಯಾ. ಪ್ರತಿಯೊಂದು ಪ್ರಾರ್ಥನೆ ದೇವರು ಈ ವರ್ಷದಲ್ಲಿ ಉತ್ತರ ಕೊಟ್ಟಿದ್ದಾನೆ ಪ್ರೇರೆ. ಹಾಲೆಲೂಯಾ. ಆತನ ಮಹಿಮೆ ನಿಮ್ಮ ಜೀವಿತದಲ್ಲಿ ನಿಮ್ಮ ಕುಟುಂಬದಲ್ಲಿ ನೋಡ್ಲಿಕ್ಕಿದ್ದೀರಿ ಈ ವರ್ಷದಲ್ಲಿ. ಥ್ಯಾಂಕ್ ಯು ಫಾದರ್. ಹಾಲೆಲೂಯಾ. 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 ಸೈತನ್ಗೆ ಅಪಜಯ ನೋಡ್ತಾ ಇದ್ದಾನೆ ಇಷ್ಟು ಕುಟುಂಬದಲ್ಲಿ ನಾನು. ಹಾಲೆಲೂಯಾ. ಸೈತನ್ ಎಷ್ಟೋ ಜೀವಿತವನ್ನು ನಾಶ ಮಾಡ್ಲಿಕ್ಕಿದ್ದಾನೆ. ಬಟ್ ದೇವರು ಈ ಕ್ಷಣ ನಿಮ್ಮ ಜೊತೆಲಿದ್ದು ನಿಮ್ಮ ಜಯವನ್ನು ಕೊಡ್ತಾ ಇದ್ದಾನೆ ಪ್ರೇರೆ. ಹಾಲೆಲೂಯಾ. ಸೈತನ್ಗೆ ಅಪಜಯ ನೋಡ್ತಾ ಇದ್ದಾನೆ ಈ ವರ್ಷದಲ್ಲಿ ನಾನು. ಹಾಲೆಲೂಯಾ. ಪ್ರತಿಯೊಂದು ವಿಷಯದಲ್ಲಿ, ನಿಮ್ಮ ವಿದ್ಯಾಭ್ಯಾಸದಲ್ಲಿ, ನೀವು ಮಾಡಿದ ಜಾಬ್ದಲ್ಲಿ, ನಿಮ್ಮ ಕುಟುಂಬದಲ್ಲಿ, ಪ್ರತಿಯೊಂದು ಬಿಸ್ನೆಸ್ದಲ್ಲಿ ಇರಬಹುದು, ಪ್ರತಿಯೊಂದು ವಿಷಯದಲ್ಲಿ ಸೈತನಿಗೆ ಅಪಜಯ ನೋಡ್ತಾ ಇದ್ದಾನೆ ನಾನು. ಹಾಲೆಲೂಯಾ. ಹಾಲೆಲೂಯಾ. ಯಾಕೆ ಗೊತ್ತಾ? ದೇವರು ನಿಮಗೆ ಜಯವನ್ನು ಕೊಡ್ತಾ ಇದ್ದಾನೆ ಪ್ರಿಯರೇ. ಹಾಲೆಲೂಯಾ. ಇದು ನಮ್ಮ ಬಲವಲ್ಲ, ನಮ್ಮ ಶಕ್ತಿಯಲ್ಲ, ಕೇವಲ ಆತನ ಕೃಪೆಯಾಗಿದೆ ಪ್ರಿಯರೇ, ಆತನ ಪ್ರೀತಿಯಾಗಿದೆ ಪ್ರಿಯರೇ. ಹಾಲೆಲೂಯಾ. Thank you, Father. Hallelujah. Thank you, Jesus. Hallelujah. Thank you, Father. Hallelujah. ಎಷ್ಟೋ ಜನ ಹೀಲಿಂಗ್ಸ್ ನೋಡ್ತಾ ಇದ್ದಾನೆ ಈ ವರ್ಷದಲ್ಲಿ. ಎಷ್ಟೋ ಜನರಿಗೆಲ್ಲ ಫಿಸಿಕಲ್ ಹೀಲಿಂಗ್ ನೋಡ್ತಾನೆ, ಸ್ಪಿರಿಚುವಲ್ ಹೀಲಿಂಗ್ ನೋಡ್ತಾ ಇದ್ದಾನೆ. ಹಾಲೆಲೂಯಾ. ಹೀಲಿಂಗ್ ಅನ್ನುವ ಓನ್ಲಿ ಫಿಸಿಕಲ್, ಭೌತಿಕ ಒಂದು ಆರೋಗ್ಯವಷ್ಟಲ್ಲ ಪ್ರೇರೆ, ಆತ್ಮಿಕದ ಆರೋಗ್ಯನ ನೋಡ್ತಾ ಇದ್ದಾನೆ. ಹಾಲೆಲೂಯಾ. ಆತ್ಮಿಕ ಬೆಳೆಯುವುದನ್ನು ನೋಡ್ತಾ ಇದ್ದಾನೆ ಈ ವರ್ಷದಲ್ಲಿ ಎಷ್ಟೋ ಜನ ಜೀವಿತದಲ್ಲಿ. ಹಾಲೆಲೂಯಾ. ಹಾಲೆಲೂಯಾ. ಎಷ್ಟು ಜನರು ತನ್ನ ಆತ್ಮಿಕವಾಗಿ ಬಿದ್ದು ಹೋಗಿದ್ದಾರೆ, ಕೆಲಷ್ಟು ವಿಷಯದಲ್ಲಿ ಬಿದ್ದು ಹೋಗಿದ್ದಾರೆ. ಜಯಿಸ್ಲಿಕ್ಕೆ ಆಗ್ತಾ ಇಲ್ಲ, ಸ್ಥಿರವಾಗಿ ನಿಲ್ಲುವುದಕ್ಕಾಗ್ತಾ ಇಲ್ಲ. ಅಂಥವ್ರು ಈ ವರ್ಷದಲ್ಲಿ ದೇವ್ರು ನಿಮ್ಗೆ ನಿಲ್ಲಿಸ್ತಾ ಇದ್ದಾನೆ. ಹಾಲೆಲೂಯಾ. ಈ ವರ್ಷದಲ್ಲಿ ನಿಮ್ಗೆ ನಿಲ್ಲಿಸ್ತಾ ಇದ್ದಾನೆ. ಈ ವರ್ಷದಲ್ಲಿ ನಿಲ್ಲಿಸ್ತಾ ಇದ್ದಾನೆ, ತನ್ನ ಆತ್ಮದ ಮೂಲಕವಾಗಿ ನಿಲ್ಲಿಸ್ತಾ ಇದ್ದಾನೆ. ಥ್ಯಾಂಕ್ ಯು ಫಾದರ್. ಥ್ಯಾಂಕ್ ಯು ಫಾದರ್. ಥ್ಯಾಂಕ್ ಯು ಜೀಸಸ್. ರಾಜನೇ, ನಮ್ಮೆಲ್ಲರನ್ನು ನಡೆಸಿದ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ಸ್ತೋತ್ರ ರಾಜ. ನಮ್ಮೆಲ್ಲರನ್ನು ರಾಜನ ಕ್ಷಣದಲ್ಲಿ ರಾಜನೇ ನಡೆಸಿಕೊಂಡು ನಮ್ಮ ಜೊತೆ ಮಾತನಾಡಿದಕ್ಕಾಗಿ ಸ್ತೋತ್ರ. ಕೇವಲ ನಿನಗೊಬ್ಬನಿಗೆ ಮಹಿಮೆಯಾಗಲಿ ರಾಜನೇ. ರಾಜ, ಕೇವಲ ನಿನಗೊಬ್ಬನಿಗೆ ಮಹಿಮೆಯಾಗಲಿ ರಾಜನೇ. ಸ್ತೋತ್ರ. 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 ಸ್ತೋತ್ರ ರಾಜನೇ. ಇನ್ನು ಯಾರ್ಯಾರು ಬರಲಿಲ್ಲ ರಾಜನೇ, ಪ್ರತಿಯೊಬ್ಬರನ್ನು ಆಶೀರ್ವದಿಸು ರಾಜನೇ. ನಿನ್ನ ಸಂಧಿಗೆ ನೀ ನಡೆಸು ರಾಜನೇ. ಸ್ತೋತ್ರ ರಾಜನೇ. ಎಲ್ಲ ಶೋಧನೆ ದೂರ ಮಾಡಿ ರಾಜನೇ. ಸ್ತೋತ್ರ. ಸ್ತೋತ್ರ ರಾಜನೇ. ಸೇವೆಗೆ ಹೋಗಿರುವಂಥ ರಾಜನೇ ಭಾವನ ಅಕ್ಕನವರು ಆಶೀರ್ವದಿಸು ರಾಜನೇ. ಅವರ ಸೇವೆಯನ್ನು ಸಹ ಆಶೀರ್ವದಿಸು ರಾಜನೇ. ಸ್ತೋತ್ರ ರಾಜನೇ. ನನ್ನ ಆತ್ಮದ ಇನ್ನೂ ನಡೆಸು ರಾಜನೇ. ಸ್ತೋತ್ರ ರಾಜನೇ. ಅವರ ಸೇವೆ ಇನ್ನೂ ಬೆಳೆಯಲಿ ರಾಜನೇ. ಸ್ತೋತ್ರ. ಹಾಲೆಲೂಯಾ. ರಾಜನೇ, ಯಾರಿದ್ರೆ ಇನ್ನೂ ರಾಜನೇ ನಿನ್ನ ಮಕ್ಕಳು ಬಂದು ರಾಜನೇ ಸ್ತುತಿಸುವಂತೆ, ಆರಾಧಿಸುವಂತೆ ಸಹಾಯ ಮಾಡು ರಾಜನೇ. ಪ್ರತಿಯೊಂದು ವಿಷಯದಲ್ಲಿ ಎಲ್ಲರಿಗೆ ಸಹಾಯ ಮಾಡೋಣ. ಸ್ತೋತ್ರ ರಾಜನೇ. ಹಾಲೆಲೂಯಾ. ಥ್ಯಾಂಕ್ ಯು ಫಾದರ್. ಥ್ಯಾಂಕ್ ಯು ಫಾದರ್. ಥ್ಯಾಂಕ್ ಯು ಫಾದರ್. ಈ ವರ್ಷದಲ್ಲ ಇನ್ನೊಂದು ನೋಡ್ತಾ ಇದ್ದಾನೆ, ಪರಿಶುದ್ಧಾತ್ಮನ ಅಭಿಷೇಕ. ಪರಿಶುದ್ಧಾತ್ಮ ಅಭಿಷೇಕ ಬರಲಿಕ್ಕಿದೆ ಈ ವರ್ಷದಲ್ಲೇ. ಎಷ್ಟೋ ಜನರನ್ನು ನೋಡ್ತಾ ಇದ್ದಾನೆ. ಹಾಲೆಲೂಯಾ. 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 ಥ್ಯಾಂಕ್ ಯು ಫಾದರ್. ಎಷ್ಟೋ ಜನರ ಅಭಿಷೇಕ ಸಲುವಾಗಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ದೇವರ ಆತ್ಮನ ಸಲುವಾಗಿ ಪ್ರಾರ್ಥನೆ ಮಾಡ್ತಾರೆ. ಈ ವರ್ಷದಲ್ಲೇ ದೇವರು ತನ್ನ ಆತ್ಮವನ್ನು, ಅಭಿಷೇಕವನ್ನು ನಿಮ್ಗೆ ನೀಡಲಿಕ್ಕಿದ್ದಾನೆ. ಹಾಲೆಲೂಯಾ. ನೀವು ಆತ್ಮದಿಂದ ಪ್ರಾರ್ಥನೆ ಮಾಡ್ತಾರೆ, ನೀವು ಆತ್ಮದಿಂದ ಪ್ರವಾದನೆ ಮಾಡ್ತೀರಿ, ನೀವು ಆತ್ಮದಿಂದ ಆರಾಧನೆ ಮಾಡ್ತೀರಿ. ಹಾಲೆಲೂಯಾ. ನೀವು ಆತ್ಮ ಪ್ರವಚನ ಮಾಡ್ತೀರಿ ಪ್ರೇಯರ್. ಹಾಲೆಲೂಯಾ. ಆ ಸ್ಥಾನದಲ್ಲಿ ದೇವರು ನಿಮ್ಗೆ ನಿಲ್ಲಿಸಲಿಕ್ಕಿದ್ದಾನೆ ಈ ವರ್ಷದಲ್ಲಿ. ಹಾಲೆಲೂಯಾ. ಅದಕ್ಕಾಗಿ ಒಂದು ವಿಷಯ ನಮ್ಗೆ ತಿಳಿಯಪಡಿಸ್ತಾ ಒಂದು ವಿಷಯ ನಾನು ತಿಳಿಯಪಡಿಸ್ತಾ, ಅದೇನೆಂದರೆ ನಿಮ್ಮ ಜೀವದ ಕಳೆದ ಜೀವದಲ್ಲಿ ಏನು ನಡೆದಿದೆ ಅದ್ರ ಬಗ್ಗೆ ಆಲೋಚನೆ ಮಾಡೋಕೆ ಹೋಗ್ಬೇಡ್ರಿ. ದೇವ್ರು ನಿಮ್ಮ ಜೀವದ ಮುಂದೆ ಏನು ಇಟ್ಟಿದ್ದಾನೋ ಅದರ ಬಗ್ಗೆ ಆಲೋಚನೆ ಮಾಡ್ರಿ. ಅದರ ಮೇಲೆ ಮನಸ್ಸಿಟ್ಟು, ಅದರ ಮೇಲೆ ಗುರಿಟ್ಟು ನೀವು ಮುಂದೆ ಸಾಕಬೇಕಾಗಿದೆ ಪ್ರೇಯರ್. ಹಾಲೆಲೂಯಾ. ನೀವು ಜಯವನ್ನು ನೋಡ್ತೀರಿ ಪ್ರೇಯರ್. ಹಾಲೆಲೂಯಾ. ಯಾಕಂದ್ರೆ ದೇವರು ನಂಬಿದ ಮಕ್ಕಳು ಎಂದಿಗೂ ಜಯವೇ ಇದೆ ಹೊರತು ಅಪಜಯವಿಲ್ಲ ಪ್ರೇಯರ್. ಹಾಲೆಲೂಯಾ. ಥ್ಯಾಂಕ್ ಯು ಫಾದರ್. ಥ್ಯಾಂಕ್ ಯು ಜೀಸಸ್. ರಾಜನೇ, ನಮ್ಮ ಪ್ರಾರ್ಥನೆ ಕೇಳಿದಕ್ಕಾಗಿ ಸ್ತೋತ್ರ ರಾಜನೇ. ರಾಜನೇ, ನಾವೆಲ್ಲ ನಮ್ಮ ಪ್ರಾರ್ಥನೆ ಕೇಳಿದಕ್ಕಾಗಿ ಸ್ತೋತ್ರ ರಾಜನೇ. ನಮ್ಮ ಪ್ರಾರ್ಥನೆ ಕೇಳಿ ರಾಜ ಉತ್ತರ ಕೊಟ್ಟಿದ್ದಕ್ಕಾಗಿ ನಾವು ನಂಬ್ತಾ ಇದ್ದೇವೆ ರಾಜನೇ. ನಂಬ್ತಾ ಇದ್ದೇವೆ ರಾಜನೇ. ಹಾಲೆಲೂಯಾ. ಎಷ್ಟು ಬಿಡುಗಡೆ ನೋಡ್ತಾ ಇದ್ದಾನೆ ರಾಜನೇ ಈ ಕಾಲದಲ್ಲಿ. ಹಾಲೆಲೂಯಾ. ಎಷ್ಟು ಜನರು ಬಿಡುಗಡೆ ನೋಡ್ತಾ ಇದ್ದಾನೆ ಈ ವರ್ಷದಲ್ಲಿ. ಹಾಲೆಲೂಯಾ. ಈ ಚರ್ಚಲ್ಲಿ ಇನ್ನೂ ಎಷ್ಟೋ ಜನ ಬಂದು ತುಂಬಿಕೊಳ್ತಾ ಇದ್ದಾರೆ. ಹಾಲೆಲೂಯಾ. ಸ್ಟ್ರೆಂತ್ ಇನ್ನೂ ಜಾಸ್ತಿ ಆಗ್ತಾ ಇದೆ ಈ ಚರ್ಚದಲ್ಲಿ ಬರೋ ದಿನಗಳಲ್ಲಿ. ಹಾಲೆಲೂಯಾ. ದೇವರು ಇನ್ನೂ ಹೊಸ ಹೊಸ ಸೇವಕರು ಇಲ್ಲಿ ಬರಲಿಕ್ಕಿದ್ದಾರೆ. ಹಾಲೆಲೂಯಾ. ಹೊಸ ಹೊಸ ಒಂದು ಟೀಚಿಂಗ್ಸ್ ನೀವು ಕೇಳಲಿಕ್ಕಿದ್ರಿ ಈ ಒಂದು ಆಲಯದಲ್ಲಿ ಬರೋ ದಿನಗಳಲ್ಲಿ ರಾಜನೇ. ಸ್ತೋತ್ರ ರಾಜನೇ. ಕೇವಲ ಒಂದು ದೇವರ ಆತ್ಮದ ಮೂಲಕವಾಗಿ ಪ್ರೇಯರ್. ಹಾಲೆಲೂಯಾ. ಥ್ಯಾಂಕ್ ಯು ಫಾದರ್. ಥ್ಯಾಂಕ್ ಯು ಫಾದರ್. ಥ್ಯಾಂಕ್ ಯು ಜೀಸಸ್. ಥ್ಯಾಂಕ್ ಯು ಜೀಸಸ್. ಈಗ ಪ್ರೇಯರ್ ಬರುವಾಗ ಕೆಲಷ್ಟು ಜನ ಈ ರೀತಿ ಪ್ರಾರ್ಥನೆ ಮಾಡ್ಕೊಂಡು ಬಂದಿದ್ದಾರೆ. ಏನು ಗೊತ್ತಾ? ದೇವರು ನನ್ನ ಜೊತೆಲಿ ಮಾತನಾಡು, ದೇವರು ನನ್ನ ಜೊತೆಲಿ ಮಾತನಾಡು ಅಂತೇಳಿ. ಗೊತ್ತ ಸ್ವಲ್ಪ ಜನ ಆತನ ಸ್ವರನ್ ಕೇಳಿದ್ದೀರಿ ನೀವು. ಯಾರಿದ್ದಾರೆ?
ಬರುವಾಗ ನೀವು ಪ್ರಾರ್ಥನೆ ಮಾಡ್ಕೊಂಬಂದಿರಿ. ಏನು ಗೊತ್ತಾ, ದೇವರೇ ಇವತ್ತು ನನ್ನ ಜೊತೆಲಿ ಮಾತನಾಡಪ್ಪ, ಇವತ್ತು ನಾನು ಸ್ವರ ಕೇಳಬೇಕಂತ ಯಾರಿದ್ದಾರೆ? ಹಲ್ಲೆಲೂಯಾ, ಥ್ಯಾಂಕ್ ಯು ಫಾದರ್. ಪ್ರಾರ್ಥನೆ ಮಾಡ್ಕೊಂಬಂದಿರಿ ಬರುವಾಗ ನೀವು, ವಿತ್ ಜಸ್ಟ್ ಪ್ರೇಯರ್, ದೇವ್ರ ನನ್ನ ಜೊತೆಲಿ ಮಾತನಾಡು ಅಂತ ಯಾರೇ ಇರ್ಬೇಕು ಕೈ ಎತ್ತಿರಿ. ನಮ್ದು ಯಾಸ್ ಹಲ್ಲೆಲೂಯಾ, ಥ್ಯಾಂಕ್ ಯು ಫಾದರ್, ಥ್ಯಾಂಕ್ ಯು ಫಾದರ್. ಆಚೆನೆ ಅಮ್ಮನ ಜೊತೆ ಮಾತನಾಡಿದಕ್ಕಾಗಿ ಸ್ತೋತ್ರ. ಯಾಸ್ ರಾಜ, ನೀವು ನಮ್ಮ ದೇವ್ರು ಮಾತನಾಡುವಂಥ ದೇವರಾಗಿದ್ದಾನೆ ಪ್ರೇಯರ್. ಹಲ್ಲೆಲೂಯಾ. ಆತ ನನ್ನ ಜೊತೆಲಿ ಮಾತನಾಡುವಂಥ ದೇವರಾಗಿದೆ, ಆತ ನಿಮ್ಮ ಜೊತೆಲಿ ಮಾತನಾಡುವಂಥ ದೇವರಾಗಿದ್ದಾನೆ, ಆತನ ಪ್ರತಿಯೊಬ್ಬ ಜೊತೆಯಲ್ಲಿ ಮಾತನಾಡುವಂಥ ದೇವರಾಗಿದೆ. ಯಾಕೆ ನಮ್ಮ ದೇವರು ಸಜೀವ ದೇವರಾಗಿದ್ದಾನೆ. ಈಸ್ ಅ ಗಾಡ್ ಒನ್ ಹೂ ಲೀವ್ಸ್. ಹಲ್ಲೆಲೂಯಾ. ನಮ್ಮ ದೇವರು ಸಜೀವವುಳ್ಳ ದೇವರಾಗಿದ್ದಾನೆ ಪ್ರೇರೆ. ಆತನ ಮಾತನಾಡುವಂಥ ದೇವರಾಗಿದ್ದಾನೆ ಪ್ರೇರೆ. ಹಲ್ಲೆಲೂಯಾ, ಥ್ಯಾಂಕ್ ಯು ಫಾದರ್. ಆಚೆನೆ ನಮ್ಮ ದೇವ್ರಿಗೆ ಅಸಾಧ್ಯವಾದದ್ದು ಏನೂ ಇಲ್ಲ ಪ್ರೇರೆ. ಹಲ್ಲೆಲೂಯಾ, ಏನಿಲ್ಲ. ಎಲ್ಲ ಚಪ್ಪಲ್ ದೇವ್ರು ಮೈ ಪಡಿಸೋಣ ಪ್ರೇರೆ. ಹಲ್ಲೆಲೂಯಾ. ದೇವ್ರ ಚಪ್ಪಲಿ ತಟ್ಟು ದೇವ್ರು ಮೈ ಪಡಿಸೋಣ ಪ್ರೇರೆ. ಹಲ್ಲೆಲೂಯಾ. ಆತನ ನಮ್ಮ ಮಧ್ಯದಲ್ಲಿದ್ದಾನೆ ಪ್ರೇರೆ. ಹಲ್ಲೆಲೂಯಾ. ಇವತ್ತು ನಾವು ಮನುಷ್ಯರು, ನಾನು ಮನುಷ್ಯ, ನೀವು ಮನುಷ್ಯರು, ಬಟ್ ನಮ್ಮ ದೇವರು ಆತ್ಮ ಸ್ವರೂಪಿಯಾಗಿದ್ದಾನೆ ಪ್ರೇರೆ. ಇವತ್ತು ನಾ ಮಾತಾಡಿದ್ರೆ ಸುಳ್ಳಾಗ್ಬೋದು, ಬಟ್ ದೇವ್ರು ಮಾತ್ರ ಎಂದಿಗೂ ಸುಳ್ಳಾಗೋದಿಲ್ಲ ಪ್ರೇರೆ. ನಿಂದು ನೆರವೇರುವಂಥದ್ದಾಗಿದೆ. ಭೂಮಿ ಆಕಾಶ ಗತಿಸಿ ಹೋದರೂ ನನ್ನ ಮಾತುಗಳು ಎಂದಿಗೂ ಗತಿಸಿ ಹೋಗೋದಿಲ್ಲ ಹೇಳಿದ್ದಾನೆ ಪ್ರೇರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಈ ವರ್ಷದಲ್ಲಿ ಎಷ್ಟೋ ಜನ ಕುಟುಂಬ ಸಂತೋಷ ನೋಡ್ತಾ ಇದ್ದಾನೆ. ಹಲ್ಲೆಲೂಯಾ. ಯಾಕೆಂದರೆ ಕಳೆದ ವರ್ಷದಲ್ಲಿ ಕೆಲಷ್ಟು ಕುಟುಂಬದಲ್ಲಿ ಜಗಳ, ಅಸಮಾಧಾನ, ಅಶಾಂತಿ ನೋಡಿದ್ದೇವೆ, ನೀವು ನೋಡಿದ್ದೀರಿ. ಬಟ್ ಈ ವರ್ಷ ನೀವು ದೇವರ ಕುಟುಂಬದಲ್ಲಿ ನಿಮಗೆ ಶಾಂತಿ ಕೊಡ್ಲಿಕ್ಕಿದ್ದಾನೆ. ನೀವೆಷ್ಟು ದುಃಖ ಪಟ್ಟಿದ್ದೀರಾ, ಎಷ್ಟು ಬಾಧೆ ಪಟ್ಟಿದ್ದೀರಾ, ಎಷ್ಟು ಕಣ್ಣೀರು ಸುರಿಸಿದಿರಲ್ಲ, ಅದೇ ಕುಟುಂಬದಲ್ಲಿ ಈ ವರ್ಷದಲ್ಲಿ ನೀವು ಸಂತೋಷ ನೋಡ್ಲಿಕ್ಕಿದ್ದೀರಿ. ಹಲ್ಲೆಲೂಯಾ. ನೀವು ಸಂತೋಷ ನೋಡ್ಲಿಕ್ಕಿದ್ದೀರಿ. ಹಲ್ಲೆಲೂಯಾ. ಕುಟುಂಬದ ದೇವರೊಂದು ಮಹಿಮೆ ನೋಡ್ಲಿಕ್ಕಿದ್ದೀರಿ, ದೇವರೊಂದು ಪ್ರಸನ್ನತೆ ನೋಡ್ಲಿಕ್ಕಿದ್ದೀರಿ. ಈ ವರ್ಷದಲ್ಲಿ ನಿಮ್ಮ ದುಃಖವನ್ನಿಗೆ ಆನಂದ ಆಗುವುದಂತ ಆ ಒಂದು ವಾಕ್ಯ ನಿಮ್ಮ ಕುಟುಂಬದಲ್ಲಿ ನೆರವೇರಲಿಕ್ಕಿದೆ ಈ ವರ್ಷದಲ್ಲಿ. ಹಲ್ಲೆಲೂಯಾ, ಥ್ಯಾಂಕ್ ಯು ಫಾದರ್. ಹಲ್ಲೆಲೂಯಾ, ಹಲ್ಲೆಲೂಯಾ, ಥ್ಯಾಂಕ್ ಯು ಫಾದರ್. ಹಲ್ಲೆಲೂಯಾ, ಥ್ಯಾಂಕ್ ಯು ಫಾದರ್. ಹಲ್ಲೆಲೂಯಾ. ಕೆಲಷ್ಟು ಕುಟುಂಬದ ನಾನು ಕೊರತೆಗಳು ನೋಡಿದ್ದೆ. ನಾವು ಕಳೆದ ವರ್ಷ ಭಾಳಷ್ಟು ನೀವು ಕಷ್ಟಪಟ್ಟಿದ್ರೆ, ಫೈನಾನ್ಷಿಯಲ್ ಭಾಳಷ್ಟು ಕಷ್ಟಪಟ್ಟಿದ್ರೆ, ಎಷ್ಟು ಕೊರತೆಗಳು ನೋಡಿದ್ದೆ ನಾನು. ಬಟ್ ಈ ವರ್ಷದಲ್ಲಿ ದೇವರು ಏನು ಮಾಡ್ತಾ ಇದ್ದಾನೆ ಗೊತ್ತಾ, ಆ ಕೊರತೆಗಳೆಲ್ಲ ನೀಗಿಸ್ತಾ ಇದ್ದಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ನೀವು ಕಳೆದ ವರ್ಷದಲ್ಲಿ ಎಲ್ಲರೂ ಕೇಳಿದ್ದೀರಿ, ನೀವು ಸಹಾಯಕ್ಕಾಗಿ ಕೈ ಚಾಚಿದರೆ. ಬಟ್ ಈ ವರ್ಷದಲ್ಲಿ ದೇವರು ನೀವು ಇತರೆ ಕೊಡುವಂಥ ದೇವರು ಮಾಡಲಿಕ್ಕಿದ್ದಾನೆ. ಹಲ್ಲೆಲೂಯಾ. ನೀವು ಕೊಡ್ಲಿಕ್ಕಿದ್ದೀರಿ. ಹಲ್ಲೆಲೂಯಾ, ಥ್ಯಾಂಕ್ ಯು ಫಾದರ್, ಥ್ಯಾಂಕ್ ಯು ಫಾದರ್. ನಿಮ್ಮ ಜೋಬಿ ಯಾವಾಗೂ ಖಾಲಿಯಾಗೋದಿಲ್ಲ. ಹಾಲಲ್ಲಿ ನಂಬಿಕೆಂದೇರೆ ನಿಮ್ಮ ಜೋಬಿ, ನಿಮ್ಮ ಅಕೌಂಟ್ ಯಾವಾಗೂ ಖಾಲಿಯಾಗೋದಿಲ್ಲ. ಯಾಕೆ ಗೊತ್ತಾ, ದೇವರು ಈ ವರ್ಷದಲ್ಲಿ ಹೊಸ ಹೊಸ ಕಾರ್ಯ ಮಾಡಲಿಕ್ಕಿದ್ದಾನೆ. ಹಾಲು ಯಶಲ್ಲಿ ಬರೆಯಲ್ಪಟ್ಟಿದೆ, ಈಗೋ ಹೊಸ ಕಾರ್ಯಗಳನ್ನು ಮಾಡಲಿಕ್ಕಿದ್ದೇನೆ, ಅವ ನೆರವೇರುವ ಸಮಯ ಬಂದಿದೆ. ದೇವರು ತಿಳಿಪಡಿಸ್ತಾ ಇದ್ದಾನೆ ಪ್ರೇರೆ. ಹಲ್ಲೆಲೂಯಾ, ಥ್ಯಾಂಕ್ ಯು ಫಾರ್. ಆ ಸಮಯ ಬಂದಿದೆ ಪ್ರೇಮ ಜೀವಿತದಲ್ಲಿ. ಹಲ್ಲೆಲೂಯಾ. ನೀವು ಎದು ನೋಡ್ತಿರೋ ಒಂದು ಸಮಯ ಬಂದಿದೆ, ಅದೇ 2026. ಹಲ್ಲೆಲೂಯಾ, ಹಲ್ಲೆಲೂಯಾ. ಈ ವರ್ಷದ ಬರೆದಿಟ್ಕೊಡ್ರಿ. ಇವತ್ತು ದೇವ್ರು ನಿಮ್ಮ ಜೊತೆ ಏನೇನು ಮಾತಾಡಿದೋ ಈ ವರ್ಷದಲ್ಲಿ ದೇವ್ರು ನೆರವೇರಿಸುವಂಥ ದೇವರಾಗಿದ್ದಾನೆ ಪ್ರೇರೆ. ಅದಕ್ಕಾಗಿ ಎಲ್ಲರನ್ನ ಗಟ್ಟಿಯಾಗಿ ಚಪ್ಪಾಳೆ ತಟ್ಟೋಣ ಪ್ರೇರೆ. ಹಲ್ಲೆಲೂಯಾ. ಎಲ್ಲರೂ ಗಟ್ಟಿಯಾಗಿ ಚಪ್ಪಾಳೆ ತಟ್ಟೋಣ ಪ್ರೇರೆ. ಹಲ್ಲೆಲೂಯಾ. ಯಾಕೆ ಗೊತ್ತಾ, ನಮ್ಮ ದೇವ್ರು ವಾಗ್ದಾನ ನೆರವೇರಿಸುವಂಥ ದೇವರಾಗಿದ್ದಾನೆ. ನಮ್ಮ ದೇವ್ರಿಗೆ ಅಸಲು ಏನಿಲ್ಲ ಪ್ರೇರೆ. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಹಲ್ಲೆಲೂಯಾ, ಥ್ಯಾಂಕ್ ಯು ಫಾದರ್, ಥ್ಯಾಂಕ್ ಯು ಜೀಸಸ್. ರಾಜ ಇಷ್ಟು ನಮ್ಮ ಜೊತೆ ಮಾತನಾಡಿದಕ್ಕಾಗಿ ಸ್ತೋತ್ರ, ಸ್ತೋತ್ರ, ಸ್ತೋತ್ರ ರಾಜನೇ, ಸ್ತೋತ್ರ ರಾಜನೇ. ಪ್ರತಿಯೊಬ್ಬನ ರಾಜ ಶಾರೀರಿಕವಾಗಿ, ಮಾನಸಿಕವಾಗಿ, ಆರ್ಥಿಕವಾಗಿ ರಾಜನೇ ಪ್ರತಿಯೊಬ್ಬನ ಆಶಯ ಪಡಿಸಿದ್ದಕ್ಕಾಗಿ ಸ್ತೋತ್ರ, ಬಲಪಡಿಸಿದ್ದಕ್ಕಾಗಿ ಸ್ತೋತ್ರ ರಾಜನೇ. ನಿನ್ನ ಚಿತ್ತ ಉದ್ದೇಶ ಪ್ರತಿಯೊಬ್ಬ ಜೊತೆ ನೆರವೇರಿಸಬೇಕಾಗಿ ಯೇಸುವಿನ ಮುದ್ದಾದ ನಾಮದಲ್ಲಿ ಬೇಡಿದ್ದೇವೆ ತಂದೆ, ಆಮೇನ್. ಹಲ್ಲೆಲೂಯಾ. ಎಸೆಲ್ಲ ಕೂತ್ಕೊಳ್ಳೋಣ ಪ್ರೇರ. ಹಲ್ಲೆಲೂಯಾ, ಥ್ಯಾಂಕ್ ಯು ಫಾದರ್, ಥ್ಯಾಂಕ್ ಯು ಜೀಸಸ್. ಹಲ್ಲೆಲೂಯಾ. ಎಷ್ಟು ಜನ ಸಂತೋಷವಾಗಿದ್ದೀರಿ ಇವತ್ತು? ಎಷ್ಟು ಜನ ಸಂತೋಷವಾಗಿದ್ದೀರಿ? ಹಲ್ಲೆಲೂಯಾ. ಎಷ್ಟು ಜನ ದೇವರ ಒಂದು ಸನ್ನಿಧಿ ಪ್ರಸನ್ನತೆ ಅನುಭವಿಸಿದ್ದಾರೆ ಇವತ್ತು? ಹಲ್ಲೆಲೂಯಾ, ಹಲ್ಲೆಲೂಯಾ. ಎಷ್ಟು ಜನ ಆತನ ಸ್ವರವನ್ನು ಕೇಳಿದ್ದೆ? ನನ್ನ ಸ್ವರ ಅಲ್ಲ, ದೇವರ ಸ್ವರವನ್ನು. ಇವತ್ತು ದೇವ್ರು ನನ್ನ ಜೊತೆ ಮಾತನಾಡಿದ್ದಾನೆ. ಆ ಮಾತು ಕೇಳಿದ ತಕ್ಷಣ ನಿಮ್ಮಲ್ಲಿ ಒಂದು ಧೈರ್ಯ, ಒಂದು ಬಲ, ಒಂದು ನಿರೀಕ್ಷಣೆ, ಒಂದು ನಂಬಿಕೆ ನಿಮ್ಮಲ್ಲಿ ಹುಟ್ಟಿರುತ್ತೆ. ಎಷ್ಟು ಜನಲಾಗಿದೆ ಇವತ್ತು? ಎಷ್ಟು ಜನ ಈ ಅನುಭವದಲ್ಲಿ ಹೋಗಿದ್ದೀರಿ? ಹಲ್ಲೆಲೂಯಾ. ಸಿಸ್ಟರ್ ಹೋಗಿದ್ದಾರೆ, ಅಜ್ಜಿಯವರು ಹೋಗಿದ್ದಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ನೋಡ್ರಿ, ನಮ್ಮ ದೇವ್ರು ಮಾತನಾಡುವಂಥ ದೇವರಾಗಿದ್ದಾನೆ. ನಾ ಪ್ರತಿ ಸಲ ಹೇಳ್ತೇನೆ, ನಮ್ಮ ದೇವರು ಮಾತನಾಡುವಂಥ ದೇವ್ರು. ಇಲ್ಲಿ ಯಾರೇ ಇರ್ಬೋದು ರೀ, ಇವತ್ತು ನಾನು ಇರ್ಬೋದು, ನಾಳೆ ಬೇರೆ ಸೇವಕರು ಇರ್ಬೋದು, ಬಟ್ ಮಾತಾಡೋ ದೇವ್ರು ಮಾತ್ರ. ಹಲ್ಲೆಲೂಯಾ. ನಾನು ಮನುಷ್ಯ, ನೀವು ಮನುಷ್ಯರು, ಹೌದಲ್ರಿ? ಬಟ್ ದೇವರು ಆತ್ಮಸ್ವರೂಪಿಯಾಗಿದ್ದಾನೆ.
ದೇವರು ಮಾತನಾಡುವಂಥ ದೇವರು ಒಂದು ಸರಿ ದೇವರು ಮಾತನಾಡಿದ್ರೆ ಆತನು ನೆರವೇರಿಸುವಂಥ ದೇವರಾಗಿದ್ದಾನೆ. ಹಲ್ಲೆಲೂಯಾ. ಆತನು ವಾಗ್ದಾನ ಮಾಡಿ ಆ ವಾಗ್ದಾನವನ್ನು ನೆರವೇರಿಸುವಂಥ ದೇವರಾಗಿದ್ದಾನೆ ನನ್ನ ದೇವರು. ಹಲ್ಲೆಲೂಯಾ, ಹಲ್ಲೆಲೂಯಾ. ನಮ್ಮ ದೇವರು ಯಾರು ಗೊತ್ತಾ? ವಾಗ್ದಾನವನ್ನು ನೆರವೇರಿಸುವಂತಹ ದೇವರು. ಇದು ನಾವು ಯಾವಾಗಲೂ ಅರ್ಥ ಮಾಡಿಕೊಳ್ಬೇಕು. ಹಾಕೋರೆ ನೋಡ್ರಿ, ಯಾವಾಗ ದೇವರೊಂದು ಪ್ರಾಮಿಸ್ ಮಾಡ್ತಾನೆ, ಓಕೆ, 100% ದೇವರು ಆ ವಾಗ್ದಾನ ನೆರವೇರಿಸ್ತಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಅಬ್ರಹಾಮ ದೇವರು ಯಾವಾಗ ವಾಗ್ದಾನ ಮಾಡಿದ್ದಾರೆ? ಎಷ್ಟು ವರ್ಷದಲ್ಲಿ ವಾಗ್ದಾನ ಮಾಡಿದೆ ಹೇಳ್ರಿ? ಎಷ್ಟನೇ ವಯಸ್ಸಿನಲ್ಲೇ ದೇವರು ಬಂದು ಅಬ್ರಹಾಂ ಜೊತೆ ಮಾತಾಡ್ತಾನೆ, ಈ ಮಗು ಕೊಡ್ತೇನೆ, ಆ ದೊಡ್ಡ ಸಂತಾನ ನೀನು ಮಾಡ್ತೇನೆ ಅಂತೇಳಿ. 85, 95? ಎಷ್ಟು ವರ್ಷ ನಂತರ ಇಸ್ಸಾಕ್ ಕೊಟ್ಟಿದ್ದಾರೆ ಅಬ್ರಾಮ್ಗೆ? ವಾಗ್ದಾನ ಮಾಡಿದ್ದೆ ಯಾವಾಗ? ಎಷ್ಟು ವರ್ಷ ನಂತರ ಇಸ್ಸಾಕ್ ಕೊಟ್ಟಿದ್ದೆ ಹೇಳ್ರಿ? 25 ಮನಸ್ಸು ಮಾಡ್ರ 100ರಲ್ಲಿ ಎಷ್ಟಾಗ್ತೈತೆ? ಅಂದ್ರೆ ಯಾವಾಗ ವಾಗ್ದಾನ ಮಾಡಿದ್ದ ದೇವರು? 75. ಅಲ್ವಿಯಾ? 75 ಏಜ್ ಇರುವಾಗ ದೇವರು ಅಬ್ರಹಾಂ ಜೊತೆ ಮಾತಾಡ್ತಾನೆ. ಮಾತಾಡೇನಂತಾನೆ? ಅಬ್ರಹಾಂ, ನೀ ಏನ್ ಮಾಡು, ನಕ್ಷತ್ರಗಳನ್ನ ನೋಡು, ಜಸ್ಟ್ ಕಮ್ ಔಟ್, ಹೊರಗಡೆ ಬಾ, ಏನ್ ಮಾಡು, ಹೊರಗಡೆ ಬಂದ್ಬಿಡು, ನಕ್ಷತ್ರಗಳು ಇನಿಸು. ಅಬ್ರಹಾಂ ಅಂತಾನೆ, ದೇವ್ರಿಗೆ ನಂಗೆ ಇನಿಸ್ಲಿಕ್ಕೆ ಆಗ್ತಾ ಇಲ್ಲ, ಅದೇ ರೀತಿಯಾಗಿ ನಾನು ಏನ್ ಮಾಡ್ತೀನಿ, ನಿನ್ನನ್ನು ಆಶೀರ್ವದಿಸುವೆನು. ಹಲ್ಲೆಲೂಯಾ. ವಾಗ್ದಾನ ಮಾಡಿದ್ದಾನೆ, ಬಟ್ ಅಲ್ಲಿ ಯಾರಿಲ್ಲ, ಸಂತಾನವಿಲ್ಲ. ಅರ್ಥ ಹೇಳಿದ್ದು? ಎಷ್ಟೋ ಸಾರಿ ದೇವ್ರಿಗೆ ಪ್ರಾಮಿಸ್ ಮಾಡ್ತಾನೆ, ವಾಗ್ದಾನ ಮಾಡ್ತಾನೆ, ಅದು ನಮ್ಗೆ ಇದು ಏನಂದ್ರೆ ನಮ್ಗಲ್ಲಿ ಸೂಚನೆ ಕಂಡು ಬರೋದಿಲ್ಲ. ಎಷ್ಟೋ ಸಾರಿ ಅಲ್ಲಿ ನಮ್ಗೆ ದಾರಿ ಕಂಡು ಬರೋದಿಲ್ಲ, ಮಾರ್ಗ ಕಂಡು ಬರೋದಿಲ್ಲ. ನಾವು ಅನ್ಕೊಂತೀವಿ ಇದು ಹೇಗೆ ಸಾಧ್ಯ? ಹೌದಲ್ರಿ? ಇದಂತೂ ಅಸಾಧ್ಯ, ನಂಗೆ ಮಾರ್ಗ ಯಾವುದು ಕಾಣ್ತಾನೇ ಇಲ್ಲ, ಯಾವ ದಾರಿ ಕಾಣ್ತಾನೆ ಇಲ್ಲ, ಇದು ಹೇಗೆ ಸಾಧ್ಯ? ಹೌದಲ್ರಿ? ಎಷ್ಟು ಸಲ ನಾವು ಪ್ರಶ್ನೆ ಮಾಡ್ಕೊಂತೇವೆ. ದೇವ್ರು ಪ್ರಾಮಿಸ್ ಮಾಡುವಾಗ ನಾವು ಸಿಚುವೇಶನ್ ನೋಡ್ತಾ ಇರ್ತೀವಿ ಯಾವಾಗಲೂ. ಅರ್ಥ ಹೇಳಿದ್ದು? ಪ್ರತಿಯೊಬ್ಬರು ನೋಡ್ರಿ, ಯಾರ್ಯಾರು ದೇವ್ರ ಸನ್ನಿಧಿಗೆ ಬರ್ತಾರೆ, ಪ್ರತಿಯೊಬ್ಬರು ದೇವ್ರ ಒಂದು ವಾಗ್ದಾನ ಮಾಡ್ತಾನೆ, ಅವ್ರ ಜೊತೆ ಮಾತಾಡ್ತಾನೆ, ದೇವ್ರು ಅದ್ಭುತ ಮಾಡ್ಲಿಕ್ಕೆ ಅದನ್ನು ಸಿದ್ಧವಾಗಿರ್ತಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಸೊ ದೇವ್ರು ವಾಗ್ದಾನ ಮಾಡುವಾಗ ನಾವು ಸಿಚುವೇಶನ್ ನೋಡಬಾರ್ದು ಯಾವಾಗಲೂ. ನಾವೇನು ಮಾಡ್ತೇವೆ, ಪ್ರತಿ ಸಾರಿ ಸಿಚುವೇಶನ್ ನೋಡಿ ನಾವು ಫೇಲ್ ಆಗ್ತೇವ್ರೆ. ಸಿಚುವೇಶನ್ ನೋಡಿ, ಪರಿಸ್ಥಿತಿಯಲ್ಲಿ ನೋಡಿ ನಾವೇನು ಮಾಡ್ತೇವೆ, ಫೇಲ್ ಆಗ್ಬಿಡ್ತೇವೆ. ಅದಕ್ಕೆ ಆ ವಾಗ್ದಾನ ಎಷ್ಟೋ ಸಾರಿ ನಮ್ಮ ಜೀವಿತದಲ್ಲಿ ನೆರವೇರುವುದಿಲ್ಲ. ಗೊತ್ತಾಯ್ತು ನಿಮ್ಗೆ? ನೋಡ್ರಿ, ಐಗುಪ್ತ ದೇಶದಿಂದ ಬರುವಾಗ ಎಷ್ಟು ಲಕ್ಷಾನುಗಟ್ಟಲೆ ಇಸ್ರಾಯೇಲ್ ಜನರಿದ್ರು, ಬಟ್ ಕಾನಾನ್ ದೇಶಕ್ಕೆ ಸೇರಿದ ಎಷ್ಟು ಜನ? ಸ್ವಲ್ಪ ಜನ ಮಾತ್ರ. ಗೊತ್ತಾಯ್ತು ನಿಮ್ಗೆ ಹೇಳಿದ್ದು? ಗೊತ್ತಾಯ್ತು ಹೇಳಿದ್ದು? ದೇವ್ರು ವಾಗ್ದಾನ ಎಲ್ಲರಿಗೂ ಮಾಡಿದ್ದಾನಲ್ರಿ? ವಾಗ್ದಾನ ಎಲ್ಲರಿಗೂ ಮಾಡಿದ್ದಾನೆ, ಬಟ್ ಪ್ರವೇಶಿಸಿ ಎಷ್ಟು ಜನ ಪ್ರವೇಶ ಮಾಡಿದ್ದಾರೆ? ಸ್ವಲ್ಪ ಜನ. ಅಂದ್ರೆ ಪ್ರಾಮಿಸ್ ಏನಾಗಿದೆ, ಕೆಲವು ಜನದಲ್ಲಿ ನೆರವೇರಲಿಲ್ಲ. ಯಾಕೆ ನೆರವೇರಲಿಲ್ಲ ಹೇಳ್ರಿ? ಯಾಕೆ ಗೊತ್ತಾ? ಅಪನಂಬಿಕೆ. ಅವರು ಪರಿಸ್ಥಿತಿಗಳನ್ನು ನೋಡಿದ್ರು. ಅವರು ಗೊತ್ತಾ, ದೇವ್ರು ನಡೆಸ್ಕೊಳ್ಳುವಾಗ ಅವರು ಪರಿಸ್ಥಿತಿಯಲ್ಲಿ ನೋಡಿದ್ರು, ದೇವರ ಮಹತ್ಕಲ ನೋಡಿ ಸಹ ಅವರೆಷ್ಟೋ ಸಲ ಅಪನಂಬಿಕೆ ಬಂದವರು ಹೃದಯದಲ್ಲಿ. ಅಪನಂಬಿಕೆ, ಸಂದೇಹ ಪಟ್ರು. ಅದಕ್ಕಾಗಿ ದೇವ್ರಿಗೆ ಸಿಟ್ಟೇರೇನೋ ಅರ್ಧ ದಾರಿಯಲ್ಲಿ ಅವರೆಲ್ಲರೂ ನಾಶವಾಗಿ ಬಿಟ್ಟಿದ್ದಾರೆ ಪ್ರಿಯರೇ. ಅದೇ ರೀತಿ ನಾವು ಪ್ರತಿಯೊಬ್ಬರು ಒಂದು ವಿಷಯ ಹೇಳ್ತೇನೆ ನೋಡ್ರಿ, ದೇವ್ರು ಪ್ರತಿಯೊಬ್ಬರು ವಾಗ್ದಾನ ಮಾಡ್ತಾನೆ. ಗೊತ್ತಾ ನಿಮ್ಗೆ? ದೇವ್ರ ಹತ್ರ ಯಾರು ಬರ್ತಾರೆ, ದೇವ್ರು ಕೊಡ್ತಾನೆ, ಆಶೀರ್ವಾದ ಕೊಡ್ತಾನೆ, ವಾಗ್ದಾನ ಮಾಡ್ತಾನೆ. ಬಟ್ ಆ ವಾಗ್ದಾನ ನಾವು ಏನ್ ಮಾಡಬೇಕು, ಗಟ್ಟಿಯಾಗಿ ಹಿಡಿದುಕೊಳ್ಬೇಕಾಗಿದೆ. ಹಲ್ಲೆಲೂಯಾ. ಆ ವಾಗ್ದಾನ ನಮ್ಮ ಚಿತ್ತ ನೆರವೇರ್ಬೇಕಂದ್ರೆ ನಮ್ಮಲ್ಲಿ ನೋಡ್ರಿ ನಂಬಿಕೆ ಅಷ್ಟ, ನಂಬಿಕೆ ಜೊತೆ ನಮ್ಮ ಹೇಳಿ ತಾಳ್ಮೆ ಇರಬೇಕು. ಹಲ್ಲೆಲೂಯಾ, ಹಲ್ಲೆಲೂಯಾ. ಇವತ್ತು ನೋಡಿ, ದೇವ್ರು 2026 ಎಷ್ಟೋ ವಿಷಯಗಳ ಬಗ್ಗೆ ಮಾತಾಡಿದ್ದಾನೆ. ಚರ್ಚ್ ಬರುವ ಪ್ರತಿಯೊಬ್ಬ ಒಂದು ಫ್ಯಾಮಿಲಿ ಬಗ್ಗೆ, ಪ್ರತಿಯೊಬ್ಬ ಜೀವಿತಗಳ ಬಗ್ಗೆ, ಚರ್ಚ್ ಬಗ್ಗೆ ದೇವ್ರು ಮಾತಾಡಿದ್ದಾನೆ. ಇವು ನೆರವೇರ್ಬೇಕಂದ್ರೆ ನಾವೇನ್ ಮಾಡಬೇಕು? ಆ ಪ್ರಾಮಿಸ್ ಗಟ್ಟಿಯಾಗಿ ಹಿಡಿದುಕೊಳ್ಬೇಕು. ಹಲ್ಲೆಲೂಯಾ. ಆ ಗಟ್ಟಿ ನಂಬಿಕೆಯಿಂದ ಹೋಗ್ತಾ ಇರಬೇಕು. ಪ್ರತಿದಿನ ಎದ್ದ ತಕ್ಷಣ ಆ ವಾಗ್ದಾನ ನಮ್ಗೆ ನಮ್ಮ ಮೈಂಡಲ್ಲಿ ಬರಬೇಕು. ಹಲ್ಲೆಲೂಯಾ. ಸೈತಾನ್ ಬರ್ತಾನೆ, ಅದ್ರ ಬಗ್ಗೆ ಅಪೋಸಿಟ್ ಆಗಿ ನಮ್ಮಲ್ಲಿ ಫೀಡ್ ಮಾಡ್ತಾ ಇರ್ತಾನೆ ಯಾವಾಗಲೂ. ಇದೇಗೆ ಸಾಧ್ಯ? ಹೌದಲ್ರಿ? ಇದೇಗೆ ಸಾಧ್ಯ ಕಂಡು ಬರೋದಿಲ್ಲ. ಹೌದಲ್ರಿ? ಗೊತ್ತಾಯ್ತು ನಿಮ್ಗೆ? ಇದು ಒಂದು ಅಬ್ರಹಾಂ ಮತ್ತೆ ಸಾರಲ್ಲಿ ಇರ್ತಾರೆ. ಈ ವಿಷಯ ಕೇಳುವಾಗ ಸಾರಲ್ಲಿ ಎಲ್ಲಿರ್ತಾಳೆ? ಕೇಳ್ತಾ ಇರ್ತಾಳೆ. ಹೌದಲ್ಲ? ಹಾಗೆ ಏಜ್ ಎಷ್ಟಾಗಿರ್ತಾರೆ? ಭಾಳ ವಯಸ್ಸಾಗಿರ್ತೈತಾರೆ ಸಾರಾಳಿಗೆ. ಎಷ್ಟಾಗಿರ್ತಿದ್ರೆ? ಎಷ್ಟು ವಯಸ್ಸಾಗಿರ್ತೈತಿ? ಮುದುಕಿ ಆಗಿರ್ತಾಳೆ. ಸಾರಲ್ಲಿ ಮುದುಕಿ ಆಗಿದ್ಲು. ಓಕೆ, ಒಬ್ಬ ವ್ಯಕ್ತಿ ಬಂದ ಏನಂತ ಇದ್ದಾನೆ, ನೀವು ಬರೋ ವರ್ಷದಲ್ಲಿ ನಿಮಗೆ ಮಗು ಹುಟ್ಟೋದಂತೇಳಿ. ಅವಾಗ ಏನು ಮಾಡ್ತಾಳೆ ಸಾರಳು? ನಗ್ತಾಳಕ್ಕೆ.
ನಾನು ಮುದುಕಿ, ನಾ ಹೇಗೆ ಮಗುವನ್ನು ಗರ್ಭಧಾರಣೆ ಮಾಡಿ ಹೇಗೆ ಇರಬೇಕು ಅಂತ ಹೇಳಲ್ಲ, ಒಂದು ಸಂದೇಹ. ಅರ್ಥ ಹೇಳಿದ್ದು, ನಗ್ತಾಳಾಕೆ, ಪರಿಸ್ಥಿತಿ ನೋಡಿದ್ಲಕ್ಕೆ. ಸೊ ನಮ್ಮ ಜೊತೆಲಿ ಎಷ್ಟೋ ಸಾರಿ ನೋಡ್ರಿ, ವಿ ಶುಡ್ ನಾಟ್ ಲುಕ್ ಆಟ್ ದ ಸಿಚುವೇಶನ್ಸ್. ದೇವ್ರು ವಾಗ್ದಾನ ಮಾಡುವಾಗ, ದೇವ್ರ ಜೊತೆಲಿ ಮಾತನಾಡುವಾಗ ನಾವೇನು ಮಾಡ್ಬೇಕಂತೆ, ಆ ಪರಿಸ್ಥಿತಿಗಳನ್ನು ನೋಡಬಾರ್ದು. ನಾವು ಯಾವಾಗಲೂ ನಾವೇನು ನೋಡಬೇಕು, ವಾಗ್ದಾನ ಮಾಡಿದಂಥ ದೇವರನ್ನು ನೋಡಬೇಕು. ಹಲ್ಲೆಲೂಯಾ, ಹಲ್ಲೆಲೂಯಾ. ನಮ್ಮ ಫೋಕಸ್ ಎಲ್ಲಿರ್ಬೇಕಂದ್ರೆ ಜಸ್ಟ್ ಗಾಡ್, ದೇವ್ರ ಮೇಲೆ. ಅದಕ್ಕೆ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ಆತನ ಮೇಲೆ ದೃಷ್ಟಿ ಇಡುವವರು ಪ್ರಕಾಶವನ್ನು, ಯಾತನ ಮೇಲೆ ದೃಷ್ಟಿ ಇಡು, ದೇವ್ರ ಮೇಲೆ ಮಾತ್ರ. ಹಲ್ಲೆಲೂಯಾ. ದೇವ್ರ ಮೇಲೆ ಯಾರು ದೃಷ್ಟಿ ಇಡ್ತಾರೋ ಅವ್ರು ಏನು ಮಾಡ್ತಾರೆ, ಪ್ರಕಾಶವನ್ನು ಹೊಂದುವರು. ಹಲ್ಲೆಲೂಯಾ. ಇವತ್ತು ನಾವು ಫೋಕಸ್ ಇಲ್ಲಿ ಇಡಬೇಕು, ಫೋಕಸ್ ಇಲ್ಲಿ ಇಡಬೇಕು. ನಾವು ನಮ್ಮ ದೇವ್ರ ಇಡಬೇಕು ಯಾವಾಗಲೂ. ಓಕೆ, ದೃಷ್ಟಿ, ನಮ್ಮ ದೃಷ್ಟಿ ಇಡಬೇಕಾಗಿದೆ ಯಾವಾಗಲೂ. ಮಾರ್ನಿಂಗ್ ಎದ್ದ ತಕ್ಷಣ ರಾತ್ರಿ ಮಲಗೋ ತನಕಲ್ಲ ನಾವೇನು ಮಾಡ್ಬೇಕು ಗೊತ್ತಾ, ನಮ್ಮ ದೃಷ್ಟಿ ಕೇವಲ ದೇವ್ರ ಮೇಲೆ ಇಡಬೇಕು. ದೇವ್ರ ಮೇಲೆ, ಆತನ ವಾಗ್ದಾನಗಳ ಮೇಲೆ ಇಡಬೇಕು, ಆತನ ವಾಕ್ಯದ ಮೇಲೆ. ಪ್ರತಿ ದಿವಸ ಎಷ್ಟು ಜನ ವಾಕ್ಯ ಓದ್ತಾರೆ ಗೊತ್ತಿಲ್ಲ ನಂಗೆ. ಡೈಲಿ ಎಷ್ಟು ಜನ ವಾಕ್ಯ ಓದ್ತಾರೆ, ಎಷ್ಟು ಜನ ವಾಕ್ಯ ಧ್ಯಾನ ಮಾಡ್ತಾರೆ? ವಾಕ್ಯ ಓದ್ತಾರೆ, ಧ್ಯಾನ ಮಾಡ್ತಾರೆ, ವೆರಿ ಗುಡ್. ಮತ್ತೆ ವಾಕ್ಯ ಓದ್ತೀರಾ, ಧ್ಯಾನ ಮಾಡ್ತೀರಾ? ಎರಡು ಮಾಡ್ತೀವಿ, ವೆರಿ ಗುಡ್. ಮತ್ತೆ ಓದ್ತೀರಿ, ಓಕೆ. ಮತ್ತೆ ಉಳ್ಗಿದವರು ವಾಕ್ಯ ಓದ್ತೀರಿ, ಓಕೆ. ವಾಕ್ಯ ಓದ್ತೀರಿ. ವಾಕ್ಯ ಓದೋದಷ್ಟೇ ಅಲ್ಲ ನೋಡ್ರಿ, ಫಸ್ಟ್ ವಾಕ್ಯ ಓದಬೇಕು, ಸೆಕೆಂಡ್ ಧ್ಯಾನಿಸ್ಬೇಕು, ಮೂರನೇದು ವಾಕ್ಯವನ್ನು ಏನು ಮಾಡಬೇಕು ನಾವು, ಯು ಹ್ಯಾವ್ ಟು ಸ್ಪೀಕ್ ಔಟ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಆ ವಾಗ್ದಾನ ಪ್ರತಿದಿನ ನೀನು ಮಾತಾಡಬೇಕು. ಅರ್ಥ ಹೇಳಿದ್ದು, ಆ ವಾಗ್ದಾನ ಪ್ರತಿದಿನ ನೀವು ಘೋಷಣೆ ಮಾಡಬೇಕು. ಯು ಹ್ಯಾವ್ ಟು ಡಿಕ್ಲೇರ್ ಇಟ್ ಫ್ರಮ್ ಯುವರ್ ಮೌತ್. ಹಲ್ಲೆಲೂಯಾ. ಇವತ್ತು ನಮ್ಮ ರಕ್ಷಣೆ ಹೆಂಗೆ ಸಿಗ್ತಾ ಗೊತ್ತಾ ನಿಮ್ಗೆ? ಹೌ ವಿ ಗಾಟ್ ದ ಸ್ಯಾಲ್ವೇಷನ್? ಹೃದಯದಿಂದ ನಂಬಿ ಬಾಯಿಂದ ಹರಕೆ ಮಾಡುವಾಗ ನಮ್ಮ ರಕ್ಷಣೆ ಸಿಕ್ತು. ಹೌದಾ? ಅವಳು ಹೃದಯದಿಂದ ನಂಬಿದ ರಕ್ಷಣೆ ಆಗುವುದನ್ನು ಬರೆಯಲ್ಪಟ್ಟಿದ್ದ ವಾಕ್ಯದಲ್ಲಿ. ಹೃದಯ ನಂಬಿ ಬಾಯಿಂದ ಅರಿಕೆ ಮಾಡ್ಬೇಕು. ಏನಂದೇಳಿ, ಯೇಸು ಕ್ರಿಸ್ತ ನಿಜವಾದ ದೇವರಾಗಿದ್ದಾನೆ, ನನ್ನ ರಕ್ಷಕನಾಗಿದ್ದಾನೆ, ಓಕೆ, ನನ್ನ ವಿಮೋಚಕನಾಗಿದ್ದಾನೆ ಅಂತ ಹೇಳಿ ನಾವು ಹೃದಯದಲ್ಲಿ ನಾವು ನಂಬಿ ಅದನ್ನು ನಾವು ಬಾಯಿಂದ ಅರಿಕೆ ಮಾಡುವಾಗ ನಾವು ನರಕನ್ ತಪ್ಪಿಸ್ಕೊಂಡ್ಬಿಟ್ಟಿವ್ರೆ. ಇಷ್ಟೇ, ಎರಡು ವಿಷಯ ಯಾವಾಗ ಮಾಡಿದೆವು, ನಾವು ನರಕನ್ ತಪ್ಪಿಸಿ ಎಲ್ಲೋ ಪ್ರವೇಶ ಮಾಡಿದ್ದೀವಿ, ಈಗ ಪರಲೋಕದಲ್ಲಿ. ಹಲ್ಲೆಲೂಯಾ. ನಾವು ನೋಡ್ರಿ, ಈಗ ಕಣ್ಣು ಮುಚ್ಚಿದ ತಕ್ಷಣ ಎಲ್ಲೋ ಹೋಗ್ತೇವೆ ನಾವು, ದೇವ್ರ ಸನ್ನಿಧಿಗೆ ಹೋಗ್ಬಿಡ್ತೇವ್ರಿ ನಾವು. ಹಲ್ಲೆಲೂಯಾ. ನಾವು ನರಕಕ್ಕೆ ಹೋಗೋದಿಲ್ಲ. ಯಾಕೆ? ಕೇಳಿ, ಎರಡೇ ವಿಷಯ ನಾವು ಮಾಡಿದ್ದೀವಿ, ಹೃದಯ ನಂಬಿದ್ದೀವಿ, ಬಾಯಿಂದ ನಾವು ಅರಿಕೆ ಮಾಡಿದ್ದೇವೆ. ಇವತ್ತು ನಾವು ಒಂದು ವಿಷಯ ನಾನು ಹೇಳ್ಕೊಡ್ತೇನೆ, ನಿಮ್ಗೆ ಗೊತ್ತಾ? ನೀವು ವಾಕ್ಯವನ್ನು ಏನು ಮಾಡ್ಬೇಕಂದ್ರೆ ಓದ್ತಾ ಇದ್ದಾರೆ, ದಟ್ ಈಸ್ ಫಸ್ಟ್ ಸ್ಟೆಪ್. ಸೆಕೆಂಡ್ ಗೊತ್ತಾ, ವಾಕ್ಯ ಧ್ಯಾನಿಸಬೇಕು. ಅರ್ಥ ಹೇಳಿದ್ದು, ವಾಕ್ಯ ಧ್ಯಾನಿಸ್ಬೇಕಂದ್ರೆ ವಾಕ್ಯ ಓದಮೇ ಹೇಳಲ್ಲ, ಅದ್ರ ಬಗ್ಗೆ ನೀವು ಆಲೋಚನೆ ಮಾಡಬೇಕು, ಅದ್ರ ಬಗ್ಗೆ ಸ್ಟಡಿ ಮಾಡಬೇಕು. ಆ ವಾಕ್ಯವನ್ನು ಪರಿಶುದ್ಧಾತ್ಮ ಮೂಲಕವಾಗಿ ವಾಕ್ಯ ಓದುವಾಗ ಪರಿಶುದ್ಧ ದೇವರು ಆ ವಾಕ್ಯದೊಳಗೆ ಏನು ಮರ್ಮವಿದೆ, ಓಕೆ, ಅದ್ರಲ್ಲಿ ಏನದು ಸೀಕ್ರೆಟ್ಸ್ ಇದಾವೆ, ಆ ವಾಕ್ಯದಿಂದ ಕಡೆ ಏನೇನು ಅರ್ಥಗಳಿದಾವೆ, ಪರಿಶುದ್ಧ ನಾವೆಲ್ಲ ತಿಳಿಸ್ಕೊಡ್ತಾನೆ ಧ್ಯಾನ ಮಾಡುವಾಗ. ಹಲ್ಲೆಲೂಯಾ, ಹಲ್ಲೆಲೂಯಾ. ಸೊ ಥರ್ಡ್ ಸ್ಟೆಪ್ ಏನು ಗೊತ್ತಾ, ಇವತ್ತು ನಾನು ಒಂದು ವಿಷಯ ತಿಳಿಸ್ಕೊಡ್ತೇನೆ. ನೀವು ವಾಕ್ಯವನ್ನು ಘೋಷಣೆ ಮಾಡ್ಬೇಕು. ಯಾವಾಗ? ಪ್ರತಿದಿನ ವಾಕ್ಯ ಮಾತಾಡ್ರಿ. ಅರ್ಥ ಹೇಳಿದ್ದು, ಅರ್ಥ ಹೇಳಿದ್ದು. ನಮ್ಮ ಹೊರಗೆ ಎದ್ದ ತಕ್ಷಣ, ರಾತ್ರಿ ಮಲಗೋ ತಕ್ಷಣ ಅಲ್ಲ, ನಮ್ಮ ಮನಸ್ಸಿಗೆ ಬಂದಿದ್ದು ಮಾತಾಡ್ತೇವೆ. ನಾವು ಹೃದಯದಲ್ಲಿ ಏನು ತುಂಬಿಕೊಂಡು ಅವ ಮಾತಾಡ್ತಾ ಇರ್ತೀವಿ, ಬಟ್ ವಾಕ್ಯನ ಮಾತಾಡೋದಿಲ್ಲ. ಅದೇ ಫೇಲಿಯರ್ ನಮ್ದು. ವಾಕ್ಯನ ಮಾತನಾಡುವಾಗಲ್ಲ ಸೈತಾನ ಅಡಗು ಬಿಡ್ತಾನ್ರಿ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಸೊ ಇವತ್ತು ಟಾಪಿಕ್ ಏನಂದ್ರೆ, ನಾವು ವಾಕ್ಯವನ್ನು ಮಾತಾಡಬೇಕು. ಇಷ್ಟು ದಿವಸ ನೀವು ನೋಡ್ರಿ ವಾಕ್ಯನ ಕೇಳಬೇಕು, ಹೌದಲ್ರಿ? ವಾಕ್ಯವನ್ನು ಧ್ಯಾನಿಸಬೇಕು, ಕೇಳಿರ್ಬೋದು. ಇವತ್ತು ನಾನು ಒಂದು ಹೊಸ ಕಲಿಸ್ಕೊಡ್ತೀನಿ, ನೀವು ವಾಕ್ಯವನ್ನು ಘೋಷಣೆ ಮಾಡಬೇಕು. ಹಲ್ಲೆಲೂಯಾ. ಪ್ರತಿದಿನ ವಾಕ್ಯ ಮಾತಾಡ್ತಾ ಇರ್ಬೇಕು ನಾವು. ಹಲ್ಲೆಲೂಯಾ. ಪ್ರತಿದಿನ ವಾಕ್ಯ, ಪ್ರತಿ ಮಾರ್ನಿಂಗ್ ಎದ್ದ ತಕ್ಷಣ ರಾತ್ರಿ ಮಲಗೋ ತನಕ ಏನು ಮಾಡ್ಬೇಕಂದ್ರೆ ನೀವು ವಾಕ್ಯ ಮಾತಾಡ್ತಾ ಇರ್ಬೇಕು. ಯಾವ ವಾಕ್ಯ ಮಾತಾಡ್ತಾ ಇರುವಾಗಲ್ಲ ಏನಾಗ್ತದೆ ಗೊತ್ತಿರ್ರಿ, ಆ ವಾಕ್ಯ ಸ್ವರೂಪ ಧರಿಸ್ಕೊಂತಿದ್ದು. ಹಲ್ಲೆಲೂಯಾ. ಸ್ವರೂಪವನ್ನು ಧರಿಸಿಕೊಂಡು ನಮಗೆ ರಿಯಾಲಿಟಿ ಕಂಡು ಬರುತ್ತೆ ಅದು. ಹಲ್ಲೆಲೂಯಾ. ನಮ್ಮ ಜೊತೆ ಏನು ಬೇಕಲ್ಲ ಅದು ಕ್ರಿಯೇಟ್ ಮಾಡಿಬಿಡ್ತದೆ ಅದು ವಾಕ್ಯ. ಹಲ್ಲೆಲೂಯಾ. ನಾವು ಸಿಂಪಲ್ ಎಕ್ಸಾಂಪಲ್ ಹೇಳ್ತೀನಿ. ಆದಿಕಾಂಡ ಹೋದ್ರೆ, ಆದಿಕಾಂಡ 1ನೇ ಅಧ್ಯಾಯ 3ನೇ ವಚನ ಹೋದ್ರೆ ಯಾರಾದ್ರೂ? ಸಾಕಮ್ಮ. ನೋಡ್ರಿ, ದೇವ್ರು ಏನಂತ ಇದಾನೆ? ದೇವ್ರು ಬೆಳಕಾಗಲೆನ್ನಳು. ಹೌದಲ್ರಿ? ದೇವ್ರು ಯಾಕೆ ಮಾತಾಡ್ಬೇಕ್ರೆ? ದೇವ್ರು ಜಸ್ಟ್ ಕೈ ಮಾಡಿದ ತಕ್ಷಣ ಆಕಾಶ ಆಗ್ಬೋದಲ್ಲ? ಹೌದಲ್ರಿ? ನಮ್ಮ ದೇವ್ರು ಸರ್ವಶಕ್ತನ್ರಿ. ಕೈನು ಮಾಡೋ ಅವಶ್ಯಕತೆ ಅಲ್ಲ, ಮನಸ್ಸಲ್ಲಿ ಅಂದ್ಕೊಂಡ್ರ ತಕ್ಷಣ ಕ್ರಿಯೇಟ್ ಆಗ್ಬೋದಲ್ರಿ? ಎಲ್ಲ ಅರ್ಥ ಆಗ್ತದೆ ನಾ ಹೇಳೋದು? ಓಕೆ. ಇವತ್ತು ಒಂದು ಹೊಸ ವಿಷಯ ನೀವು ಕಲಿತಾ ಇದ್ದಾರೆ.
ಇದನ್ನು ಪ್ರಾಕ್ಟಿಕಲ್ ಮಾಡುವಾಗ ನಾನು ಅಂತ ಇದ್ದಾನೆ, ದೇವ್ರಿಗೆ ಏನು ವಾಗ್ದಾನ ಮಾಡಿದಾನೋ ಆ ವಾಗ್ದಾನ ನೀವು ನೋಡ್ತೀರಿ. ಹಲ್ಲುಯ್ಯ. ಆ ವಾಗ್ದಾನ ನಿಮ್ಮ ಜೊತೆಲಿ ನೆರವೇರ್ತೈತೆ. ಹಲ್ಲುಯ್ಯ. ದೇವರ ಮಹಿಮೆ ನೋಡ್ತೀರಿ. ಹಲ್ಲುಯ್ಯ. ಅಷ್ಟೇ ಅಲ್ಲದೆ ನೀವು ದೇವ್ರಿಗೆ ಎಷ್ಟೋ ಸಾಕ್ಷಿಗಳಾಗಿ ನಿಂತುಕೊಳ್ಳಿಕ್ಕೆ ಸಾಧ್ಯ ಇದು. ಹಲ್ಲುಯ್ಯ. ದೇವ್ರು ಏನು ಮಾಡ್ತಾ ಇದ್ದಾನೆ ಇಲ್ಲಿ? ಆಗ ದೇವರು ಬೆಳಕಾಗಲಿ ಅನ್ನಳು ಏನಾಯ್ತಂದ್ರೆ ಬೆಳಕಾತು. ಹಲ್ಲುಯ್ಯ. ದೇವ್ರು ಏನು ಮಾಡ್ತಾ ಇದ್ದಾನೆ? ಜಸ್ಟ್ ಸ್ಪೀಕಿಂಗ್. ದೇವ್ರು ಮಾತನಾಡುವಾಗ ಅಲ್ಲಿ ನೋಡ್ರಿ, ಬೆಳಕು ಕ್ರಿಯೇಟ್ ಮಾಡಿದ್ದು ಯಾರು ಗೊತ್ತಾ? ಪರಿಶುದ್ಧಾತ್ಮ ದೇವರು. ಹಲ್ಲುಯ್ಯ. ಈಗ ಸ್ವಲ್ಪ ಮುಂದ್ಗಡೆ ಹೋದ್ರೆ 1ನೇ ಅಧ್ಯಾಯದಿಂದ ಹ್ಮ್ 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 ಸಾಕು. ಪರಿಶುದ್ಧ ದೇವರು ಹೇಳಿದ್ದಾರೆ, ಈಗ ಜಲ ಸಮೂಹ ಮೇಲೆ ಪರಿಶುದ್ಧಾತ್ಮನ ಏನ್ ಮಾಡ್ತಾ ಇದ್ದಾನೆ? ಸಂಚಾರ ಮಾಡ್ತಾ ಇದ್ದಾನೆ. ಈಗ ದೇವ್ರು ಏನ್ ಮಾಡ್ತಾ ಇದ್ದಾನೆ? ಮಾತಾಡ್ತಾ ಇದ್ದಾನೆ. ದೇವ್ರೇನು ಮಾತಾಡ? ಬೆಳಕಾಗಲನ್ನುವಾಗ ಏನಾಯ್ತಲ್ಲೇ? ಬೆಳಕಾದು. ಹೇಗಾತಿದು? ಬಿಕಾಸ್ ಹೋಲಿ ಸ್ಪಿರಿಟ್, ದೇವರ ಆತ್ಮ ಆ ಬೆಳಕನ್ನು ಕ್ರಿಯೇಟ್ ಮಾಡ್ತಾರೆ. ಹಲ್ಲುಯ್ಯ. ಹಲ್ಲುಯ್ಯ. ಇವತ್ತು ನೋಡ್ರಿ, ನಾನ್ ಎಕ್ಸಿಸ್ಟೆನ್ಸ್ ಇರ್ತದೆ, ಅದ್ರ ಎಕ್ಸಿಸ್ಟೆಂಟ್ ಕ್ರಿಯೇಟ್ ಮಾಡ್ಬೇಕಂದ್ರೆ ನಾವೇನ್ ಮಾಡಬೇಕು? ನಾವು ಮಾತಾಡಬೇಕು. ದೇವ್ರ ವಾಕ್ಯನ ಮಾತಾಡು. ನೆಗೆಟಿವ್ ಥಿಂಗ್ಸ್ ಮಾತಾಡಬಾರ್ದು ಯಾವಾಗಲೂ. ಇವತ್ತು ನೋಡ್ರಿ, ದೇವ್ರಿಗೆ ವಾಗ್ದಾನ ಮಾಡಿದಾನ, ಆ ವಾಗ್ದಾನ ಪ್ರತಿದಿನ ನೀವೇನ್ ಮಾಡಬೇಕು? ಮಾತಾಡ್ತಾ ಇರಬೇಕು. ಸಿಚುವೇಶನ್ ಅಪೋಸಿಟ್ ನಡೀತಾ ಇರ್ತಾವ್ರೆ, ಅಪೋಸಿಟ್ ಆಗಿರ್ತಾವೆ. ಅರ್ಥ ಹೇಳಿದ್ದು, ಅಬ್ರಹಂಗೆ ಯಾವಾಗ ದೇವ್ರು ವಾಗ್ದಾನ ಮಾಡಿದ? 75 years ಇರುವಾಗ. ಅರ್ಥ ಹೇಳಿದ್ದು, ಅಬ್ರಹಂ ಹೋಗ್ತಾ 76 77 ಬಂತು, 80 ಬಂತು, 85 ಬಂತು, 90 ಬಂತು, ಮಕ್ಕಳಿಲ್ರಿ, ಮಕ್ಕಳಿಲ್ಲ. ಅರ್ಥ ಹೇಳಿದ್ದು. ಬಟ್ ಆದರೂ ಅಬ್ರಹಾಂ ತನ್ನ ವಿಶ್ವಾಸವನ್ನು ಕಳೆದುಕೊಂಡಿಲ್ಲ. ಹಲ್ಲುಯ್ಯ. ಅದನ್ನ ಗೊತ್ತಿದೆ, ವಾಗ್ದಾನ ಮಾಡಿದ ಅದನ್ನ ಯಾರು? ನಂಬಿಗಸ್ತನಾಗಿದ್ದಾನೆ. ಹಲ್ಲುಯ್ಯ. ಹಲ್ಲುಯ್ಯ. ಇವತ್ತು ಅಬ್ರಹಾಂಗೆ ಮಾಡಿದ ಒಂದು ವಾಗ್ದಾನ ದೇವ್ರು ಪ್ರತಿಯೊಬ್ಬರು ದೇವ್ರು ಒಂದು ವಾಗ್ದಾನ ಮಾಡಿದ್ದಾನೆ. ಗೊತ್ತಾ ನಿಮ್ಗೆ? ಪ್ರತಿಯೊಬ್ಬರು ದೇವ್ರು ವಾಗ್ದಾನ ಮಾಡಿದ್ದಾನೆ. ಯಾಕೆ ನೆರವೇರ್ತಾ ಇಲ್ಲ ಆ ವಾಗ್ದಾನಗಳು? ಯಾಕೆ ವಾಗ್ದಾನ ನೆರವೇರ್ತಾ ಇಲ್ಲ ಅಂದ್ರೆ ನಾವೇನ್ ಮಾಡ್ತೇವೆ? ಆ ವಾಗ್ದಾನ ತೆಗೆದುಕೊಂತೇವೆ, ಬಟ್ ಆ ವಾಗ್ದಾನ ಮಾತಾಡೋದಿಲ್ಲ. ನಾವು ಮಾತಾಡ್ಬೇಕು. ಹ್ಯಾವ್ ಟು ಸ್ಪೀಕ್ ಇಟ್. ನಮ್ಮ ಜೀವಿತದ ಮೇಲೆ, ನಮ್ಮ ಪರಿಸ್ಥಿತಿಗಳ ಮೇಲೆ ಆ ವಾಗ್ದಾನ ಮಾತಾಡಬೇಕಾಗಿದೆ. ಹಲ್ಲುಯ್ಯ. ಜೀವ ಮರಣ ನಾಲಿಗೆಯ, ಹೌದಲ್ರಿ? ಅರ್ಥ ಹೇಳಿದ್ದು, ಜೀವ ಮರಣ ಯಾವುದು? ನಾಲಿಗೆಯ ವಶವಾಗಿದೆ ಪ್ರಿಯರೇ. ಹಲ್ಲುಯ್ಯ. ಜೀವ ಎಲ್ಲಿದೆ? ಈಗ ನಿನ್ನ ನಾಲಿಗೆ ಮೇಲೆ ಇದೆ. ಅದ್ಭುತ ಎಲ್ಲಿದೆ? ನಿನ್ನ ನಾಲಿಗೆ ಮೇಲೆ ಇದೆ. ಹಲ್ಲುಯ್ಯ. ಅರ್ಥ ಹೇಳಿದ್ದು. ಅದಕ್ಕೆ ಸಾತಾನ ಏನ್ ಮಾಡ್ತಾನೆ ಗೊತ್ತಾ? ನಮ್ಮ ಮೈಂಡನ್ನು ಅಟ್ಯಾಕ್ ಮಾಡ್ತಾನೆ. ಅಟ್ಯಾಕ್ ಮಾಡಿ ಯಾವಾಗಲೂ ಆ ವಾಕ್ಯಕ್ಕೆ ವಿರುದ್ಧವಾಗಿ ಮಾತಾಡುವಾಗ ಮಾಡ್ತಾನೆ. ಅರ್ಥ ಹೇಳಿದ್ದು. ದೇವ್ರ ವಾಕ್ಯಕ್ಕೆ ವಿರುದ್ಧವಾಗಿ ಮಾತಾಡುವ ಅಂತ ಪ್ರೇರೇಪಣೆ ಮಾಡ್ತಾನೆ. ಯಾವನ ಆ ರೀತಿಯಾಗಿ ಮಾತನಾಡುವಾಗ ಅಲ್ಲಿ ದೇವ್ರ ಆತ್ಮ ಕಾರ್ಯ ಮಾಡೋದಿಲ್ರಿ. ಆ ರೀತಿ ಕಾರ್ಯ ಮಾಡೋದಿಲ್ಲ. ಎಷ್ಟು ಜನ ನೋಡ್ರೆ ಎಷ್ಟು ಗಂಟೆ ಪ್ರೇಯರ್ ಮಾಡ್ತಾರೆ, ಊರ್ನಟ್ಟು ಪ್ರೇಯರ್ ಮಾಡ್ತಾರೆ, ಕಣ್ಣೀರು ಪಾಡ್ತಾರೆ, ಉಪವಾಸ ಪಾಡ್ತಾರೆ, ಎಲ್ಲರೂ ಮಾಡ್ತಾರೆ. ಮತ್ತು ಬರುವಾಗ ಫೇಲ್ ಆಗಿಬಿಡ್ತಾರೆ ಅವರು. ಯು ಹ್ಯಾವ್ ಟು ಪ್ರಾಫೆಸ್ ಯುವರ್ ಸೆಲ್ಫ್. ನಿಮ್ಮ ಜೀವಿತದ ಮೇಲೆ ನೀವೇ ಪ್ರವಾದನೆ ಮಾಡ್ರಿ. ಹಲ್ಲುಯ್ಯ. ಅದ್ಭುತ ಎಲ್ಲಿದೆ? ನಿಮ್ಮ ನಾಲಿಗೆ ಮೇಲಿದೆ. ಹಲ್ಲುಯ್ಯ. ದೇವ್ರ ನಮ್ಗೆ ಅಧಿಕಾರ ಕೊಟ್ಟಿದ್ದಾನೆ. ಅದಕ್ಕಾಗಿ ಯೇಸು ಕ್ರಿಸ್ತ ಅಂತ, ನೀವು ಬೆಟ್ಟಕ್ಕೆ ಹೋಗಿ ಸಮುದ್ರದ ಬೀಳಂದ್ರೆ ಅದು ಹೇಳ್ರಿ. ಅಲ್ಲಿ ಯೇಸು ಮಾತಾಡ್ತಾ ಹೇಳ್ರಿ, ಏನಂತ ಇದ್ದಾನೆ? ನೀವು ಮಾತಾಡುವುದಾದರೆ ಯಾರ ಜೊತೆ ಮಾತಾಡಬೇಕು? ಆ ಬೆಟ್ಟ ಜೊತೆ ಮಾತಾಡಬೇಕು. ಮಾತಾಡುವುದು ಆದ್ರೆ ಆ ಬೆಟ್ಟ ಹೋಗಿ ಎಲ್ಲಿ ಬೀಳ್ತದೆ? ಅದು ನಿಮ್ಮ ಮಾತನ್ನು ಕೇಳುವುದು. ಹಲ್ಲುಯ್ಯ. ದೇವ್ರ ಮಕ್ಕಳು ದೇವ್ರು ಅಷ್ಟು ಏನ್ ಮಾಡಿದಾನೆ? ಅಷ್ಟು ಶಕ್ತಿ ಕೊಟ್ಟಿದ್ದಾನೆ. ಎಲ್ಲಿ? ಬಾಯಲ್ಲಿ. ಹಲ್ಲುಯ್ಯ. ಹಲ್ಲುಯ್ಯ. ನೋಡ್ರಿ, ದೇವ್ರು ಏನಂತ ಇದ್ದಾನೆ? ಬೆಳಕಾಗಲನ್ನಲ್ಲದು ಬೆಳಕಾತು. ಆ ಕ್ರಿಯೇಟ್ ದೇವ್ರು ಮಾತಾಡ್ತಾ ಇದ್ದಾನೆ. ಇವೊಂದು ಈಸ್ ಎ ಗಾಡ್ ಈಸ್ ಸ್ಪೀಕಿಂಗ್. ಅಂಜೂರದ ಮರವನ್ನು ದೇವ್ರು ಏನ್ ಮಾಡ್ತಾ ಇದ್ದಾನೆ? ಒಣಗಿ ಹೋಗ್ಲಿ ಅಂತ ದೇವ್ರು ಶಾಪ ಕೊಟ್ಟ. ಹೌದಲ್ರಿ? ಶಾಪ ಕೊಟ್ಟಿದ ತಕ್ಷಣ ಏನಾಯ್ತದ? ಬುಡದಿಂದ ಅದೇನಾಯ್ತು? ಒಣಗಿ ಹೋಗ್ಬಿಡ್ತಾರೆ. ಹೌದಲ್ರಿ? ಶಕ್ತಿ ಎಲ್ಲಿದೆ? ಈಗ ಪವರ್ ಎಲ್ಲಿದೆ? ಯಾರ ನಾಳಿಗೆ? ಇದು ನಾವು ನಂಬಬೇಕು. ನನ್ನ ನಾಲ್ಗೆ ಶಕ್ತಿ ಇದೆ. ಎಷ್ಟು ಜನ ನಂಬ್ತೀರಿ ಇವತ್ತಿನ ನಂಬ್ರೆ? ಹಲ್ಲುಯ್ಯ. 2025 ಹೇಗಿದೆ ನನ್ನ ಜೀವಿತ ಆಗಿರೋದಿಲ್ಲ. 2026 ಭಾಳ ಬೆಟರ್ ಆಗಿರೋದು, ಬೆಸ್ಟ್ ಆಗಿರ್ತೈತೆ. ಹಲ್ಲುಯ್ಯ. ಹೊಸ ಮಾರ್ಗ ದೇವ್ರಂಗೋಸ್ಕರ ತೆರಿತಾ ಇದ್ದಾನೆ. ಹಲ್ಲುಯ್ಯ. ಅಂತ ನಾವು ಏನು ಮಾಡಿ ಘೋಷಣೆ ಮಾಡಬೇಕಾಗಿದೆ. ದೇವ್ರ ವಾಗ್ದಾನ ದೇವ್ರ ಪ್ರತಿದಿನ ಮಾತಾಡಬೇಕಾಗಿದೆ. ಹಲ್ಲುಯ್ಯ. ದೇವ್ರು ಹೆಂಗೆ ಓಪನ್ ಮಾಡ್ತಾನೆ ನೋಡಿ ರೋಸ್. ಎಷ್ಟು ಜನ ಪ್ರಾರ್ಥನೆ ಮಾಡ್ತಾರೆ, ನಾನು ನೋಡ್ತೇನೆ. ಪ್ರಾರ್ಥನೆ ಚಲೋ ಮಾಡ್ತಾರೆ. ಓಕೆ, ಕಣ್ಣೀರು ಬರ್ತೈತ್ರಿ, ಮುಗಿನ ನೀರು ಬರ್ತೈತ್ರಿ. ಹೌದ್ರೆ? ಊರಿಗೆ ಫುಲ್ ಪ್ರೇರ್ ಮಾಡ್ತಾರೆ. ಬಟ್ ಮಾತಾಡುವಾಗಲ್ಲ, ಪ್ರಾರ್ಥನೆ ನಂತರ ಅವ್ರ ಜೀವಿತ ಹೆಂಗಿರ್ತದೆ ಗೊತ್ತಾ? ಫುಲ್ ನೆಗೆಟಿವ್ ಆಗಿರುತ್ತೆ. ಓಕೆ,
ಅಂತ ಹೇಳಿದ್ದು ಅವ್ರ ಪ್ರಾರ್ಥನೆ ನಂತರ ಅವ್ರು ಏನು ಪ್ರಾರ್ಥನೆ ಮಾಡಿದಾರ ಅವ್ರ ಜೊತೆ ನೆರವೇರ್ತಾ ಒಂದು ಸಂದೇಹದ ಜೀವನ ಮಾಡ್ತಾ ಇರ್ತಾರೆ. ದೇವ್ರು ಎಷ್ಟು ತಾಸು ಪ್ರೇಯರ್ ಮಾಡ್ತಾರೆ ಅದು ನೋಡೋದಿಲ್ರಿ. ಅದಕ್ಕೆ ಲಾಸ್ಟ್ ಟೈಮ್ ನಾನು ಟೀಚಿಂಗ್ಸ್ ಕೊಟ್ಟಿದ್ದಾನೆ. ಏನು ಗೊತ್ತಾ, ದೇವ್ರು ಮಾಡ್ತಾನೆ, ನೀವು ನಂಬಿಕೊಂಡು ಪ್ರಾರ್ಥನೆ ಏನು ಬೇಡಿಕೊಳ್ಳುತ್ತೀರ ಅದು ನೀವು, ಹೌದಲ್ರಿ, ನಂಬಿಕೊಂಡು ಪ್ರಾರ್ಥಿಸಬೇಕು, ಆಗ ನೀವು ಅದನ್ನು ಹೊಂದಿಕೊಳ್ಳುವಿರಿ. ಅಂದ್ರೆ ಪ್ರಾರ್ಥನೆ ಏನು ಇಂಪಾರ್ಟೆಂಟ್ ಇದೆ? ಟೈಮ್ ಇಸ್ ನಾಟ್ ಇಂಪಾರ್ಟೆಂಟ್, ದ ಫೇತ್ ಇಸ್ ಇಂಪಾರ್ಟೆಂಟ್. ಹಲ್ಲೆಲೂಯಾ. ನೀವು ನಂಬಿಕೆಯಿಂದ ಒಂದು ನಿಮಿಷ ಪ್ರಾರ್ಥನೆ ಮಾಡಿದ್ರಾ, ದಟ್ ಇಸ್ ಇನಫ್. ಗಾಡ್ ವಿಲ್ ಹಿಯರ್ ಯುವರ್ ಪ್ರೇಯರ್. ಹಂಗೆ ನೀವು ಪ್ರಾರ್ಥನೆ ಕಡಿಮೆ ಮಾಡಕ್ಕೆ ಹೋಗ್ಬೇಡ್ರಿ. ಅಲ್ವೇ, ಪ್ರಾರ್ಥನೆ ಮಾಡಿ. ಪ್ರಾರ್ಥನೆ ಅಂದ್ರೆ ಏನು ಗೊತ್ತಾ, ದೇವ್ರ ಇದೊಂದು ಸಹವಾಸ ಆಗಿದೆ. ಹಲ್ಲೆಲೂಯಾ. ಇನ್ನು ತಂದೆ ಜೊತೆ ನೀವು ಮಾತಾಡ್ತಾ ಇದ್ದಾರೆ. ಹಲ್ಲೆಲೂಯಾ. ಒಂದು ದೈವಿಕ ದೇವ್ರ ಜೊತೆಗೆ ನೀವು ಏನು ಮಾಡಿ ಸಂಭಾಷಣೆ ಮಾಡ್ತಾ ಇದ್ದಾರೆ, ನೀವು ಟೈಮ್ ಸ್ಪೆಂಡ್ ಮಾಡಿ, ದಟ್ ಇಸ್ ಕಾಲ್ಡ್ ಅ ಪ್ರೇಯರ್. ಹಲ್ಲೆಲೂಯಾ. ಈ ಪ್ರಾರ್ಥನೆ ಕೇಳಿಕೊಳ್ಳುವಾಗ ನಂಬಿಕೆಯಿಂದ ನೀವು ಅದನ್ನು ಹೊಂದಿಕೊಳ್ಳುವಿರಿ. ಹಲ್ಲೆಲೂಯಾ. ಅದಕ್ಕಾಗಿ ಪ್ರಾರ್ಥನೆ ಮಾಡ್ರಿ, ಬಟ್ ಪ್ರಾರ್ಥನೆ ನಂತರ ನಾವು ಮಾತಾಡಬೇಕು. ಏನು? ದೇವರ ವಾಗ್ದಾನಗಳನ್ನು ಮಾತಾಡ್ರಿ ಪ್ರತಿದಿನ. ಓಕೆ, ಇವತ್ತು ನೀವು ಅನಾರೋಗ್ಯದಲ್ಲಿದ್ರೆ ಏನು ಮಾಡಬೇಕು ಗೊತ್ತಾ, ಯೇಸು ಕ್ರಿಸ್ತನ ಹೊಂದಿರೋ ಗಾಯ ನಾನು ಸ್ವಸ್ಥತೆ ಹೊಂದಿದ್ದೇನೆ. ಪ್ರತಿದಿನ ಮಾತಾಡ್ರಿ. ಒಬ್ಬ ಹುಡುಗ ಇದ್ದಾರೆ, ಕೆನೆತ್ ಹೆಗೇನ್ ಅಂತೇಳಿ. ಆತನ ಕೈ ಕಾಲುಗಳು ವರ್ಕ್ ಮಾಡ್ತಾ ಹೇಳ್ರಿ. ಈಸ್ ಎ ಕ್ರಿಶ್ಚಿಯನ್. ಓಕೆ, ಬೆಡ್ ಪೇಷಂಟ್ ಇದ್ದಾರೆ. ಆತನು ಬೆಡ್ ಪೇಷಂಟ್ ಆಗಿದ್ದ, ಬೆಡ್ ಮೇಲೆ ಮುಕ್ಕೊಂಡಿದ್ದ. ಎಷ್ಟೋ ಜನ ಸೇವಕರು ಪ್ರಾರ್ಥನೆ ಮಾಡ್ತಾ ಇದ್ದಾರೆ, ಏನು ಪ್ರೇರ್ ಮಾಡ್ತಾರೆ. ದೊಡ್ಡ ಹೀಲಿಂಗ್ಸ್, ಡೆಲಿವರೆನ್ಸ್ ಮಿನಿಸ್ಟ್ರೀಸ್ ಯಾರ್ಯಾರೋ ಬಂದು ಪ್ರೇಯರ್ ಮಾಡಿದ್ದಾರೆ, ಬಟ್ ಅದನ್ನ ಹೀಲಿಂಗ್ ಏನಾಗಿಲ್ರಿ. ಅಲ್ಲೇ ಬೆಡ್ ಮೇಲೆ ಇದ್ದ. ಒಂದು ದಿವ್ಸ ಮಮ್ಮಿ ಪಪ್ಪ ಎಲ್ಲರೂ ಹೊರಗಿದ್ದಾರೆ. ಅವ್ನು ಕೇಳ್ತಾನೆ, ದೇವ್ರೆ ನಾ ಡೈಲಿ ಪ್ರಾರ್ಥನೆ ಮಾಡ್ತಾ ಇದ್ದಾನೆ, ಡೈಲಿ ನಾ ಪ್ರಾರ್ಥನೆ ಮಾಡಿ, ಇಷ್ಟು ಜನ ಸ್ವಲ್ಪ ಪ್ರಾರ್ಥನೆ ಮಾಡ್ತಾ ಇದ್ದಾರೆ, ನಂಗೆ ಕಾಲಿಗೆ ಯಾವಾಗ ಜೀವ ಬರ್ತೈತೆ, ನಾನು ಎಲ್ಲರಂಗೆ ನಡಿಬೇಕು, ನಾನು ಸ್ಕೂಲ್ಗೆ ಹೋಗ್ಬೇಕು, ನಾನು ಎಲ್ಲರಂಗೆ ಆಟ ಆಡಬೇಕು, ದೇವ್ರೆ ಯಾವಾಗ ಸಾಧ್ಯ ಅಂತೇಳಿ. ಅರ್ಥದ ಹೇಳಿದ್ದು ಈ ರೀತಿಯಾಗಿ ಪ್ರತಿದಿನ ದೇವ್ರು ಕೇಳ್ತಾ ಇರುವಾಗ ಮಾರ್ಕ್ 11:23-24 ಓದಿದ ಅಂತ. ಪರಿಶುದ್ಧಾತ್ಮದೇವರ ಆ ವಾಕ್ಯವನ್ನು ಕೊಟ್ಟಂತ ಒಂದು ಆ ಯವನಸ್ಥನಿಗೆ ಏನು ಗೊತ್ತಾ, ನೀನು ನಂಬಿಕೊಂಡು ಪ್ರಾರ್ಥನೆ ಏನು ಬೇಡಿಕೊಂಡಿದ್ಯೋ ಅದನ್ನು ಹೊಂದಿದ್ದೇನು ನಂಬು ನೀನು, ಆಗ ನೀನು ಅದನ್ನು ಹೊಂದಿಕೊಳ್ಳುವೆ ಅಂತೇಳಿ. ಓಕೆ, ಈಗ ತನ್ನ ಹೃದಯದಲ್ಲಿ ಆತನು ನಂಬಿದ ಏನಂತೇಳಿ, ಯೇಸು ಕ್ರಿಸ್ತನ ಹೊಂದಿರೋ ಗಾಯಗಳಿಂದ ನಾನು ಸ್ವಸ್ಥತೆ ಹೊಂದಿದ್ದೇನೆ ಅಂತೇಳಿ ಯಾವಾಗ ಹೃದಯದಲ್ಲಿ ನಂಬಿ ತಾನ ಆ ಬೆಡ್ನಿಂದ ಸ್ಟೆಪ್ ಔಟ್ ಮಾಡ್ತಾ ಇದ್ದಾನೋ, ಆ ಕ್ಷಣದಲ್ಲಿ ಆತನೆಲ್ಲ ಕಾಲುಗಳೊಂದು ಶಕ್ತಿ ಬಂದ್ಬಿಡ್ತಂತೆ. ಹಲ್ಲೆಲೂಯಾ. ಕಾಲುಗಳಲ್ಲಿ ಶಕ್ತಿ, ಕೈಗಳಲ್ಲಿ ಶಕ್ತಿ. ಮನೇಲಿ ಯಾರು ಹೇಳ್ರಿ, ಒಂದ್ ಕಡೆ ಭಯ, ಹೆಂಗ್ ಗೊತ್ತಾ, ಕೈ ವರ್ಕ್ ಮಾಡ್ತಲ್ಲ, ಕೆಳಗೆ ಬಿದ್ದರೆ ಇರೋ ಕೈನು ಮುರಿದೋಗ್ತಾವ್ರೆ. ಅರ್ಥ ಹೇಳಿದ್ದು. ಬಟ್ ಆ ವಾಕ್ಯವನ್ನು ಹಿಡ್ಕೊಂಡು ಮಾತಾಡ್ತಾ ಇದ್ದಾನೆ. ಏನು ಗೊತ್ತಾ, ಆತನ ಹೊಂದಿರೋ ಗಾಯಗಳಿಂದ ನಾನು ಸ್ವಸ್ಥತೆ ಹೊಂದಿದ್ದೇನೆ, ಯೇಸು ಕ್ರಿಸ್ತನ ಹೊಂದಿರೋ ಗಾಯಗಳಿಂದ ನಾನು ಸ್ವಸ್ಥತೆ ಹೊಂದಿದ್ದೇನೆ ಮಾತಾಡ್ತಾ ಇದ್ದಾನೆ, ನಂಬ್ತಾ ಇದ್ದಾನೆ, ತನ್ನ ಕ್ರಿಯೆ ರೂಪದಲ್ಲಿ ತೋರಿಸ್ಕೊಡ್ತಾ ಇದ್ದಾನೆ. ಹಲ್ಲೆಲೂಯಾ. ಈ ರೀತಿಯಾಗಿ ಬೆಡ್ನಿಂದ ಸ್ಲೋ ಹೇಳ್ತಾ ಇರ್ತಾನೆ. ಒಂದು ಕಡೆ ಸೈತಾನ ಹೋರಾಟ. ಸೈತಾನ ಅಂತ ಇದ್ದಾನೆ, ನೋಡು ನೀ ಕೆಳಗೆ ಬಿದ್ದರೆ ಸತ್ತು ಹೋಗ್ತೀಯಾ, ಕಾಲು ಮುರಿತಾವ, ಕೈ ಮುರಿತಾವ ಅಂತೇಳಿ ಸೈತಾನ ಎದುರಿಸ್ತಾ ಇದ್ದಾನೆ. ಒಂದು ಕಡೆ ವಾಕ್ಯ ಮಾತಾಡ್ತಾ ಇದ್ದ, ಏನು ಗೊತ್ತಾ, ನೀವು ಹೊಂದಿಕೊಂಡಿದ್ದೆ ನಂಬು, ಆಗ ನೀವು ಹೊಂದಿಕೊಳ್ಳುವೆ ಅಂತೇಳಿ. ಓಕೆ, Isaiah 53 ಪರಿಶುದ್ಧಾತ್ಮದೇವರು ತೋರಿಸ್ಕೊಟ್ಟಂತ ಆ ವ್ಯಕ್ತಿಗೆ ಏನು ಗೊತ್ತಾ, ಯೇಸು ಕ್ರಿಸ್ತನ ಹೊಂದಿರುವ ಗಾಯಗಳು ನಾನು ಸ್ವಸ್ಥತೆ ನಾ ಹೊಂದಿದ್ದೇನೆ ಅಂತೇಳಿ. ಹಲ್ಲೆಲೂಯಾ. ಈ ವಾಕ್ಯವನ್ನು ತೆಗೆದುಕೊಂಡ, ಆ ವಾಕ್ಯವನ್ನು ನಂಬಿದ, ಆ ವಾಕ್ಯವನ್ನು ಘೋಷಣೆ ಮಾಡ್ತಾ ಇದ್ದಾನೆ. ಈಗ ಆ ವಾಕ್ಯವನ್ನು ಘೋಷಣೆ ಮಾಡ್ತಾ ಇದ್ದಾನೆ, ನಂಬ್ತಾ ಇದ್ದಾನೆ, ಕ್ರಿಯೆ ರೂಪ ತೋರಿಸ್ಕೊಡ್ತಾ ಇದ್ದಾನೆ. ಆ ಬೆಡ್ಡಿನ ಕೆಳಗೆ ಸ್ಲೋ ಇಳಿತಾ ಇದ್ದಾನೆ. ಕಾಲಲ್ಲಿ ಏನೋ ಶಕ್ತಿ ಬರ್ತಾ ಇದೆ, ನಂಬಲಿಕ್ಕೆ ಆಗ್ತಾ ಇಲ್ಲ ಆತನಿಗೆ. ಅರ್ಥ ಹೇಳಿದ್ದು, ಫಸ್ಟ್ ಒಂದು ಕಾಲಿಟ್ಟರೆ ಏನೋ ಒಂದು ಶಕ್ತಿ ಬಂದಿತ್ತು, ಸೆಕೆಂಡ್ ಇನ್ನೊಂದು ಕಾಲಿಟ್ಟರೆ ಶಕ್ತಿ ಬಂದಿದೆ, ಸ್ಲೋ ನಡ್ಕೊಂಡು ಹೋಗ್ತಾ ಇದ್ದಾನೆ. ಹಲ್ಲೆಲೂಯಾ. ಅದ್ಭುತ ನೋಡ್ತಾ ಇದ್ದೇವೆ. ಹೇಗೆ ಸಾಧ್ಯ ಆಯ್ತಿದ್ದು? ವಾಕ್ಯವನ್ನು ಘೋಷಣೆ ಮಾಡ್ತಾ ಇದ್ದಾನೆ. ಹಲ್ಲೆಲೂಯಾ. ವಾಕ್ಯವನ್ನು ಘೋಷಣೆ ಮಾಡಿದ, ಆ ವಾಕ್ಯವನ್ನು ನಂಬಿ ಆ ವಾಕ್ಯವನ್ನು ಘೋಷಣೆ ಮಾಡುವಾಗ ಅಲ್ಲಿ ವಾಕ್ಯ ಕಾರ್ಯ ಮಾಡ್ತಾರೆ. ಪರಿಶುದ್ಧಾತ್ಮದೇವರು ಅದ್ಭುತ ಮಾಡಿದಾಲೆ. ಹಲ್ಲೆಲೂಯಾ. ನಂತರ ನೋಡ್ರಿ, ಬಾಗಳ ಕಡೆ ಹೋಗಿ ನಿಂತು ಬಿಟ್ಟ. ತಂದೆ ಡೋರ್ ಓಪನ್ ಮಾಡಿದ ತಕ್ಷಣ ತನ್ನ ಪೇರೆಂಟ್ಸ್ ಬಂದ್ಬಿಟ್ರು, ಶಾಕ್ ಆಗ್ಬಿಟ್ಟಿದ್ದಾರೆ. ಎಷ್ಟು ವರ್ಷದಿಂದ ನನ್ನ ಮಗ ನಡಿಲಿಕ್ಕೆ ಆಗ್ತಾ ಇಲ್ಲ, ಈ ಮಗನಿಗೆ ಹೇಗೆ ಸಾಧ್ಯ ಆಯ್ತು, ಕಾಲು ಹೇಗೆ ಬಂದಿದ್ದಾವೆ, ಕೈಗಳು ಹೇಗೆ ಬಂದಿದ್ದಾವೆ, ನಮಗೆ ಆಗ್ತಾ ಇಲ್ಲ. ಅವಾಗ ಅಂತ ಇದ್ದಾನೆ, ನಾನು ಯೇಸು ಕ್ರಿಸ್ತ ಅದ್ಭುತ ಮಾಡ್ಯಾನ. ಹಲ್ಲೆಲೂಯಾ. ಯೇಸು ಕ್ರಿಸ್ತ ನನಗೆ ಜೀವ ಕೊಟ್ಟಿದ್ದಾನೆ, ಯೇಸು ಕ್ರಿಸ್ತ ನನಗೆ ಕಾಲು ಕೊಟ್ಟಿದ್ದಾನೆ, ಯೇಸು ನನ್ನ ಕೈಗಳನ್ನು ಕೊಟ್ಟಿದ್ದಾನೆ ಅಂತ ಸಾಕ್ಷಿ ಹಂಚ್ಕೊಂತ ಇದ್ದಾನೆ. ಹಲ್ಲೆಲೂಯಾ. ನೆಕ್ಸ್ಟ್ ಡೇ ಸ್ಕೂಲ್ ಹೋಗ್ತಾ ಇದ್ದಾನೆ ಅಂತ, ಸ್ಕೂಲ್ ಓದೆಲ್ಲ ಶಾಕ್ ಆಗ್ತಾ ಇದ್ದಾರೆ. ಏನ್ ಗೊತ್ತಾ, ಎಷ್ಟು ವರ್ಷ ಕಾಲು ಕೈಗಳಿಲ್ಲದ ನೀನು ಹೀಗೆ ನಡೀತಾ ಇದೆಯಾ, ಇದು ಹೇಗೆ ಸಾಧ್ಯವಾಯಿತು, ಯಾವ ಮೆಡಿಕಲ್ ಹಾಸ್ಪಿಟಲ್ಗೆ ಹೋಗಿದ್ದೀಯಾ ಅಂತ ಎಲ್ಲರೂ ಕೇಳ್ತಾ ಇದ್ದಾರೆ. ನಂಬಲಿಕ್ಕೆ ಆಗ್ತಾ ಇಲ್ಲ, ಕಾಲು ಕೈಲಿ ಇಷ್ಟು ಫುಲ್ ತೆಲಗಾಗ್ಬಿಟ್ಟವ್ರೆ. ಹಲ್ಲೆಲೂಯಾ. ಅದೇ ವ್ಯಕ್ತಿ ಅಲ್ಲ, ಓದ್ಕೊಂಡು ದೊಡ್ಡ ಸ್ಟಡಿ ಮಾಡಿ ದೊಡ್ಡ ಪ್ರೀಚರ್ ಆಗ್ತಾನೆ,
ದೊಡ್ಡ ಮಿನಿಸ್ಟ್ರಿ ಮಾಡ್ತಾನೆ. ಹಲ್ಲೆಲೂಯಾ. ಕೆನಿತ್ ಹೇಗಿನಿಂದ ಹೊಡ್ಯಾರ ನೀವು ಯೂಟ್ಯೂಬ್ದಲ್ಲಿ ಇರ್ಬೋದು, ಗೂಗಲ್ದಲ್ಲಿ ಇರ್ಬೋದು, ಅದನ್ನ ಫೋಟೋ ಬರ್ತೈತ್ರಿ. ದೊಡ್ಡ ಮಿನಿಸ್ಟ್ರಿ ಮಾಡ್ಯಲ್ಲ, ಹೀಲಿಂಗ್ ಡೆಲಿವರೆನ್ಸ್ ಮಿನಿಸ್ಟ್ರಿ ಮಾಡ್ಯಲ್ಲ, ಎಷ್ಟೋ ಜನರನ್ನು ರಕ್ಷಣೆ ಮಾಡಿ ನಡೆಸಿ ತನ್ನ ದೇವ್ರ ಹತ್ರ ಹೋಗಿದ್ದಾನೆ. ಈಗ ಅದು ಹೇಗೆ ಸಾಧ್ಯ ಅದು ಗೊತ್ತಾ? ವಾಕ್ಯವನ್ನು ಘೋಷಣೆ ಮಾಡಬೇಕು. ಹಲ್ಲೆಲೂಯಾ. ನಾವು ಬಾಯಿ ತೆರೆಯೋ ತನಕ ಅದ್ಭುತ ನಡೆಯಂಗಿಲ್ರಿ ಎಷ್ಟೋ ಸಾರಿ. ಹಲ್ಲೆಲೂಯಾ. ಅದಕ್ಕಾಗಿ ನೀವೇನು ವಾಕ್ಯವನ್ನು ನಂಬ್ತಾ ಇದ್ದೀರಾ, ಎಷ್ಟು ನಂಬ್ತಾರೆ, ನಂಬಿದಕ್ಕಷ್ಟೇ ಅಲ್ಲ, ನಂಬಿಕೆ ಕ್ರಿಯೆದಲ್ಲಿ ಇರಬೇಕಾಗಿದೆ. ಹಲ್ಲೆಲೂಯಾ. ಕ್ರಿಯೆದಲ್ಲಿ ಇರಬೇಕಾಗಿದೆ. ಯಾರ ನೆಗೆಟಿವ್ ಮಾತಾಡೋ ಹೇಳ್ಬೇಕು, ನೀವು ವಾಕ್ಯವನ್ನು ಮಾತಾಡಬೇಕಲ್ಲ. ಹಲ್ಲೆಲೂಯಾ. ಹಲ್ಲೆಲೂಯಾ. ನಾ ಅದಕ್ಕೆ ನೋಡ್ರಿ 121 ಕೀರ್ತನೆ ಯಾವಾಗ ನೋಡ್ರಿ, ನೀವು ಹೋಗುವಾಗಲೂ ಬರುವಾಗಲೂ ಆತ ನೀನು ಎಂದಿಗೂ ಹೌದಲ್ರಿ, ಆತ ನೀನು ಕಾಯುವಂತ ದೇವರಾಗಿದ್ದಾನೆ. ನಾ ಯಾವಾಗ ಮಿನಿಸ್ಟ್ರಿ ಹೋಗ್ತಾ ಇರ್ತೀವ್ರಿ, ಎಲ್ಲೆಲ್ಲಿ ಹೋಗ್ತಾ ಇರ್ತೀವಿ ಗೊತ್ತಾ ನಿಮ್ಗೆ? ನಾವು ಇದು ಹುಬ್ಳಿ ಏನು ಹೇಳ್ರಿ, ಒಮ್ಮೆ ನಾ ಕಾರವಾರ ಹೋಗ್ತಾರೆ, ಕೈಗಾ ಹೋಗ್ತಾ ಇರ್ತೀವಿ, ಗಾಡ್ ಸೆಕ್ಷನ್ ರೀ, ಒಂದು ವೆಹಿಕಲ್ ಕಾಣೋದಿಲ್ರಿ. ಓಕೆ, ಬರೀ ಎನಿಮಲ್ಸ್ ಕಾಣ್ತಾವ ನಿಮ್ಗೆ, ಚಿರತೆಗಳು, ಹುಲಿಗಳು ಕಾಣ್ತಾ ಇರ್ತಾವ ನಮ್ಗೆ. ಓಕೆ, ಅಲ್ಲಿ ನಮಗೆ ವೆಹಿಕಲ್ ಬಂದುಬಿಟ್ರೆ ನಮ್ಗೆ ಕೇಳೋರಿಲ್ಲ ಹೇಳೋರಿಲ್ಲ ರೀ. ಒಂದ್ಸಲ ನಾವು ವೆಹಿಕಲ್ ತೊಗೊಂಡೋಗಿದ್ದೀವಿ, ಕಾರ್ ತೊಗೊಂಡೋಗಿದ್ದೀವಿ ನಾವು ಫಸ್ಟ್ ಕಾರವ್ರು ಹೋಗ್ತೀವಿ, ಕಾರವ್ರು ಪ್ರೇ ಮುಗಿಸ್ಕೊಂಡು ನೆಕ್ಸ್ಟ್ ಕೈಗ ಬರ್ತೇವೆ ರೀ. ಕೈಗ ಮುಗಿಸ್ಕೊಂಡು ಮನೆಗೆ ಬರೋಷ್ಟರಲ್ಲಿ 12, 1 o'clock 2 o'clock ಆಗ್ತೈತೆ ಒಂದ್ಸಲ. ಆ ರೋಡ್ ಮೇಲೆ ನಮ್ದು ಅಷ್ಟೇ ವೆಹಿಕಲ್ ತಿರುಗಾಡ್ತಾ ಇರ್ತಾವ್ರಿ. ಅನಿಮಲ್ಸ್ ನಮ್ಗೆ ನೋಡ್ತಾ ಇರ್ತಾವೆ ವೆಹಿಕಲ್ಸ್ಗೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ಒಂದ್ ದಿವ್ಸ ಏನಾದ್ರು ಗೊತ್ತಿಲ್ಲರಿ, ಒಂದ್ ದಿವ್ಸ ನಾನು ಕರೆಕ್ಟ್ 3 o'clock ಪ್ರೇಯರ್ ಇದೆ, 5:30ಗೆ ಕ್ಲೋಸ್ ಆಗಿದೆ. 5:30 ಅಂತ ಮತ್ತೆ ನಾನು ಕೈಯಾಗ ಹೋದ್ಮೇಲೆ ಅಲ್ಲಿ ಪ್ರೇಯರ್ ಎಲ್ಲ ಮುಗಿಸ್ಕೊಂಡು ಅಲ್ಲಿ ಊಟ ಕೊಡ್ತಾರೆ ನಿಮ್ಗೆ. ಊಟ ಎಲ್ಲ ಮಾಡಿ ಬರೋಷ್ಟರಲ್ಲಿ ದಾಂಡೇಲಿ ವರ್ಷ 12, 1 ಗಂಟೆ ಆಗ್ತೈತೆ ರೀ. ಅವತ್ತು ಏನೋ ಗೊತ್ತಿಲ್ಲ ನನಗೆ, ಇವತ್ತು ಬೇಗ ಹೋಗ್ಬೇಕಂತೇಳಿ ಮನೆಗೆ ನಾ ಬೇಗ ಹೋಗ್ಬೇಕಂತೇಳಿ ಅವತ್ತು 9 ಗಂಟೆಗೆ ಏನು ಬಿಟ್ಟೇವ್ರಿ. ಕರೆಕ್ಟ್ 9 ಗಂಟೆ ನಾವು ಕೈಗ ಬಿಟ್ಟೇವ್ರಿ. ಕರೆಕ್ಟ್ ನಾವು 11 ಗಂಟೆ ಅಂದ್ರೆ ದಾಂಡೇಲಿ ಮುಟ್ಟೇವ್ರಿ. ದಾಂಡೇಲಿ ಮುಟ್ಟೋದಕ್ಕೆ ಒಂದು ಸರ್ಕಲ್ ಇದ್ದಾರೆ, ಆ ಸರ್ಕಲ್ನಿಂದ ಸ್ವಲ್ಪ ಮುಂದ್ಗಡೆ ನಮ್ಮ ಮನೆ ಬರ್ತಿದ್ದಾರೆ. ಓಕೆ, ಆ ಸರ್ಕಲ್ ಬಂದ ತಕ್ಷಣ ನಾ ಟರ್ನಿಂಗ್ ತೊಗೊತಾ ಇದ್ದೇನೆ, ಕಾರಲ್ಲೇ ಸ್ಟಾಪ್ ಆಗ್ಬಿಡ್ತಾರೆ. ಕಾರಲ್ಲೇ ಸ್ಟಾಪ್ ಆಯ್ತು, ಕಾರಿಗೆ ಸ್ಟಾರ್ಟ್ ಇದೆ, ಬಟ್ ಕಾರ್ ಮುಂದೆ ಹೋಗ್ತಾ ಇಲ್ಲ. ಅರ್ಥ ಹೇಳಿದ್ದು, ಆಕ್ಸೆಲ್ ಕೊಡತ್ತೇನೆ, ಮುಂದೆ ಹೋಗ್ತಾ ಇಲ್ಲ. ಇದೇನೇ ತಪ್ಪ ದೇವರೇ ನೋಡ್ತಾ ಇದ್ದಾನೆ. ನೋಡ್ರಿ ಅದು ಎಕ್ಸೆಲ್ ಕಟ್ ಆಗಿದೆ. ಟೈರ್ಗಳು ಆಕ್ಸೆಲ್ ಇರ್ತಾವೆ ಗೊತ್ತರೆ, ಕರೆಂಟ್ ಇರ್ತಾವೆ, ಅವು ಕಟ್ ಆಗಿಬಿಡ್ತಾರೆ. ಅದು ಕಟ್ ಆದ್ರೆ ನೀವು ಎಷ್ಟು ಆಕ್ಸೆಲೇಟರ್ ಕೊಡ್ರಿ, ಓಕೆ, ಅದು ಮುಂದೆ ಹೋಗೋದಿಲ್ಲರಿ. ಅದು ಅದ್ಭುತ ಏನು ಗೊತ್ತಾ? ಅದೇ ಕಾರ್ ಕೈಗಾದಲ್ಲಿ ಅಥವಾ ಅನ್ಸಿಗಾರದಲ್ಲೇ, ಕುಂಬಾರವಾಡದಲ್ಲೇ, ಜೋಳದಲ್ಲಿ ಸಿಕ್ಕಾಕೊಂಡ್ಬಿಟ್ರೆ ಪ್ರಾಣಿಗಳು ನೋಡ್ತಾ ಇದ್ದೀವಿ ರಾತ್ರಿ ಎಲ್ಲ. ನಮ್ಗೆ ಅಲ್ಲಿ ನೆಟ್ವರ್ಕ್ ಬರೋದಿಲ್ಲ ನಮ್ಮ ಮೊಬೈಲ್ ಕಾಂಟ್ಯಾಕ್ಟ್ ಮಾಡ್ಲಿಕ್ಕೆ. ಹಲ್ಲೆಲೂಯಾ. ನಾವು ಅನ್ಕೊಂಡು ದೇವ್ರು ಎಷ್ಟು ಅದ್ಭುತಪ್ಪ. ನಾವು ಡೈಲಿ ನೋಡ್ರಿ 1, 2 ಗಂಟೆ ಬರೋರು, ಅವತ್ತು 11 ಗಂಟೆ ದಾಂಡೇಲಿ ಮುಟ್ಟಿದ್ದೀವಿ. ಪರ್ಷನ್ ದೇವ್ರು ಅವತ್ತು ಯಾಕೋ ನಮ್ಗೆ ಫೋರ್ಸ್ ಮಾಡಿದಾವೆ, ಬೇಗ ಹೋಗ್ರಿ ಅಂತೇಳಿ. ದೇವ್ರಿಗೆ ಆಲ್ರೆಡಿ ಗೊತ್ತೈತೆ ಹೇಳ್ರಿ. ಹಲ್ಲೆಲೂಯಾ. ಅದಕ್ಕೆ ನಾವು ಹೋಗುವಾಗ ಪ್ರತಿ ದೇಶ ಏನು ಮಾಡ್ತೇವೆ ಗೊತ್ತಾ? 121 ಕೀರ್ತನೆ ಬಾಯಿಂದ ಅರಿಕೆ ಮಾಡಿ ಹೋಗ್ತೇವೆ. ನಾನು ಹೋಗುವಾಗ ಬರೋ ದೇವ್ರು ನನ್ನ ಜೊತೆಯಲ್ಲಿದ್ದಾನೆ, ಭಯವೆಲ್ಲ ಅಂತೇಳಿ. ಹಲ್ಲೆಲೂಯಾ. ಅಂದ್ರೆ ವಾಕ್ಯವನ್ನು ನಾವೇನು ಮಾಡಬೇಕಾಗಿದೆ? ಘೋಷಣೆ ಮಾಡಬೇಕು, ಅರಿಕೆ ಮಾಡಬೇಕು, ಆ ವಾಕ್ಯ ನಂಬಬೇಕು, ಆ ವಾಕ್ಯವನ್ನು ಮಾತಾಡಬೇಕಾಗಿದೆ. ಮಾತಾಡುವಾಗ ಅದ್ಭುತವನ್ನು ನೋಡ್ತೇವೆ ನಾವು. ಹಲ್ಲೆಲೂಯಾ. ಹಲ್ಲೆಲೂಯಾ. ನೀವು ಅನಾರೋಗ್ಯದಲ್ಲಿದ್ರೆ ಏನು ಮಾಡಬೇಕು ಗೊತ್ತಾ? ನಾವೇನು ಮಾಡ್ತೇವೆ? ಫಸ್ಟ್ ನಮ್ಗೆ ಯಾರು ಪ್ರೇಯರ್ ಮಾಡೋ ನಮ್ಗೆ ಒಳ್ಳೇದಾಗ್ತದೆ ನೋಡ್ತೇವೆ, ಹೌದಲ್ಲ? ನಾವು ಜಾಸ್ತಿ ಡಿಪೆಂಡ್ ಸರ್ವೆಂಟ್ಸ್ ಮೇಲೆ ಡಿಪೆಂಡ್ ಆಗ್ತೇವೆ. ಸೇವಕರ ಮೇಲೆ ಹೆಚ್ಚಾಗಿ ನಾವು ಆಧಾರ ಪಡ್ತೇವೆ, ಹೌದಲ್ರಿ? ಅವ್ರ ಮೇಲೆ ಜಾಸ್ತಿ ಡಿಪೆಂಡ್ ಆಗಿ ಹೋಗ್ಬಿಡ್ತೇವೆ ನಾವು. ಬಟ್ ನೋಡ್ರಿ, ದೇವ್ರು ಬಂದಿದ್ದು ಎಲ್ಲ ಸಲುವಾಗಿ ಬಂದಿದ್ದಾರೆ. ಸೇವಕರು ಯಾರು ಗೊತ್ತಾ? ದೇವ್ರ ಹತ್ರ ನಡೆಸೋರು ಅಂತ ಅಷ್ಟೇ, ಅವ್ರು ದೇವ್ರಲ್ಲ. ಅರ್ಥ ಹೇಳಿದ್ದು? ಯಾರೇ ಇರ್ಬೋದು ಭೂಮಿ ಮೇಲೆ, ಇವನ್ ದಿನಾಕನ್ ಫಾಸ್ಟ್ ಇರ್ಬೋದು, ಅವ್ರು ಬಸ್ ಸೇವಕರು ಮಾತ್ರ, ಅವ್ರು ದೇವ್ರಲ್ಲ. ಅರ್ಥ ಹೇಳಿದ್ದು? ಸೊ ನಿಮ್ ಜೀವನದಲ್ಲಿ ಅದ್ಭುತ ನಡೀಬೇಕಾ? ಏನ್ ಮಾಡ್ಬೇಕು? ಅನಾರೋಗ್ಯದಲ್ಲಿದ್ರ ವಾಕ್ಯ ಹಿಡಿದುಕೊಡ್ರಿ ಗಟ್ಟಿಯಾಗಿ. ದೇವ್ರು ಹೊಂದಿರೋ ಗಾಯಗಳಿಂದ ನಾ ಸ್ವಸ್ಥತೆ ಹೊಂದಿದ್ದೇನೆ. ಹಲ್ಲೆಲೂಯಾ. ದೇವ್ರ ವಾಕ್ಯವನ್ನು ಘೋಷಣೆ ಮಾಡಿರಿ. ಓದೋದಷ್ಟಲ್ಲ, ಧ್ಯಾನ ಮಾಡೋದಷ್ಟಲ್ಲ, ವಾಕ್ಯ ಘೋಷಣೆ ಮಾಡಬೇಕು. ಹಲ್ಲೆಲೂಯಾ. ಇವತ್ತಿನ ನೀವು ಮಾಡಿ ನೋಡ್ರಿ, ಎಷ್ಟು ಮಾರ್ಗಗಳು ದೇವರು ಓಪನ್ ಮಾಡ್ತಾನೆ. ಹಲ್ಲೆಲೂಯಾ. ಎಷ್ಟು ಅದ್ಭುತ ನಿಮ್ಮ ಜೀವಿತದಲ್ಲಿ ನೋಡ್ತೀರಿ. ಹಲ್ಲೆಲೂಯಾ. ಅದು ಯಾವುದೇ ರೋಗ ಇರ್ಬೋದ್ರಿ. ಓಕೆ, ಎಷ್ಟು ವರ್ಷದಿಂದ 17 ವರ್ಷದಿಂದ ಆ ವ್ಯಕ್ತಿಗೆ, ಆ ಹುಡುಗನಿಗೆ ಬೆಡ್ ಪೇಷಂಟ್ ಆಗಿದ್ದ. ಬಟ್ ದೇವರು ಒಂದೇ ದಿವಸದಲ್ಲಿ ಆತನಿಗೆ ಶಕ್ತಿ ಕೊಟ್ಟಾರೆ. ಹೇಗೆ? ನಂಬಿಕೆಯಿಂದ ಮಾತಾಡಿದ. ಹಲ್ಲೆಲೂಯಾ. ತನ್ನ ಹೃದಯದಲ್ಲಿ ನಂಬಿದ, ಆ ವಾಕ್ಯವನ್ನು ಘೋಷಣೆ ಮಾಡಿದ. ವಾಕ್ಯವನ್ನು ಘೋಷಣೆ ಮಾಡಿ ಕ್ರಿಯೆ ರೂಪದಲ್ಲಿ ತೋರಿಸ್ಕೊಟ್ಟಾರೆ. ಕ್ರಿಯೆಯಲ್ಲಿ ತೋರಿಸ್ಕೊಡುವಾಗ ಆ ವ್ಯಕ್ತಿಗೆ ದೇವ್ರ ಕಾಲಲ್ಲೇ ಕೈಯಲ್ಲಿ ಶಕ್ತಿ ಕೊಟ್ಟುಬಿಟ್ಟ. ಆ ವ್ಯಕ್ತಿ ದೊಡ್ಡ ಸೇವಕನಾದರೆ. ಹಲ್ಲೆಲೂಯಾ. ದೊಡ್ಡ ಆತನ ಒಂದು ಟೀಚಿಂಗ್ಸ್ ಅಲ್ರಿ. ಇವತ್ತು ಎಷ್ಟೋ ಜನ ಫಾಸ್ಟರ್ಸ್ ಆತನ ಕಾಪಿ ಮಾಡ್ತಾ ಇದಾರೆ, ಗೊತ್ತಾ ನಿಮ್ಗೆ? ಕಾಪಿ ಮಾಡಿ ಟೀಚಿಂಗ್ ಮಾಡ್ತಾ ದೊಡ್ಡ ಸೇವಕರಾಗ್ತಾ ಇದಾರೆ. ಯಾಕಂದ್ರೆ ಆತನಿಗೆ ಅಷ್ಟು ರೆವಲ್ಯೂಷನ್ ದೇವ್ರು ಕೊಟ್ಟಿದ್ದಾರೆ. ಹಲ್ಲೆಲೂಯಾ. ಆತನಿಗೆ ಅಷ್ಟು ಪ್ರಕಟಣೆ ದೇವ್ರು ಕೊಟ್ಟಿದ್ದಾನೆ. ಆ ಪ್ರಕಟಣೆ ತೆಗೆದುಕೊಂಡು ಎಲ್ಲರೂ ಏನ್ ಮಾಡ್ತಾ ಇದ್ದಾರೆ? ತಮ್ಮ ಸೇವೆಯಲ್ಲಿ ಉಪಯೋಗಿಸ್ಕೊಂಡು ಸೇವೆ ಮಾಡ್ತಾ ಇದ್ದಾರೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ದೇವ್ರು ಅಷ್ಟು ಬಲವಾಗಿ ಆ ಸೇವಕರನ್ನು ಉಪಯೋಗಿಸಿಕೊಂಡ. ಎಲ್ಲಿದ್ದ ವ್ಯಕ್ತಿ ಎಲ್ಲಿಗೆ ದೇವ್ರು ನಡೆಸ್ಕೊಟ್ಟ. ಕಾರಣ ಏನು ಗೊತ್ತಾ? ಆತನ ದೇವ್ರ ವಾಕ್ಯವನ್ನು ನಂಬೋದಷ್ಟಲ್ಲದೆ ಆ ವಾಕ್ಯವನ್ನು ಘೋಷಣೆ ಮಾಡಿದ. ಹಲ್ಲೆಲೂಯಾ. ಅದಕ್ಕೆ ವಾಕ್ಯದಲ್ಲಿ ಬರಲ್ಪಟ್ಟಿದೆ ಏನು ಗೊತ್ತಾ? ಆಗ ದೇವರು ಬೆಳಕಾಗಲೆನ್ನಲು ಬೆಳಕಾತು.
ಅರ್ಥ ಹೇಳಿದ್ದು ನೋಡಿ, ಇವನ್ ದೇವ್ರ ಮಾತಾಡ್ತಾ ಇದ್ದಾನ್ರಿ, ದೇವ್ರ ಮಾತಾಡ್ತಾ ಇದ್ದಾನೆ ಗೊತ್ತಾ. ನೋಡ್ರಿ, ಈಗ ಲಾಜರ್ ಸತ್ತು ಎಷ್ಟು ದಿವಸ ಆಗಿದೆ? ಎಷ್ಟು ದಿವಸ ಆಗಿದೆ ಲಾಜರ್ ಸತ್ತು? 4 ದಿನ ಆಗಿದೆ, ಹೌದಲ್ರಿ? ಆ ಲಾಜರ್ ಕಡೆ ಹೋಗ್ತಾ ಇದ್ದಾನೆ. ಎಷ್ಟು ದಿವಸ ಅಂತ ಸಮಾಧಿಯನ್ನು ಆ ಕಲ್ಲನ್ನು ಏನ್ ಮಾಡ್ರಿ ಸರಿಸ್ರಿ ಅಂತೇಳಿ ಎಲ್ಲ ಏನಂತ ಇದ್ದಾರೆ, ಯೇಸುವೆ ಸತ್ತು ಲಾಜರ್ ಎಷ್ಟು ದಿವಸ ಆಗಿದೆ? 4 ದಿವಸ ಆಗಿದೆ. ತೆರೆದ್ರೆ ಏನ್ ಮಾಡ್ತೈತಿ? ಸ್ಮೆಲ್ ಬರ್ತೈತಿ ಸರ್, ಹೌದಲ್ರಿ? ಗಿಸ್ಕಿಸ್ ಅಂತಾನೆ, ನನ್ನ ನಂಬಿದ ನಮ್ಮ ಮೈ ಮೇಲೆ ನೋಡ್ತೀರಪ್ಪ, ನಂಬಿದ್ರೆ ಸತ್ತರು ಬದುಕರು ಮಾತಾಡ್ತಾ ಇದ್ದಾನೆ. ಹಲ್ಲೆಲೂಯಾ. ಯೇಸು ನೋಡಿ ವಾಕ್ಯ ಮಾತಾಡ್ತಾನೆ ಗೊತ್ತಾ ನಿಮ್ಗೆ? ಅದ್ಭುತ ಮಾಡೋದು ಮುಂಚಿತವಾಗಿ ಏನ್ ಮಾಡ್ತಾ ಇದ್ದಾನೆ? ಈ ಸ್ಪೀಕಿಂಗ್ ಆತ ಮಾತಾಡ್ತಾ ಇದ್ದ, ವಾಕ್ಯ ಮಾತಾಡ್ತಾ ಇದ್ದಾನೆ. ಅರ್ಥ ಆಯ್ತು ನಿಮ್ಗೆ ಹೇಳಿದ್ದು? ಮೆರಿಕಲ್ ಎಲ್ಲಿದೆ ಗೊತ್ತಾ? ಅಲ್ಲಿದೆ ಮೆರಿಕಲ್. ನೋಡ್ರಿ, ಲಾಜರ್ ಸಮಾಜ ಹತ್ರ ಹೋಗಿ ಯೇಸು ಪ್ರಾರ್ಥನೆ ಮಾಡ್ತಾ ಇದ್ದಾನ, ಮೊಣಕಾಲು ಅವ್ರಿ ಕಣ್ಣೀರು ಸೋರಿಸಿ, ದೇವರೇ ಲಾಜರ್ನ ಎಬ್ಬಿಸಪ್ಪ, ಲಾಜರ್ನ ಎಬ್ಬಿಸಪ್ಪ ಅಂತ ಪ್ರಾರ್ಥನೆ ಮಾಡ್ತಾ ಇದ್ದಾನ. ಕುಯ್ಕೊಳ್ತಾ ಇದ್ದಾನ. ಅರ್ಥ ಹೇಳಿದ್ದು? ಕುಯ್ಕೊಳ್ತಾ ಇದ್ದಾನ. ಏನೋ ಅದು ಬಿಫೋರ್ ಡೇ ಫಾಸ್ಟಿಂಗ್ ಪ್ರೇ ಮಾಡಿದಾನ. ಇವತ್ತು ನಾವೇನು ಮಾಡ್ತೇವೆ, ಒಂದು ಹ್ಯಾಬಿಟ್ ಬೆಳೆಸ್ಕೊಂಡೇವೆ, ಇನ್ನೂ ಮೆರಿಕಲ್ ಬೇಕಾ ಫಾಸ್ಟಿಂಗ್ ಪ್ರೇ ಬೇಕು. 2 days ಫಾಸ್ಟಿಂಗ್ ಪ್ರೇ ಮಾಡತ್ತೆ ನೋಡ್ರಿ. ಯಾಕೆ? ದೇವ್ರು ಮೆರಿಕಲ್ ಬೇಕ್ರಿ. ಹೌದಲ್ರಿ? ಇದೊಂದು ಎಲ್ಲ ನಾವು ರೂಢಿ ಮಾಡಿಕೊಂಡಿರ್ತೀವಿ. ಫಾಸ್ಟಿಂಗ್ ಪ್ರೇ ಮಾಡ್ರೆ ದೇವ್ರ ಅದ್ಭುತಕ್ಕೆ ದೇವ್ರನ್ನ ಪ್ರಾರ್ಥನೆ ಕೇಳ್ತಾನೆ. ಯಾಕೆ ನಾವು ಅವ್ರನ್ನ ಪ್ರೇ ಮಾಡಿ ದೇವ್ರು ಕಳಲ್ಲ? ಹೌದ್ರೆ? ಮತ್ತೆ 21 ಏನಿದೆ? 21 ನೀವು ನಂಬಿಕೊಂಡು ಪ್ರಾರ್ಥನೆ ಏನು ಬೇಡ ಅದನ್ನ ನೀವು ಹೊಂದಿಕೊಳ್ಳಿ. ನೀವು ಉಪವಾಸ ಪ್ರಾರ್ಥನೆ ಏನು ಬೇಡ ಅದನ್ನು ಹೊಂದಿಕೊಳ್ಳಿ ಹೇಳಿದಾನ. ಹ್ಯಾವ್ ಟು ಚೇಂಜ್. ಆ ಮೈಂಡ್ ಚೇಂಜ್ ಮಾಡ್ಕೋಬೇಕಾಗಿದೆ. ವಾಕ್ಯ ನಮ್ಮಲ್ಲಿ ಸತ್ಯದಲ್ಲಿ ನಡೆಸುವಂಥದ್ದಾಗಿದೆ. ಹಲ್ಲೆಲೂಯಾ. ಪರಿಶುದ್ಧನ ಸತ್ಯದಲ್ಲಿ ನಡೆಸ್ಕೊಡ್ತಾನೆ. ಇವತ್ತು ವಾಕ್ಯ ಏನ್ ಹೇಳ್ತಾ ಅದು ಮಾಡ್ರಿ ಸಾಕು, ಅದ್ಭುತ ನೋಡ್ತೀರಿ ನೀವು. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಇವತ್ತು ವಾಕ್ಯ ಏನ್ ಹೇಳ್ತದ ಗಟ್ಟಿಯಾಗಿ ಇಟ್ಕೊಂಡು ಅದನ್ನ ನಂಬಿ ಅದನ್ನ ಘೋಷಣೆ ಮಾಡ್ರಿ, ಅದ್ರ ಪ್ರಕಾರ ಜೀವನ ಮಾಡ್ರಿ. ದಟ್ ಇಸ್ ಇನಫ್. ದೇವ್ರ ಮಹಿಮೆ ನೋಡ್ತೇವೆ, ದೇವ್ರ ವಾಗ್ದಾನ ನಮ್ಮ ಹಚ್ಚದ ನೆರವೇರ ನೋಡ್ತಾ ಇರ್ತೇವೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಈಗ ಲಾಜರ್ ಹೋಗ್ತಾ ಇದ್ದಾನೆ, ಇಸ್ಕಿಸ್ ಲಾಜರ್ ಕಡೆ ಹೋಗ್ತಾ ಇದ್ದಾನೆ. ಲಾಜರ್ ಏನ್ ಮಾಡಿ ನೀನು ಹೊರಗೆ ಬಾ, ಹೌದಲ್ಲ? ಏನ್ ಮಾಡ್ತಾ? ಇಸ್ಕಿಸ್ ಮಾತಾಡ್ತಾ ಇದ್ದಾನೆ. ಒಂದ್ ಕಡೆ ವಾಕ್ಯನ ಮಾತಾಡಿದ್ದಾನೆ, ನನ್ನ ನಂಬಿದರೆ ಸತ್ತರ ನೀವು ಬದುಕಿರಿ. ನೀವು ಮಾತಾಡಬೇಕು. ನಾ ದೇವ್ರ ನಂಬಿದರೆ ನಾ ಸತ್ರು ದೇವ್ರು ನಾ ಬದುಕ್ತಿದ್ದಾನೆ. ಹಲ್ಲೆಲೂಯಾ. ನಾ ಸಾಯೋದಿಲ್ಲ, ದೇವ್ರ ನನ್ನ ಜೀವಿತ ಕಾಲ ನೋಡ್ತಾ ಇರ್ತೇನೆ. ನೀವು ನೋಡ್ರಿ, ಕೀರ್ತನೆ ಮ್ಯಾಕ್ಸಿಮಮ್ ಕೀರ್ತನೆಯಲ್ಲಿ ದಾವಿದನು ಘೋಷಣೆ ಮಾಡ್ತಾ ಇರ್ತಾನೆ ವಾಗ್ದಾನ. ಏನ್ ಗೊತ್ತಾ? ಯೆಹೋವ ನನಗೆ ಕುರುಬ, ನನ್ನ ಕೊರತೆ ಇಲ್ಲ. ಯೆಹೋವ ನನಗೆ ಕುರುಬ, ನನ್ನ ಕೊರತೆ ಇಲ್ಲ. ಹಲ್ಲೆಲೂಯಾ. ನಿಮ್ ಜೊತೆ ಏನೋ ಕೊರತೆಗಳಿದೆ, ಅವಾಗ ಏನ್ ಮಾಡ್ಬೇಕು ಗೊತ್ತಾ? ಏನ್ ಮಾಡ್ಬೇಕು ಗೊತ್ತಾ? ಪ್ರತಿದಿನ ವಾಕ್ಯನ ಘೋಷಣೆ ಮಾಡ್ರಿ. ಯೆಹೋವ ನನ್ನ ಕುರುಬ, ನನ್ನ ಕೊರತೆ ಇಲ್ಲ. ನಿಮ್ ಜೋಬೆಲ್ 0 ಇರ್ಬೋದು ಬ್ಯಾಲೆನ್ಸ್, ಓಕೆ? ಬ್ಯಾಂಕ್ ಬೆಲೆ 0 ಇರ್ಬೋದು, ಪ್ಯಾಕೆಟಲ್ಲಿ ನಿಲ್ಲಿರ್ಬೋದು, ಪ್ರಾಬ್ಲಮ್ ಇಲ್ಲ, ಓಕೆ? ಅವಾಗ ಏನ್ ಮಾಡ್ಬೇಕು ಗೊತ್ತಾ? ನೀವು ನಂಬಿಕೆಯಿಂದ ಯೆಹೋವ ನನ್ನ ಕುರುಬ, ನನ್ನ ಕೊರತೆ ಇಲ್ಲ. ಯೆಹೋವ ನನ್ನ ಕುರುಬ, ನನ್ನ ಕೊರತೆ ಇಲ್ಲ. ನನ್ನ ಪಾತ್ರೆಯು ತುಂಬಿ ಹೊರಸೂಸುತ್ತದೆ. ನನ್ನ ಜೀವಕಾಲವೆಲ್ಲ ಶುಭ ಕೃಪೆ ನನ್ನ ಹಿಂಬಾಲಿಸುವುದು. ಪ್ರತಿದಿನ ವಾಗ್ದಾನ ಮಾಡ್ರೆ, ಪ್ರತಿದಿನ ವಾಕ್ಯವನ್ನು ಏನ್ ಮಾಡ್ರೆ ಘೋಷಣೆ ಮಾಡ್ತಾರೆ, ಘೋಷಣೆ ಮಾಡ್ತಾರೆ, ಘೋಷಣೆ ಮಾಡ್ತಾರೆ. ಅವಾಗ ನಿಮ್ ಜೊತೆ ಏನ್ ಕೊರತೆಗಳು ಎಲ್ಲ ಅಪೋಸಿಟ್ ಆಗಿಬಿಡ್ತಾವ. ಹಲ್ಲೆಲೂಯಾ. ಅವಾಗ ಹೆಂಗಾಗುತ್ತೆ ಗೊತ್ತಾ? ನಿಮ್ ಪಾತ್ರೆ ತುಂಬಿ ಹೊರಸೂಸ್ತೈತೆ. ಹಲ್ಲೆಲೂಯಾ. ಅಷ್ಟು ಅಭಿವೃದ್ಧಿ ದೇವ್ರು ನಿಮ್ಗೆ ಕೊಡ್ತಾನೆ. ಹಲ್ಲೆಲೂಯಾ. ಅಷ್ಟು ಅಭಿವೃದ್ಧಿ ದೇವ್ರು ಕೊಡ್ತಾನೆ. ಯಾವಾಗ? ಬಾಯಿ ಬಿಚ್ಚಿಬಿಟ್ರೆ. ಹಲ್ಲೆಲೂಯಾ. ಇವತ್ತಿಂದ ವಾಗ್ದಾನವನ್ನು ಘೋಷಣೆ ಮಾಡ್ರಿ, ದೇವರ ವಾಕ್ಯಗಳನ್ನು ಘೋಷಣೆ ಮಾಡ್ರಿ. ನಿಮ್ಗೆ ಏನ್ ನಂಬ್ತೀರ ಅದನ್ನು ಘೋಷಣೆ ಮಾಡ್ತಾ ಇರ್ರಿ. ಹಲ್ಲೆಲೂಯಾ. ಅದು ನಿಮ್ಮ ಜೀವಿತ ನೆರವೇರುವಂಥದ್ದಾಗಿದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ನಾವೊಂದು ಸ್ಟೇಜ್ ಇರ್ತೈತ್ರಿ, ಸ್ಟಾರ್ಟಿಂಗ್ ನೀವು ಪ್ರೇಯರ್ ಮಾಡಿಸಿ ದೇವ್ರು ಅದ್ಭುತ ಮಾಡ್ತಾನೆ. ಯಾವಾಗ? ಅದ ಇನಿಷಿಯಲ್ ಸ್ಟೇಜ್ ಅದು. ಅರ್ಥ ಹೇಳಿದ್ದು? ನಾವು ಹೊಸ ದೇವ್ರು ನಂಬ್ಕೊಂಡಿವ್ರಿ, ಅವಾಗ ಇಸ್ಕಿಸ್ ಅಂತ ನಾವು ಬರ್ತಾ ಇದ್ದೀವಿ. ಅವನಿಗೆ ಚಿಕ್ಕ ಪ್ರಾರ್ಥನೆ ಮಾಡ್ತಾ ದೇವ್ರು ಕೇಳ್ತಾನೆ. ಅವಂತ ವಾ ಇಷ್ಟು ಈಸಿ ಇದೆಯಪ್ಪ, ಇಸ್ಕಿಸ್ ಗಳಿದ ತಕ್ಷಣ ಪ್ರಾರ್ಥನೆ ಮಾಡೋದು. ಬರ್ತಾ 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 ನೋಡ್ರಿ, ಆ ಪ್ರಾರ್ಥನೆ ಗೊತ್ತಾ? ಪ್ರಾರ್ಥನೆ ಮಾಡ್ತಾ ಇರ್ತಾರೆ, ಬಟ್ ಉತ್ತರ ಸಿಗೋದಿಲ್ಲ. ಹೌದಾ? ನಿಜ ಅನುಭವ ಆಗಿತ್ತದ. ಸ್ಟಾರ್ಟಿಂಗ್ ಭಾಳ ಅದ್ಭುತ ನಡೀತಾವ ನೋಡಿ, ಸಿಸ್ಟರ್ಗೆ ಅನುಭವ ಆಗಿದೆ. ಹೌದ್ರಿ? ಸ್ಟಾರ್ಟಿಂಗ್ ಬಂದ ತಕ್ಷಣ ನೋಡ್ರಿ, ಸಮ್ಟೈಮ್ಸ್ ಹೆಂಗಿರ್ತದೆ ಗೊತ್ತಾ? ನೀವು ಪ್ರಾರ್ಥನೆ ಮಾಡೋ ಅವಶ್ಯಕತೆ ಇಲ್ಲ, ದೇವ್ರು ಅದ್ಭುತ ನಡೀತಾ ಇರ್ತಾವ. ಅವ್ರಂತೆ ಸಾಕ್ಷಿ ಹಂಚ್ಕೊಂತಾ ಇರ್ತೇವೆ, ದೇವ್ರು ಅದ್ಭುತ ಮಾಡ್ಯಾನ್ರಿ, ಯಾವ್ದು ಮಾಡ್ಯಾನ್ರಿ. ಅದು ಬರ್ತಾ ಬರ್ತಾ ನಾವು ಹೆಂಗ್ ಬೆಳಿತಾ ಇರ್ತೀವಲ್ಲ, ಏನಾಗ್ತದೆ ಗೊತ್ತಾ? ಪ್ರಾರ್ಥನೆ ಮಾಡ್ತೇವೆ, ಬಿಟ್ಟು ಆನ್ಸರ್ ಬರೋದಿಲ್ಲ. ಯಾಕೆ ಬರೋದಿಲ್ಲ ಗೊತ್ತಾ? ನೀವು ಅಲ್ಲಿ ಹೆಂಗ್ ಬೆಳೀತಾ ಹೋಗ್ತಿರಲ್ಲ, ವಾಕ್ಯದಲ್ಲಿ ಬೆಳಿಬೇಕು ನಾವು. ಅದು ದೇವ್ರು ಬಯಸ್ತಾ ಇರ್ತಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಕೆಲಷ್ಟು ವರ್ಷಗಳ ಕಾಲವರೆಗೆ ಅಷ್ಟೇ ತಾಯಿ ತನ್ನ ಮಗುಗೆ ಹಾಲು ಕೊಡ್ತಾಳೆ. ಹೌದಲ್ರಿ? ಹೌದಲ್ರಿ? ಕೆಲಷ್ಟು ವರ್ಷಗಳು ಮಾತ್ರ ಕೊಡ್ತಾಳೆ. ಪ್ರತಿ ಆಕೆ ಹೆಂಗೆ ಬೆಳೀತಾ ಕೊಡ್ತಾ ಹೋಗ್ತಾಳ ಹಾಳನ್ನು ತಾಯಿ? ಇಲ್ಲ, ಸಮಯ ಬರೋ ತನಕ ಅಷ್ಟೇ ಆಕೆ ಹಾಲು ಕೊಡ್ತಾಳೆ. ಎಷ್ಟು ವರ್ಷಗಳ ನಂತರ ಆಕೆ ಆಹಾರ ಕೊಡ್ತಾಳೆ. ಹಲ್ಲೆಲೂಯಾ. ಆಹಾರ ಏನು ಗೊತ್ತಾ? ದೇವ್ರ ವಾಕ್ಯ. ಹಲ್ಲೆಲೂಯಾ. ಬರ್ತಾ ದೇವ್ರ ಹಿಂಗೆ ಏನು ಕೊಡ್ತಾನೆ ಗೊತ್ತಾ? ವಾಕ್ಯ ಕೊಡ್ತಾನೆ.
ಈ ವಾಕ್ಯವನ್ನು ನಂಬು, ಈ ವಾಕ್ಯವನ್ನು ಮಾತನಾಡು, ಈ ವಾಕ್ಯವನ್ನು ಘೋಷಣೆ ಮಾಡು. ಹಲ್ಲೆಲೂಯಾ. ಇದೇ ನಿನ್ನ ಆಹಾರ. ಅದಕ್ಕೆ ನಮ್ಮ ಪರಲೋಕ ಪ್ರಾರ್ಥನೆ ಏನಿದೆ? ನಮ್ಮ ಅನುದಿನದ ಆಹಾರ ನಮಗೆ ದಯಪಾಲಿಸು ದೇವರೇ. ಹೌದಲ್ಲ? ಅನುದಿನ ಆಹಾರ ಎಲ್ಲಿದೆ? ಹಲ್ಲೆಲೂಯಾ. ಹಲ್ಲೆಲೂಯಾ. ನಮ್ಮ ಅನುದಿನ ಆಹಾರ ಎಲ್ಲಿದೆ ಪ್ರೇಯರ್? ಎಷ್ಟು ಜನ ತಿಂತಾ ಇದ್ದಾರೆ ಗೊತ್ತಿಲ್ಲ ನನಗೆ. ಹಲ್ಲೆಲೂಯಾ. ನಾ ಬರೀ ಓದೋದಲ್ಲ ಅಷ್ಟಲ್ರಿ. ಇವತ್ತು ಹೇಳತ್ತೀನಿ, ಬರೀ ನೀವು ಓದಿರಿ ಉಪಯೋಗಿಲ್ರಿ. ಓದಿರಿ ನಿಮ್ಗೆ ನಾಲೆಜ್ ಬರ್ತದೆ ಅಷ್ಟೇ. ನಾಲೆಜ್ ಗೊತ್ತಾ ನಿಮ್ಗೆ? ವಾಟ್ಸಪ್ ಓದಿ ನಾಲೆಜ್ ಬರ್ತೈತೆ ನಮ್ಗೆ, ಯೂಟ್ಯೂಬ್ ನೋಡಿ ನಾಲೆಜ್ ಬರ್ತೈತೆ. ನಾಲೆಜ್ ಎಷ್ಟೇ ಬರ್ತೈತೆ, ಬಟ್ ಅದರಿಂದ ನಮ್ಗೆ ಏನು ಯೂಸ್ ಆಗ್ತೈತೆ? ಅದು ಪ್ರಾಕ್ಟಿಕಲ್ ಮಾಡುವಾಗ ನಮ್ಗೆ ಯೂಸ್ ಆಗ್ತೈತೆ ಯಾವಾಗಲೂ. ಯಾವ ನೋಡ್ಕೊರಿ, ಯೂಟ್ಯೂಬ್ ನೋಡಾತಾರೆ, ಏನೋ ಅಡುಗೆ ಮಾಡಾತಾರೆ, ಹೊಸ ಅಡುಗೆ ನೋಡ್ತಾ ಇದ್ದಾರೆ, ನೋಡಿದ ತಕ್ಷಣ ನಾಲೆಜ್ ಬರ್ತೈತೆ. ಓ ಹಿಂಗೆ ಹಾಕಿದ್ರೆ ಈ ಫುಡ್ ರೆಡಿ ಆಗ್ತೈತೆ ಅಂತೇಳಿ. ಹೌದ್ರಿ? ಹೌದಾ? ನಮ್ಗೆ ನಾಲೆಜ್ ಬರ್ತೈತೆ ರೀ. ನೋಡಿದ ತಕ್ಷಣ ಹೋಟೆಲ್ ಹೋಗ್ತೈತೆ ನಮ್ಗೆ ಊಟ, ಅಡುಗೆ ರೆಡಿಯಾಗಿ ಕುಂತು ಬಿಡ್ತೈತಾ? ಇಲ್ಲ. ನಾವೇನು ಮಾಡಬೇಕು? ಹೋಗಿ ಅದ್ರ ಪ್ರಕಾರ ನಾವು ಮಾಡ್ಬೇಕ್ರಿ. ಮಾಡುವಾಗ ತಿನ್ನುವಾಗ ನಮ್ಮ ಹೊಟ್ಟೆಗೆ ಹೋಗ್ತೈತ್ರಿ, ತೃಪ್ತಿ ಸಿಗ್ತೈತೆ. ಹೌದಲ್ರಿ? ಅದೇ ರೀತಿ ವಾಕ್ಯ ಓದೋ ನಾಲೆಜ್ ಸಿಗ್ತೈತೆ ನಮ್ಗೆ. ವಾಕ್ಯ ಓದಬೇಕು, ಫಸ್ಟ್ ಸೆಕೆಂಡ್ ಧ್ಯಾನಿಸ್ಬೇಕು, ಮೂರನೇದು ವಾಕ್ಯವನ್ನು ಘೋಷಣೆ ಮಾಡಬೇಕು. ನಿಮ್ಮ ಜೊತೆ ಕೊರತೆಗಳಿದ್ದಾವ, ಇವತ್ತು ನಾನು ಸೀಕ್ರೆಟ್ ಹೇಳ್ಕೊಡ್ತಾನೆ. 23 ಹೋದ್ರೆ ಕೇಳ್ತಾನೆ, ಈ ವಾಕ್ಯ ಬರ್ದಿಟ್ಕೊಳ್ರಿ. 23 ಕೀರ್ತನೆ ಇದೆಯಲ್ಲ, ಇದು ಬರೆದಿಟ್ಕೊಳ್ರಿ. ನಿಮ್ಮ ಜೊತೆ ಏನೋ ಕೊರತೆಗಳಿದ್ದರೆ ಪ್ರತಿದಿನ ನೀವೇನು ಮಾಡಬೇಕು ಗೊತ್ತಾ? ಈ ವಾಕ್ಯವನ್ನು ಘೋಷಣೆ ಮಾಡಬೇಕು ಪ್ರತಿದಿನ. ನಿಮ್ಮ ಜೀವಿತದ ಪ್ರತಿದಿನ ಮಾರ್ನಿಂಗ್ ಎದ್ದ ತಕ್ಷಣ ಏನು ಮಾಡಿ ಗೊತ್ತಾ? ಯೆಹೋವ ನನಗೆ ಕುರುಬನು, ನನಗೆ ಕೊರತೆ ಇಲ್ಲ. ಆತನ ಹಸಿರುಗಳನ್ನು ಆತನನ್ನು ತಂಗಿಸುತ್ತಾನೆ, ವಿಶ್ರಾಂತಿ ಕೆಲವು ನೀರುಗಳ ಬಳಿಗೆ ಆತನನ್ನು ಬರಮಾಡುತ್ತಾನೆ, ತನ್ನ ಹೆಸರು ತಕ್ಕಂತೆ ನೀತಿ ಮಾರ್ಗವನ್ನು ಆತನು ನಡೆಸುತ್ತಾನೆ. ಹಲ್ಲೆಲೂಯಾ. ಈ 23ನೇ ಅಧ್ಯಾಯ ಏನಿದೆ ಅಲ್ರಿ, ಓಕೆ, 6ನೇ ವಚನ ತನಕ ಬ್ಯಾಟ್ ಮಾಡಿ ಇಟ್ಕೊರಿ. ನಿಮ್ಮ ಲೈಫ್ದಲ್ಲಿ ಬ್ಯಾಟ್ ಮಾಡಿ ಇಟ್ಕೊರಿ. ಡೈಲಿ ಪ್ರತಿದಿನ ವಾಕ್ಯವನ್ನು ಏನು ಮಾಡ್ರಿ ಗೊತ್ತಾ? ಘೋಷಣೆ ಮಾಡ್ತಾರೆ. ನಾನು ಹಿಂಗೆ ಹೋದಾಗ ಹೇಳತ್ತಿಲ್ರಿ, ಹಿಂಗೆ ಧ್ಯಾನ ಮಾಡಾಗ ಹೇಳತ್ತಿಲ್ರಿ. ಅದು ಸೆಕೆಂಡ್ ಸ್ಟೇಜ್ ಆಯ್ತು. ಇಷ್ಟುವರೆಗೆ ನೀವು ಕೇಳಿರ್ಬೋದು, ವಾಕ್ಯ ಓದ್ರಿ, ವಾಕ್ಯ ಧ್ಯಾನ ಮಾಡ್ರಿ ಅಂತೇಳಿ. ಹೌದಲ್ರಿ? ಇವತ್ತು ನಾವು ಹೇಳತ್ತೀನಿ, ವಾಕ್ಯವನ್ನು ಘೋಷಣೆ ಮಾಡ್ರಿ, ವಾಕ್ಯನ ಮಾತಾಡ್ರಿ. ನೀವು ಬಾಯಿ ಹತ್ರ ವಾಕ್ಯ ಏನು ಗೊತ್ತಾ? ವಾಕ್ಯನೇ ಬರಬೇಕು. ಹಲ್ಲೆಲೂಯಾ. ಯಾಕೆ ಗೊತ್ತಾ? ಆದಿಲ್ಲ ವಾಕ್ಯವೇ, ಆದಿಲ್ಲ ವಾಕ್ಯವೇ. ಎಸ್, ವಾಕ್ಯ ಏನು ಮಾತಾಡ್ತಿದ್ವಲ್ಲ, ದಟ್ ಇಸ್ ಗಾಡ್. ಹಲ್ಲೆಲೂಯಾ. ವಾಕ್ಯವಿಲ್ಲ ದೇವ್ರು ಏನು ಮಾಡೋದಿಲ್ರಿ. ಅರ್ಥ ತಿಳಿಯೋದು? ಹಲ್ಲೆಲೂಯಾ. ಅದಕ್ಕೆ ಈ ವಾಕ್ಯವನ್ನು ನಂಬ್ರಿ. ಓಕೆ, ವಾಕ್ಯವನ್ನು ಪ್ರತಿದಿನ ಘೋಷಣೆ ಮಾಡ್ರಿ ನಿಮ್ಮ ಜೀವಿತದ ಮೇಲೆ. ಪ್ರತಿಯೊಂದು ವಾಕ್ಯದಲ್ಲ, ಪ್ರತಿಯೊಂದು ಸಂದರ್ಭ ಸರ್ವವಾಗಿ ದೇವ್ರು ನಮಗೆ ವಾಗ್ದಾನ ಮಾಡಿರ್ತಾನೆ. ಆ ವಾಗ್ದಾನ ಏನು ಮಾಡಬೇಕು? ನಾವು ಗಟ್ಟಿಯಾಗಿ ಇಟ್ಕೊಳ್ಬೇಕು. ಗಟ್ಟಿಯಾಗಿ ಇಟ್ಕೊಂಡು ಆ ವಾಗ್ದಾನ ನಂಬಿ ಪ್ರತಿದಿನ ಘೋಷಣೆ ಮಾಡಬೇಕು. ದೇವರೇ, ಅಬ್ರಹಾಂ ಮಾಡಿದ ಒಂದು ಆಶೀರ್ವಾದಗಳು ನನಗೆ ಬರಲಿ ಅಂತ. ಹಲ್ಲೆಲೂಯಾ. ಈ ರೀತಿ ಮಾಡಿಕೊಳ್ಳುವಾಗ ನೋಡ್ರಿ, ಬೆಳಕನ್ನುವಾಗ ಅಲ್ಲಿ ಏನಾಯ್ತು? ಬೆಳಕಾಗ್ಬಿಡ್ತಾರೆ. ಹಲ್ಲೆಲೂಯಾ. ಅಲ್ಲಿ ನಡೆದಿದ್ದೇನೆ ಒಂದು ಸೀಕ್ರೆಟ್ ಗೊತ್ತಾ? ದೇವ್ರು ಮಾತನಾಡುವಾಗ ಆ ಜಲ ಸಮವೇಳೆ ಏನು ಪರಿಶುದ್ಧಾತ್ಮ ದೇವ್ರು ಸಂಚಾರ ಮಾಡ್ತಾ ಇದ್ದಾಳ್ರಿ, ಆ ಪರಿಶುದ್ಧಾತ್ಮ ದೇವ್ರು ಹೋಗಿಲ್ಲ, ಆ ಬೆಳಕನ್ನು ಕ್ರಿಯೇಟ್ ಮಾಡಿದ. ಹಲ್ಲೆಲೂಯಾ. ಇವತ್ತು ನಾವು ಮಾತಾಡೋಕೆ ಏನಾಗ್ತದೆ ಗೊತ್ತಾ ನಿಮ್ಗೆ? ಅಲ್ಲಿ ಬಂದು ಪರಿಶುದ್ಧಾತ್ಮ ಏನು ಮಾತಾಡ್ತೀವಿ ಅದೇ ಕ್ರಿಯೇಟ್ ಮಾಡ್ತಾನೆ. ನೀವು ವಾಕ್ಯವನ್ನು ಮಾತನಾಡುವಾಗ ಪರಿಶುದ್ಧಾತ್ಮನ ವಾಕ್ಯವನ್ನು ಕ್ರಿಯೇಟ್ ಮಾಡಿ ನಿಮ್ಗೆ ರಿಯಾಲಿಟಿ ತಂದು ಕೊಡ್ತಾನೆ. ನೆಗೆಟಿವ್ ಮಾತಾಡೋ ಸೈತಾನ ಮಾಡ್ತಾನೆ ಯಾವಾಗಲೂ. ಅರ್ಥ ಆಯ್ತು ಎಲ್ಲರಿಗೆ? ಹಲ್ಲೆಲೂಯಾ. ನಾವು ನೆಗೆಟಿವ್ ಮಾತಾಡುವಾಗ ಸೈತಾನ ಬಂದ ಕ್ರಿಯೇಟ್ ಮಾಡ್ತಾನಲ್ಲೇ, ನೀವು ಪಾಸಿಟಿವ್ ಆಗಿ ವಾಕ್ಯ ಮಾತಾಡೋ ಪರಿಶುದ್ಧ ದೇವ್ರು ಬಂದು ಕಾರ್ಯ ಮಾಡ್ತಾನೆ. ಇವತ್ತು ಜೀವ ಮರಣ ಎಲ್ಲಿದೆ? ನಮ್ಮ ನಾಲ್ಗೆ ಮೇಲೆ ಇದೆ. ಅದ್ಭುತ ಎಲ್ಲಿದೆ? ನಮ್ಮದು ಇದೆ. ಹಲ್ಲೆಲೂಯಾ. ಇವತ್ತಿನ ಸೀಕ್ರೆಟ್ ತಿಳ್ಕೊಡ್ರಿ. ಇದು ಯಾಕೆ ಗೊತ್ತಾ? ಈ ವರ್ಷದಲ್ಲಿ ದೇವರ ವಾಗ್ದಾನ ನಿಮ್ಮ ಜೊತೆ ನೆರವೇರಬೇಕಾಗಿದೆ. ಹಲ್ಲೆಲೂಯಾ. ನಿಮ್ಮ ಕುಟುಂಬ ನೆರವೇರಬೇಕಾಗಿದೆ. ದೇವ್ರ ಮಹಿಮೆಯನ್ನು ನೋಡಬೇಕಾಗಿದೆ. ನೀವು ಮಾಡೋ ಕೆಲಸದಲ್ಲಿ, ವಿದ್ಯಾಭ್ಯಾಸದಲ್ಲಿ, ಕುಟುಂಬದಲ್ಲಿ, ವ್ಯಾಪಾರದಲ್ಲಿ ದೇವ್ರ ಮಹಿಮೆ ನೋಡಬೇಕಾಗಿದೆ. ಹಲ್ಲೆಲೂಯಾ. ನೋಡ್ಬೇಕಂದ್ರೆ ನೀವು ಏನು ಮಾಡಬೇಕು? ಪ್ರತಿದಿನ ವಾಕ್ಯವನ್ನು ಮಾತಾಡ್ರಿ. ದೇವ್ರು ನಿಮ್ಗೆ ಏನು ವಾಗ್ದಾನ ಮಾಡಿದ್ದಾನೆ ಆ ವಾಗ್ದಾನ ಪ್ರತಿದಿನ ಘೋಷಣೆ ಮಾಡ್ರಿ. ನಂಬಿಕೆಯನ್ನು ಘೋಷಣೆ ಮಾಡ್ರಿ. ಒಂದು ದಿವಸ ಅದು ರಿಯಾಲಿಟಿ ಆಗಿ ಬಂದು ಬರ್ತದೆ. ಹಲ್ಲೆಲೂಯಾ. ಹೇಗೆ ಕೆನೆತ್ ಹೇಗೆ ತನ್ನ ಜೀವಿತದಲ್ಲಿ ಎಲ್ಲ ಕಳ್ಕೊಂಡಿದ್ದ, ಹೌದಲ್ರಿ? ಬಟ್ ಒಂದೇ ದಿವಸ ಆತನ ಎಲ್ಲ ಪಡೆದುಕೊಂಡ. ಹಲ್ಲೆಲೂಯಾ. ಹೇಗೆ? ನಂಬಿಕೆಯಿಂದ, ದ ಫೇತ್. ಓಕೆ, ಇಷ್ಟು ನೀನು ನಂಬ್ತಾ ಇರ್ಬೋದು. ಓಕೆ, ನಂಬ್ತಾ ಇರ್ಬೋದು. ಇವತ್ತು ನಂಬಿಕೆಯಿಂದ ಮಾತಾಡೋದನ್ನ ಕಲೀರಿ. ಹಲ್ಲೆಲೂಯಾ. ನಂಬಿಕೆಯಿಂದ ಮಾತಾಡ್ರಿ. ನಂಬಿಕೆಯಿಂದ ಮಾತಾಡೋಕೆ ಹೋಗ್ಬೇಡ್ರಿ. ಇವತ್ತು ಮಾತಾಡಿದ ತಕ್ಷಣ ನಂಬಿಕೆ ಅದ್ಭುತ ನಡೆಯಂಗಿಲ್ರಿ. ನಂಬಿಕೆಯಿಂದ ಮಾತಾಡಬೇಕು. ಹಲ್ಲೆಲೂಯಾ. ಎಲ್ಲಿ ನಂಬಬೇಕು? ಹೃದಯದಲ್ಲಿ ನಂಬಬೇಕು. ಬಾಯಿಂದ ಅರಿಕೆ ಮಾಡಿ ದೇವ್ರು ಅದ್ಭುತ ಮಾಡ್ತಾನೆ. ಹಲ್ಲೆಲೂಯಾ. ಕಣ್ಣು ಮುಚ್ಚಿಕೊಂಡು ಪ್ರಾರ್ಥಿಸೋಣ. ಸ್ತೋತ್ರ ರಾಜನೇ, ಪರಿಶುದ್ಧ ದೇವರೇ, ಸರ್ವಶಕ್ತನಾದ ದೇವರೇ, ಸ್ತೋತ್ರ ರಾಜನೇ. ಹೌದು ರಾಜನೇ, ಜೀವ ಮರಣಗಳು ರಾಜನೇ ನಾಲ್ಗೆ ವಶವಾಗಿದೆ ರಾಜನೇ. ಇವತ್ತು ರಾಜನೇ ನೀನು ವಾಕ್ಯವನ್ನು ಮಾತಾಡೋದಕ್ಕೆ ರಾಜನೇ, ಘೋಷಿಸೋದಕ್ಕೆ ರಾಜನೇ ನಾವು ಕಳಿಸಿಕೊಟ್ಟಿದ್ದಕ್ಕಾಗಿ ಸ್ತೋತ್ರ ರಾಜನೇ. ನಾವು ವಾಕ್ಯನ ಓದುವುದಷ್ಟೇ ಅಲ್ಲದೆ ರಾಜನೇ, ಧ್ಯಾನಿಸುವುದಷ್ಟೇ ಅಲ್ಲದೆ ರಾಜನೇ, ಇವತ್ತಿಂದ ರಾಜನೇ
ನೀವು ವಾಕ್ಯವನ್ನು ಘೋಷಿಸುವಂತೆ, ಮಾತಾಡುವಂತೆ ರಾಜನೇ ನಮ್ಮೆಲ್ಲರಿಗೆ ಸಹಾಯ ಮಾಡಿ ರಾಜನೇ. ಸ್ತೋತ್ರ ರಾಜನೇ. ಒಂದು ಅದ್ಭುತವನ್ನು ಮಾಡಿ ರಾಜನೇ. ಸ್ತೋತ್ರ 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 ರಾಜನೇ. ರಾಜನೇ ಈ ವರ್ಷದಲ್ಲಿ ಬರೋದು ರಾಜನೇ ಯಾವ್ಯಾವ ಒಂದು ಆಶೀರ್ವಾದ ರಾಜನೇ ಹೇಳಿದ್ದೀರ, ಪ್ರತಿಯೊಂದು ಆಶೀರ್ವಾದ ಯೇಸು ಕ್ರಿಸ್ತನ ನಾಮದಲ್ಲಿ ನಾ ಬಿಡುಗಡೆ ಮಾಡ್ತಾ ಇದ್ದೇನೆ ರಾಜನೇ. ಹಲ್ಲೆಲೂಯಾ. ನಾವು ಹೊಂದಿಕೊಂಡಿದ್ದೇವೆ, ನಾವು ನಂಬ್ತಾ ಇದ್ದೇವೆ ರಾಜನೇ. ಸ್ತೋತ್ರ ಸ್ತೋತ್ರ ರಾಜನೇ. ಇವತ್ತು ಜಿಲ್ಲ ಅದ್ಭುತ ಮಾಡಿದ್ದಕ್ಕಾಗಿ ಸ್ತೋತ್ರ. ಹೊಸ ಹೊಸ ಮಾರ್ಗ ತೆರೆದಕ್ಕಾಗಿ ಸ್ತೋತ್ರ ರಾಜನೇ. ಬಿಡುಗಡೆ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ ರಾಜನೇ. ಹೊಸ ಹೊಸ ಅವಕಾಶ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ ಸಲ್ಲಿಸುತ್ತಾ ಯೇಸುವಿನ ಮುದ್ದಾದ ನಾಮದಲ್ಲಿ ಬೇಡಿದ್ದೇವೆ ತಂದೆಯೇ. ಆಮೇನ್ ಆಮೇನ್ ಆಮೇನ್. ಹಲ್ಲೆಲೂಯಾ. ನಾವು ಹಾಡುಗಳನ್ನು ಹಾಡಿಕೊಳ್ತಾ ಇರುವಾಗ ಒಂದು ಕಾಣಿಕೆ ತೆಗೆದುಕೊಳ್ಳೋಣ.